ದ ಲಾರ್ಡ್. ಹಲ್ಲೆಲೂಯಾ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಲ್ಲಿ ಪ್ರಿಯ ದೇವರ ಮಕ್ಕಳಿರ, ಮತ್ತೊಂದು ಭಾನುವಾರ ದೇವರ ಸನ್ನಿಧಿಯಲ್ಲಿ ಆರಾಧನೆ ಮಾಡಿ ದೇವರನ್ನು ಮಹಿಮೆಪಡಿಸುವ ಹಾಗೆ ದೇವರು ನಮ್ಮೆಲ್ಲರಿಗೂ ಮತ್ತೊಂದು ದಿನವನ್ನು ಕೊಟ್ಟದಕ್ಕಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸುವರಾಗಿರೋಣ. ಈ ದಿನದಲ್ಲಿ ನಾವು ಪ್ರಾರಂಭದಿಂದ ಪ್ರಾರ್ಥನೆ ಮಾಡಿ ಆರಾಧನೆ ಮಾಡಿ ದೇವರನ್ನು ಮಹಿಮೆಪಡಿಸುವರಾಗಿರೋಣ. ಪ್ರಿಯರೇ, ಅನೇಕರು ಈ ಲೋಕದಲ್ಲಿ ನಾನಾ ವಿಧವಾದ ಸಂಕಷ್ಟಗಳಿಂದ, ಕಾಯಿಲೆಗಳಿಂದ ಈ ಪ್ರಪಂಚದಲ್ಲಿ ನರಳುತ್ತಾ ಇರುವಾಗ ಮತ್ತೊಂದು ದಿನವನ್ನು ಕೂಡ ದೇವರು ನಮಗೆ ಈ ಭೂಮಿಯಲ್ಲಿ ಆಯುಸ್ಸು ಮತ್ತು ಆರೋಗ್ಯವನ್ನು ಕೊಟ್ಟು ದೇವರನ್ನು ಸ್ತುತಿಸುವ ಹಾಗೆ, ದೇವರ ಸನ್ನದಿಯಲ್ಲಿ ಬರುವ ಹಾಗೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕೆ ಕೃತಜ್ಞತೆಯೊಂದಿಗೆ ದೇವರಿಗೆ ಸ್ತೋತ್ರ ಮಾಡುವರಾಗಿರೋಣ. ಈ ಆರಾಧನೆಯಲ್ಲಿ ಭಾಗವಹಿಸುವ ನಿಮ್ಮೆಲ್ಲರನ್ನು ಕರ್ತನು ಆಶೀರ್ವದಿಸಲಿ. ಒಂದು ನಿಮಿಷ ಸ್ಥಿರವಾಗಿ ಪ್ರಾರ್ಥನೆ ಮಾಡಿಕೊಂಡು ಆರಾಧನೆಗೆ ಮುಂದೆ ಹೋಗೋಣ. ಹಾಲೆಲೂಯಾ, 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 ಹಾಲೆಲೂಯಾ. ಭೂಮಿಯು, ಆಕಾಶವು, ಸಮುದ್ರವು, ಅವುಗಳಲ್ಲಿರುವಂತಹ ಸಮಸ್ತವು ನಿರ್ಮಾಣ ಮಾಡಿರುವ ಜೀವ ಸ್ವರೂಪನಾದ ನಮ್ಮ ತಂದೆಯಾದ ದೇವರೇ, ಈ ಮುಂಚಾಣೆ ಜಾಮದಲ್ಲಿ ನಿಮಗೆ ಸ್ತುತಿ ಸ್ತೋತ್ರಗಳು ನಾವು ಸಲ್ಲಿಸಿ ಪ್ರಾರ್ಥಿಸುತ್ತೇನೆ. ಸರ್ವಶಕ್ತನಾದ ದೇವರೇ, ನಾವು ನಿಮ್ಮನ್ನು ಆರಾಧಿಸುತ್ತೇವೆ, ನಾವು ನಿಮ್ಮನ್ನು ಘನಪಡಿಸುತ್ತೇವೆ. ದೇವರೇ, ನಾವು ನಿಮ್ಮನ್ನು ಮಹಿಮೆಪಡಿಸುತ್ತೇವೆ. ಕರ್ತನೆ, ನೀವೊಬ್ಬರೇ ಅಮರತ್ವವುಳ್ಳ ದೇವರಾಗಿದ್ದಕ್ಕಾಗಿ ಸ್ತೋತ್ರ. ನೀನೊಬ್ಬನೇ ಸರ್ವಶಕ್ತನಾದ ದೇವರಾಗಿದ್ದಕ್ಕಾಗಿ ಸ್ತೋತ್ರ. ನಿಮಗೆ ಸ್ತುತಿ ಸ್ತೋತ್ರಗಳು ಸಲ್ಲಿಸುತ್ತೇನೆ, ಘನ ಮಾನ ಮಹಿಮೆಗಳು ಸಲ್ಲಿಸುತ್ತೇನೆ. ಆರಾಧನೆಗೆ ಯೋಗ್ಯನಾಗಿರುವ ದೇವರೇ, ನಿಮ್ಮನ್ನು ಆರಾಧಿಸುತ್ತೇನೆ. ಸ್ತುತಿಗಳಿಗೆ ಯೋಗ್ಯನಾಗಿರುವ ದೇವರೇ, ನಾವು ನಿಮ್ಮನ್ನು ಸ್ತುತಿಸುತ್ತೇವೆ. ಓ ಮಹಿಮೆಗೆ ಪಾತ್ರನಾದ ದೇವರೇ, ನಾವು ನಿಮ್ಮನ್ನು ಮಹಿಮೆ ಪಡಿಸುತ್ತೇನೆ. ಕರ್ತನೆ, ಓ ಉನ್ನತೋನ್ನತ ಸಿಂಹಾಸನದಲ್ಲಿ ಕೋಟಾನುಕೋಟಿ ದೇವದೂತರುಗಳಿಂದ ಆರಾಧಿಸಲ್ಪಡುವಂತ ಪರಿಶುದ್ಧನೆ, ನಿಮ್ಮನ್ನು ಆರಾಧಿಸುವ ಹಾಗೆ ಮತ್ತೊಂದು ಭಾನುವಾರ ಕೂಡ ದೇವರೇ ನೀವು ನಮಗೆ ಒದಗಿಸಿ ಕೊಟ್ಟದಕ್ಕಾಗಿ ನಿಮಗೆ ಸ್ತೋತ್ರ ಸಲ್ಲಿಸುತ್ತೇವೆ. ಆಯುಸ್ಸು ಕೊಟ್ಟದಕ್ಕಾಗಿ ದೇವರಿಗೆ ಸ್ತೋತ್ರ. ಆರೋಗ್ಯ ಕೊಟ್ಟ ದೇವರೇ ನಿಮಗೆ ಸ್ತೋತ್ರ. ನಿಮ್ಮನ್ನು ಆರಾಧಿಸುವ ಹಾಗೆ ಅನುಕೂಲ ಮಾಡಿಕೊಟ್ಟ ದೇವರೇ ನಿಮಗೆ ಸ್ತೋತ್ರ ಸಲ್ಲಿಸುತ್ತೇನೆ. ಈ ಆರಾಧನೆಯಲ್ಲಿ ಭಾಗವಹಿಸುವಂತ ಪ್ರತಿಯೊಂದು ಮಕ್ಕಳನ್ನು ಕರ್ತನೆ ನೀವು ಆಶೀರ್ವದಿಸು. ಯಾರ ಯಾರ ಮನೆಗಳಲ್ಲಿ ಇದ್ದುಕೊಂಡು ಈ ಆರಾಧನೆಯನ್ನು ಓ ದೇವರೇ ಸೇರಿ ಭಾಗವಹಿಸಿ ನಿಮ್ಮನ್ನು ಕೊಂಡಾಡಿ ಮಹಿಮೆ ಪಡಿಸುವವರಾಗಿರುತ್ತಾರೋ ಆ ಕುಟುಂಬಗಳೆಲ್ಲವೂ ಆಶೀರ್ವದಿಸಲ್ಪಡಲಿ. ಎಲ್ಲ ಕುಟುಂಬಗಳಲ್ಲಿಯೂ ದೇವರ ಪ್ರಸನ್ನತೆ ಕಾಣಲಿ. ಎಲ್ಲ ಮನೆಗಳಲ್ಲಿಯೂ ದೇವರ ಮಹಿಮೆ ಕಾಣಲಿ. ದೇವರೇ, ನಿನ್ನ ಪವಿತ್ರಾತ್ಮನು ಆ ಕುಟುಂಬಗಳಲ್ಲಿ ಚಲಿಸುತ್ತಾ ಇರಲಿ ಎಂದು ಪ್ರಾರ್ಥಿಸುತ್ತೇನೆ. ದೇವರೇ, ನಿನ್ನ ಪ್ರಸನ್ನತೆಯಿಂದ ತುಂಬಿಸು. ದೇವರೇ, ಪ್ರಾರಂಭ ಮೊದಲು ಕೊನೆಯ ತನಕ ದೇವರ ಕೃಪೆಯಲ್ಲಿ ನಮ್ಮೆಲ್ಲರನ್ನು ಮರೆಮಾಚಿಕೊಳ್ಳಬೇಕಾಗಿ ನಮ್ಮ ರಕ್ಷಕನು ನಮ್ಮ ಒಡೆಯನೂ ಆಗಿರುವಂತ ಪ್ರಭು ಯೇಸು ಕ್ರಿಸ್ತನ ನಾಮದಲ್ಲಿ ಸಮರ್ಪಿಸಿ ಪ್ರಾರ್ಥಿಸಿ ಬೇಡುತ್ತೇನೆ, ಪರಲೋಕ ತಂದೆಯಾದ ದೇವರೇ, ಆಮೆನ್. ಪ್ರೈಸ್ ದಿ ಲಾರ್ಡ್. ಸೇರಿ ಹಾಡಿ ದೇವರನ್ನು ಮಹಿಮೆಪಡಿಸೋಣ. ನೀವಿರುವಂಥ ಸ್ಥಳಗಳಲ್ಲಿ ಶಬ್ದವೆತ್ತಿ ಸ್ವರವೆತ್ತಿ ದೇವರನ್ನು ಆರಾಧಿಸುವರಾಗಿರಲಿ. ಯಾಕಂದರೆ ನಾವು ಆರಾಧಿಸುವುದು ಜೀವ ಸ್ವರೂಪನಾದ ದೇವರನ್ನೇ ನಾವು ಆರಾಧಿಸುವುದು, ಮಹಿಮೆಯುಳ್ಳ ದೇವರನ್ನೇ ನಾವು ಆರಾಧಿಸುವುದು. ಆ ಆರಾಧನೆ ಸ್ವರ್ಗ ಅಂಗೀಕರಿಸಿ ನಮ್ಮ ಮೇಲೆ ದೇವರು ಕೃಪೆ ತೋರಿ ನಮ್ಮನ್ನು ಆಶೀರ್ವದಿಸುವರಾಗಿರ್ತಾರೆ. ಆದುದರಿಂದ ಎಲ್ಲರೂ ಇರುವ ಸ್ಥಳಗಳಲ್ಲಿ ಉತ್ಸಾಹವಾಗಿ ಹಾಡಿ ದೇವರನ್ನು ಮಹಿಮೆ ಪಡಿಸುವರಾಗಿರೋಣ. ದೇವರು ನಿಮ್ಮನ್ನು ಆಶೀರ್ವದಿಸಿ. ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿವಸ ಕೂಡ ದೇವರು ನಮಗೆ ದೇವರನ್ನು ಆಡಿ ಕೊಂಡಾಡುವ ಹಾಗೆ ಕೊಟ್ಟದಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡೋಣ. ಇವತ್ತು ಕೂಡ ನಮಗೆ ಆಯುಸ್ಸು ಆರೋಗ್ಯವನ್ನು ಕೊಟ್ಟ ದೇವರಿಗೆ ಸ್ತೋತ್ರದಿಂದ ಸ್ತುತಿಯಿಂದ ಆರಾಧನೆ ಮಾಡಿಕೊಳ್ಳೋಣ. ಆರಾಧನೆ ಯೇಸು ದೇವ ನಮಿಸುವೆ ನಾನು ನಿಮ್ಮನ್ನು ಹಾಡಲು ನಾವು ಮೊದಲಾಗಿ ಹಾಡಿ ದೇವರನ್ನು ಕೊಂಡಾಡೋಣ. Amen.
ನೀವು ದೇವರಿಗೆ ಮಹಿಮೆಯುಳ್ಳ ದೇವರು. ನೀವು ಆಕಾಶವನ್ನು ಭೂಮಿಯಲ್ಲಿ ಉಂಟು ಮಾಡಿದಾಗಲೂ ಸರ್ವದೂತ ಸೈನ್ಯಗಳೊಂದಿಗೆ ಪರಲೋಕದಲ್ಲಿ ವಾಸಿಸುತ್ತಾರೆ ದೇವರು. ಯೂದ ಸಹಿತವಾಗಿ ದೇವರ ಆರಾಧನೆ ಸ್ವೀಕರಿಸುತ್ತಾರೆ ದೇವರಿಗೆ ಸ್ತೋತ್ರ. ದೇವಾ ನಿಮಗೆ ಸ್ತೋತ್ರ. ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧನೆಂಬುದಾಗಿ ಆ ದೇವದೂತರುಗಳು ಅರ್ಪಣಿಸುತ್ತಿರುವಾಗ ಕಥನಾ ದೇವರೇ ನಾವು ಕೂಡ ನಿಮ್ಮ ಜೊತೆಯಲ್ಲಿ ದೇವದೂತರುಗಳ ಜೊತೆಯಲ್ಲಿ ನೀವು ಪರಿಶುದ್ಧತೆಯನ್ನು ಅರ್ಪಣಿಸುತ್ತೇವೆ. ನೀವು ಪರಿಶುದ್ಧತೆ ನಾವು ಕೂಡ ಕೊಂಡಾಡುತ್ತೇವೆ. ಕಥನೇ ನೀವು ಪರಿಶುದ್ಧರು ರಾಜನು ದೇವರೇ ಎಷ್ಟೊಂದು ಪರಿಶುದ್ಧತೆಯಲ್ಲಿ ವಾಸ ಮಾಡುವರು. ಸ್ವರ್ಗ ಸಿಂಹಾಸನದಲ್ಲಿ ನೆಲೆಗೊಂಡಿರುವ ದೇವರೇ ನಿಮ್ಮ ನಾವು ವಂದಿಸುತ್ತೇವೆ. ನೀವು ಮಹಿಮೆಯುಳ್ಳ ದೇವರು, ಕರುಣಾಮಯನು, ಸರ್ವಶಕ್ತನು, ರಾಜಾದಿರಾಜನು. ದೇವಾ ನಿಮಗೆ ಸ್ತೋತ್ರ ಸ್ತೋತ್ರ ಡ್ಯಾಡಿ. ಎಷ್ಟೊಂದು ಮಹಿಮೆಯುಳ್ಳ ದೇವರೇ, ನೀವು ನಮ್ಮನ್ನು ಪ್ರೀತಿಸಿದಕ್ಕಾಗಿ ಸ್ತೋತ್ರ. ಅಷ್ಟು ಮಹಿಮಾ ಪದವಿಯನ್ನು ಬಿಟ್ಟು ನಮಗೋಸ್ಕರ ಪ್ರಾಣತ್ಯಾಗ ಮಾಡಿದಕ್ಕಾಗಿ ಸ್ತೋತ್ರ. ನಮಗೋಸ್ಕರ ಮುಳ್ಳಿನ ಕಿರೀಟವನ್ನು ಧರಿಸಿಕೊಂಡಿದ್ದಕ್ಕಾಗಿ ಸ್ತೋತ್ರ. ನಮಗೋಸ್ಕರ ಕದರೆ ಕೈವಾರಿ ಶಿಲುಬೆಯಲ್ಲಿ ದೇವರೇ ತೂಗಾಡಲ್ಪಟ್ಟಿದ್ದಕ್ಕಾಗಿ ಸ್ತೋತ್ರ. ಕರ್ತನೇ ನಿಮಗೆ ಸ್ತೋತ್ರ ಸಲ್ಲಿಸುತ್ತೇವಪ್ಪ. ದೇವರೇ ನೀವು ಮಾಡಿದ ಸಕಲ ಉಪಕಾರಗಳನ್ನು ನಾವು ಭಾನುವಾರ ಎಲ್ಲವನ್ನು ನೆನೆಸಿ ನಿಮಗೆ ಸ್ತುತಿ ಸಲ್ಲಿಸುತ್ತೇನೆ, ಮಹಿಮೆ ಸಲ್ಲಿಸುತ್ತೇನಪ್ಪ. ನೀವು ಒಳ್ಳೆಯವರಾಗಿದ್ದಕ್ಕಾಗಿ ಸ್ತೋತ್ರ, ಕರುಣಾಮಯನಾಗಿದ್ದಕ್ಕಾಗಿ ಸ್ತೋತ್ರ ಅಪ್ಪ. ಈ ಸಮಯದಲ್ಲಿ ನಾವೆಲ್ಲರೂ ಸೇರಿ ಒಂದು ಸಲ ಕೂಡ ಪ್ರಾರ್ಥನಾ ಮಾಡಿಕೊಳ್ಳೋಣ. ಕರ್ತನಾ ದೇವರೇ, ನೀವು ಮಾಡಿದ ಉಪಕಾರಗಳಿಗೆ ಮಕ್ಕಳನ್ನ ಸಲ್ಲಿಸುತ್ತಾ ಈ ಸಮಯದಲ್ಲಿ ನನ್ನನ್ನೇ ತಗ್ಗಿಸುತ್ತೇನೆ. ಈ ಸಮಯವರೆಗೂ ನಮ್ಮ ಆರಾಧನೆಯನ್ನು ಸ್ತುತಿ ಸ್ತೋತ್ರಗಳನ್ನು ನೀವು ಸ್ವೀಕರಿಸಿದ್ದಕ್ಕಾಗಿ ನಿಮಗೆ ವಂದನೆ ಸಲ್ಲಿಸುತ್ತೇವೆ. ಕರ್ತನೆಯ ಮುಂದೆಯೂ ನಮ್ಮ ಜೊತೆಯಲ್ಲಿ ದೇವರೇ, ಈ ವಾಕ್ಯವನ್ನು ಕೇಳುತ್ತಾ ಇರುವ ಮನೆಗಳಲ್ಲಿ ನಿಮ್ಮ ಪ್ರಸನ್ನದಿಂದ ತುಂಬಲ್ಪಡಲಿ. ಆ ಮನೆಗಳಲ್ಲಿ ನಿಮ್ಮ ದೇವರು ಗಂಟೆಯನ್ನು ನಿಂತಿರಲಿ. ಎಲ್ಲ ಬಂಧನಗಳು ಬಿಚ್ಚಲ್ಪಡಲಿ. ಎಲ್ಲ ದುರಾಸನಗಳು ನೀಗಿ ಹೋಗಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ಮನೆಗಳು ಅನುಗ್ರಹಿಸಲ್ಪಡಲಿ, ಆಶೀರ್ವದಿಸಲ್ಪಡಲಿ. ದೇವರ ಆತ್ಮಗಳನ್ನು ತುಂಬಲ್ಪಡಲಿ. ವಾಕ್ಯ ಕೇಳುತ್ತಿರುವಾಗಲೇ ದೇವರ ಮನೆಗಳಲ್ಲಿ ದೇವರ ಸಾನ್ನಿಧ್ಯ ಮಕ್ಕಳು ಅನುಭವಿಸಿಕೊಳ್ಳಿ ಎಂದು ಪ್ರಾರ್ಥಿಸುತ್ತೇನೆ. ದೇವರ ಸಾನ್ನಿಧ್ಯವನ್ನು ನಾವು ಬಯಸುತ್ತೇವೆ. ದೇವರ ಸಹಾಯವನ್ನು ಕೊಡುವುದಾಗಿ ಸ್ತೋತ್ರ. ಮುಂದಿನ ಸಮಯ ವಾಕ್ಯದಿಂದ ನೀವು ಮಾತಾಡು ದೇವರೇ. ನಮ್ಮನ್ನು ತಗ್ಗಿಸುತ್ತೇನೆ. ನಿಮ್ಮ ನಾಮ ಮಾತ್ರ ಮಹಿಮೆಯಾಗಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯೇ, ಆಮೆನ್. ಪ್ರೈಸ್ ದಿ ಲಾರ್ಡ್. ದೇವರ ನಮಗೆ ಸ್ತೋತ್ರ. ನಮ್ಮೆಲ್ಲ ಆರಾಧನೆ ಮಾಡಿದ್ರಲ್ಲ, ಈಗ ನಾವು ಮತ್ತು ದೇವರ ವಾಕ್ಯಕ್ಕಾಗಿ ಕೂತ್ಕೊಳ್ಳೋಣ, ಪ್ರಾರ್ಥನೆ ಮಾಡಿಕೊಂಡು ಕಾದುಕೊಳ್ಳೋಣ. ಕರ್ತನೇ ನನ್ನ ಜೊತೆಯಲ್ಲಿ ಮಾತಾಡು, ನಾನು ಕೇಳ್ತೀನಿ ಅಂತ ಹೇಳೋಣ. ನಿಶ್ಚಯವಾಗಿ ಯೇಸಪ್ಪ ಇತ್ತು ನಮ್ಮ ಜೊತೆಯಲ್ಲಿ ಮಾತಾಡ್ತಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ದೇವರನ್ನು ಆರಾಧಿಸಿ, ದೇವರನ್ನು ಮಹಿಮೆಪಡಿಸಿ, ದೇವರನ್ನು ಘನಪಡಿಸಿದ್ದೀರಲ್ಲ. ಹೀಗೆ ದೇವರ ವಾಕ್ಯವನ್ನು ನಾವು ಧ್ಯಾನ ಮಾಡಿಕೊಂಡು ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ದೇವರು ನಮಗೆ ತೋರಿಸಿಕೊಟ್ಟಿರುವಂಥ ದೇವರ ಪ್ರೀತಿ, ದೇವರ ಆಶೀರ್ವಾದ, ದೇವರ ಸಂರಕ್ಷಣೆ ಏನಿದೆ ಎಂಬುದನ್ನು ನಾವು ವಾಕ್ಯದ ಮೂಲಕವಾಗಿ ತಿಳಿದುಕೊಂಡು ದೇವರಿಂದ ಬರುವಂಥ ಸಕಲ ವಿಧವಾದ ಆಶೀರ್ವಾದಗಳನ್ನು ನಾವು ಹೊಂದಿಕೊಳ್ಳುವರಾಗಿರೋಣ. ಕರ್ತನು ನಮ್ಮನ್ನು ಆಶೀರ್ವದಿಸಲ್ಪಟ್ಟವರಾಗಿ ಕರೆದಿದ್ದಾರೆ. ನಾವು ಸುಖವಾಗಿರಬೇಕೆಂಬುದು ದೇವರ ಉದ್ದೇಶ. ನಾವು ಸಂತೋಷವಾಗಿರಬೇಕೆಂಬುದು ದೇವರ ಉದ್ದೇಶ. ನಾವು ದೇವರಿಗೆ ವಿಧೇಯತ್ವವುಳ್ಳವರಾಗಿರಬೇಕೆಂಬುದು ದೇವರ ಉದ್ದೇಶ. ದೇವರಿಗೆ ಪ್ರಿಯ ಕುಮಾರನು ಪ್ರಿಯ ಕುಮಾರತಿಯು ಆಗಿ ದೇವರಿಗೆ ವಿಧೇಯರಾಗಿ ನಡೆದುಕೊಳ್ಳಲಿಕ್ಕಾಗಿ ದೇವರು ಇಷ್ಟಪಡ್ತಾರೆ. ಆದುದರಿಂದ ಪ್ರಿಯರೇ, ಕರ್ತನ ವಾಕ್ಯದಲ್ಲಿ ನಾವು ಯಾವ ರೀತಿಯಲ್ಲಿ ನಡೆದುಕೊಂಡು ಹೇಗೆ ದೇವರ ಆಶೀರ್ವಾದ ಹೊಂದಿಕೊಳ್ಳಲಿಕ್ಕಾಗಿರುತ್ತದೆ ಎಂಬುದರ ಬಗ್ಗೆ ನಾವು ಧ್ಯಾನ ಮಾಡಿಕೊಳ್ಳೋಣ. ಇವತ್ತು ಪ್ರಾರಂಭದ ಧ್ಯಾನಕ್ಕಾಗಿ ಅಪೊಸ್ತಲನಾದ ಪೌಲನು ಕೊರಿಂಥಿಯ ಸಭೆಯವರಿಗೆ ಬರೆದಿರುವಂಥ 2ನೇ ಪತ್ರಿಕೆ 1ನೇ ಅಧ್ಯಾಯ 3 ಮತ್ತು 4 ವಾಕ್ಯಗಳು ನಾವು ಓದಿ ಧ್ಯಾನ ಮಾಡಿಕೊಳ್ಳೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು ತಂದೆಯೂ ಆಗಿರುವಾತನಿಗೆ ಸ್ತೋತ್ರವಾಗಲಿ. ಆತನು ಕನಿಕರವುಳ್ಳ ತಂದೆಯು ಸಕಲ ವಿಧವಾಗಿ ಸಂತೈಸುವ ದೇವರೂ ಆಗಿದ್ದು ನಮಗೆ ಸಂಭವಿಸುವ ಎಲ್ಲ ಸಂಕಟಗಳಲ್ಲಿ ನಮ್ಮನ್ನು ಸಂತೈಸುತ್ತಾನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಸಕಲ ವಿಧವಾಗಿ ನಮ್ಮನ್ನು ಸಂತೈಸಿ ಎಲ್ಲ ಸಂಕಟಗಳಿಂದ ನಮ್ಮನ್ನು ಬಿಡಿಸುವನಾಗಿದ್ದಾರೆ. ಹಲ್ಲೆಲೂಯ. 2 ವಿಷಯ ಅಲ್ಲಿ ನಾವು ನೋಡುತ್ತಾ ಇದ್ದೇವೆ. ಒಂದು,
ನಮ್ಮನ್ನು ಸಂತೈಸುತ್ತಾನೆ. 2 ಸಕಲ ವಿಧ ಸಂಕಟಗಳಿಂದ ನಮ್ಮನ್ನು ಬಿಡಿಸುತ್ತಾನೆ. ಹಲ್ಲೆಲೂಯಾ. ನಮ್ಮನ್ನು ಸಂತೈಸುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಪ್ರಿಯರೇ, ನಮ್ಮ ಸೃಷ್ಟಿಕರ್ತನಾದ ದೇವರು ಮಾನವರಾಗಿ ನಮ್ಮನ್ನು ಸೃಷ್ಟಿ ಮಾಡಿ, ಈಗ ನಾವು ಪವಿತ್ರ ಗ್ರಂಥದಲ್ಲಿ ನೋಡುವಾಗ ಏದೆನ್ ತೋಟದಲ್ಲಿ ಮೊದಲನೆಯ ಮನುಷ್ಯನಾಗಿರುವ ಆದಮನನ್ನು ಹವ್ವಳನ್ನು ಸೃಷ್ಟಿ ಮಾಡಿ ಆ ತೋಟದಲ್ಲಿ ಅವರನ್ನು ಇರಿಸಿ, ಆ ಆದಿ ಮನುಷ್ಯನಾಗಿರುವ ಆದಮನ ಹವ್ವಳ ಜೊತೆಯಲ್ಲಿ ದೇವರು ಬಂದು ಮಾತಾಡಿ ಸಂಭಾಷಣೆ ಮಾಡಿಕೊಂಡಿರೋದ್ರ ಬಗ್ಗೆ ನಾವು ನೋಡ್ತಾ ಇದ್ದೇವೆ. ಬಿಸಿಲು ಆರುವಾಗ ದೇವರು ತೋಟದಲ್ಲಿ ನಡೆದುಕೊಂಡು ಬರುವಂತ ಸಪ್ಪಳವನ್ನು ಕೇಳಿದೆ ಎಂಬುದನ್ನು ನಾವು ಓದುತ್ತಾ ಇದ್ದೇವೆ. ಪ್ರಿಯರೇ, ದೇವರು ಮನುಷ್ಯನ ಜೊತೆಯಲ್ಲಿ ನಡೆದುಕೊಂಡು ಸಂಭಾಷಣೆ ಮಾಡಿದನ್ನು, ಆ ಅನ್ಯೂನ್ಯತೆಯಲ್ಲಿರೋದನ್ನು ನಾವು ನೋಡಬಹುದು. ಪ್ರಿಯರೇ, ಹೀಗೆ ದೇವರು ಎಲ್ಲ ವಿಧದಲ್ಲಿಯೂ ನಮ್ಮನ್ನು ಸಂತೈಸುವ ದೇವರಾಗಿದ್ದುಕೊಂಡು ಮಾತ್ರವಲ್ಲ, ಎಲ್ಲ ಇಕ್ಕಟ್ಟುಗಳಲ್ಲಿಯೂ ನಮ್ಮನ್ನು ಸಂತೈಸುವನಾಗಿರುತ್ತಾರೆ. ಹಲ್ಲೆಲೂಯಾ. ನಾವು ಯಾರೆಲ್ಲ ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ನಿರೀಕ್ಷೆ ಇಟ್ಟುಕೊಂಡು, ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟುಕೊಂಡು ದೇವರ ಆಶೀರ್ವಾದ ಹೊಂದದೆ ಇರುವವರಿದ್ದೀರೋ, ಆ ದೇವರಲ್ಲಿ ನಂಬಿಕೆ ಇಟ್ಟುಕೊಂಡು ಮತ್ತು ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಇರುವವರಾಗಿದ್ದೀರೋ, ಅವರಿಗಾಗಿ ಇವತ್ತು ದೇವರು ಮಾತಾಡುತ್ತಾ ಇದ್ದಾರೆ. ದೇವರು ಹೇಳೋದು, ಎಲ್ಲ ಇಕ್ಕಟ್ಟುಗಳಲ್ಲಿಯೂ ನಿಮ್ಮನ್ನು ಸಂತೈಸುವ ದೇವರಾಗಿದ್ದಾರೆ. ಯಾವ ಯಾವ ಇಕ್ಕಟ್ಟುಗಳಲ್ಲಿದೆ, ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟುಕೊಂಡು ಯೇಸು ಕ್ರಿಸ್ತನ ಮೇಲೆ ವಿಶ್ವಾಸ ಇಟ್ಟವರಾಗಿ, ಆ ಯೇಸು ಕ್ರಿಸ್ತನ ಮೇಲೆ ಭಕ್ತಿಯುಳ್ಳವರಾಗಿ, ಆ ದೇವರಲ್ಲಿ ಪ್ರಾರ್ಥಿಸುವರಾಗಿ, ದೇವರ ಆಜ್ಞೆಗಳಿಗೆ ಅನುಸರಿಸಿ ನಡೆಯುವರಾಗಿರುವಾಗಲೂ ಆದರೂ ನಾನು ಇಕ್ಕಟ್ಟಿನಲ್ಲಿ ಇದೆಯಲ್ಲ ಎಂದು ಹೇಳಿದರೆ, ಪೌಲ ಅಪೊಸ್ತಲನ ಮೂಲಕವಾಗಿ ಕರ್ತನು ಹೇಳುತ್ತಾ ಇದ್ದಾರೆ, ಎಲ್ಲ ಇಕ್ಕಟ್ಟುಗಳಿಂದ, ಸಕಲ ವಿಧವಾದ ಇಕ್ಕಟ್ಟುಗಳಿಂದ ಸಂತೈಸುವ ದೇವರಾಗಿದ್ದಾರೆ. ಹೀಗೆ ಈ ವಚನ ಸಂದೇಶವನ್ನು ನೀವು ಕೇಳುವಾಗ ನಿಮಗಿರುವಂತ ಇಕ್ಕಟ್ಟು ಯಾವುದಿದೆ, ನಿಮ್ಮನ್ನು ಪೀಡಿಸುವಂತ ಆ ಇಕ್ಕಟ್ಟಿನ ಪರಿಸ್ಥಿತಿ ಯಾವುದಿದೆ, ಯಾವ ಸಮಸ್ಯೆ ನಿಮ್ಮನ್ನು ಪೀಡಿಸ್ತಾ ಇದೆ, ಕಾಡುತ್ತಾ ಇದೆ, ಆದರೆ ಕರ್ತನು ಇವತ್ತು ಹೇಳ್ತಾ ಇದ್ದಾರೆ, ಸಕಲ ವಿಧವಾದ ಇಕ್ಕಟ್ಟುಗಳಿಂದ ನಾನು ನಿಮ್ಮನ್ನು ಬಿಡಿಸುತ್ತೇನೆ ಎಂದು ಹೇಳುವನಾಗಿರುತ್ತಾನೆ. ಹಲ್ಲೆಲೂಯಾ. ನಾವು ಅರಸುಗಳ ಪುಸ್ತಕವನ್ನು ನೋಡುವಾಗ, 2 ಅರಸುಗಳ ಪುಸ್ತಕ 4ನೇ ಅಧ್ಯಾಯ 1ನೇ ವಾಕ್ಯ ಓದುವಾಗ ಅಲ್ಲಿ ಒಂದು ಸಮಸ್ಯೆಯನ್ನು ನಾವು ನೋಡಬಹುದು. ಓದಿಕೊಳ್ಳೋಣ. ಒಂದು ದಿವಸ ಪ್ರವಾದಿ ಮಂಡಳಿಯವರಲ್ಲೊಬ್ಬನ ಹೆಂಡತಿಯು ಎಲೀಷನ ಹತ್ತಿರ ಬಂದು ಅವನಿಗೆ, ನಿನ್ನ ಸೇವಕನಾದ ನನ್ನ ಗಂಡನು ಮರಣ ಹೊಂದಿದನು, ಅವನು ಯೆಹೋವನಲ್ಲಿ ಭಯಭಕ್ತಿಯುಳ್ಳವನಾಗಿದ್ದೇನೆಂಬುದು ನಿನಗೆ ಗೊತ್ತುಂಟಲ್ಲ. ಸಾಲ ಕೊಟ್ಟವನು ನನ್ನ 2 ಮಕ್ಕಳನ್ನು ದಾಸರನ್ನಾಗಿ ತೆಗೆದುಕೊಂಡು ಹೋಗುವುದಕ್ಕೆ ಬಂದಿದ್ದಾನೆ ಎಂದು ಮೊರೆಯಿಟ್ಟಳು. ಹಲ್ಲೆಲೂಯಾ. ಅಲ್ಲಿ ಒಬ್ಬ ಸಹೋದರಿಯ ಇಕ್ಕಟ್ಟಿನ ಪರಿಸ್ಥಿತಿ ಅಲ್ಲಿ ಹೇಳ್ತಾ ಇದ್ದಾರೆ. ಇವತ್ತು ನಮ್ಮ ಸಂದೇಶ ಸಕಲ ವಿಧವಾದ ಇಕ್ಕಟ್ಟುಗಳಲ್ಲಿಯೂ ಸಂತೈಸುವ ದೇವರು. ಪ್ರಿಯರೇ, ಇಲ್ಲಿ ಇಕ್ಕಟ್ಟಿನಲ್ಲಿ ಸಿಕ್ಕಾಕಿರುವಂತ ಒಬ್ಬ ಸಹೋದರಿಯ ಬಗ್ಗೆ ನೋಡುತ್ತಾ ಇರುವಾಗ, ಆ ಒಬ್ಬ ಸ್ತ್ರೀ ಬಂದು ಎಲೀಷ ಪ್ರವಾದಿಯ ಮುಂದೆ ಬಂದು ಹೇಳುತ್ತಾ ಇದ್ದಾರೆ, ನಿನ್ನ ಸೇವಕನಾದ ನನ್ನ ಗಂಡನು. ಸ್ತೋತ್ರ. ಹಲ್ಲೆಲೂಯಾ. ನೋಡಿ, ಆ ಸಹೋದರಿ ಬಂದು ಹೇಳೋದೇನೆಂದರೆ, ನನ್ನ ಗಂಡ ತೀರಿ ಹೋಗಿದೆ ಎಂದು ಹೇಳೋದಕ್ಕಿಂತ ಜೊತೆಯಲ್ಲಿ ಒಂದು ಸೇರಿಸಿ ಹೇಳ್ತಾರೆ, ನಿನ್ನ ಸೇವಕನಾದ ನನ್ನ ಗಂಡ. ಅಂದರೆ ದೇವರಿಗೆ ಸೇವೆ ಮಾಡುವ ಪ್ರವಾದಿಗೆ ಶಿಷ್ಯನಾಗಿದ್ದವನು ಈ ಸಹೋದರಿಯ ಯಜಮಾನರೆಂಬುದು. ಪ್ರಿಯರೇ, ಅಲ್ಲಿ ಆಕೆ ಅದನ್ನು ಸ್ಪಷ್ಟವಾಗಿ ಬಿಡಿಸಿ ಹೇಳ್ತಾ ಇದ್ದಾರೆ, ದೇವರಿಗೆ ಸೇವೆ ಮಾಡಿದಂತ ನನ್ನ ಗಂಡ ತೀರಿ ಹೋಗಿದ್ದಾನೆ. ಹೀಗೆ ಸಾಲೆಯಲ್ಲಿ ಸಿಕ್ಕಾಕಿಕೊಂಡಿದ್ದೆ, ನನ್ನ 2 ಮಕ್ಕಳನ್ನು ಸಾಲಗಾರರು ಬಂದು ಹಿಡಿದುಕೊಂಡು ಹೋಗಲಿಕ್ಕಾಗಿ ನೋಡಿ ಬರುವರಾಗಿದ್ದಾರೆ. ಈ ಒಂದು ಪರಿಸ್ಥಿತಿಯಲ್ಲಿ ನಾನಿದ್ದೀರಿ ಯಜಮಾನನೇ, ನಾನು ಈ ಇಕ್ಕಟ್ಟಿನಲ್ಲಿ ಏನು ಮಾಡಲಿ ಎಂದು ಕೇಳುವರಾಗಿದ್ದಾರೆ. ಪ್ರಿಯರೇ, ಆ ಸಹೋದರಿ ಹೇಳದ ಪ್ರಕಾರ ದೇವರಿಗೆ ಸೇವೆ ಮಾಡಿದವರು, ದೇವರಲ್ಲಿ ಭಕ್ತಿ ಇಟ್ಟವರು, ದೇವರನ್ನು ಪ್ರಾರ್ಥಿಸಿದವರು, ದೇವರಲ್ಲಿ ನಿರೀಕ್ಷೆ ಇಟ್ಟವರು, ಆದರೂ ಒಂದು ಇಕ್ಕಟ್ಟಿನಲ್ಲಿ ಸಿಕ್ಕಾಕಿಕೊಂಡಿದೆ. ಹೀಗೆ ದೇವರೇ ನನಗೆ ಸಹಾಯ ಮಾಡಬೇಕು, ಅದಕ್ಕಾಗಿ ಪ್ರವಾದಿಯ ಬಳಿಯಲ್ಲಿ ಬಂದು ಕೇಳುತ್ತಾ ಇದ್ದಾರೆ. ಪ್ರಿಯರೇ,
ಪೌಲನ ಮೂಲಕ ಹೇಳಿದೆ, ಸಕಲ ವಿಧವಾದ ಇಕ್ಕಟ್ಟಿನಲ್ಲಿಯೂ ಸಂತೈಸುವ ದೇವರು. ಈ ಒಂದು ಸಹೋದರಿಯ ಒಂದು ಉದಾಹರಣೆಯಲ್ಲಿ ನೋಡುವಾಗ ಪ್ರವಾದಿ ಆಕೆಯನ್ನು ಕೇಳುತ್ತಾ ಇದ್ದಾರೆ. ನಾವು ಮತ್ತು 2ನೇ ವಾಕ್ಯ ನೋಡೋಣ. ಎಲೀಷನು ಆಕೆಗೆ, ನಾನು ನಿನಗೇನು ಮಾಡಬೇಕೆನ್ನುತ್ತಿ? ನಿನ್ನ ಮನೆಯಲ್ಲಿ ಏನಿರುತ್ತದೆ ಹೇಳು ಅಂದನು. ಅದಕ್ಕೆ ಆಕೆಯು, ನಿನ್ನ ದಾಸಿಯ ಮನೆಯಲ್ಲಿ ಒಂದು ಮೊಗೆ ಎಣ್ಣೆ ಹೊರತಾಗಿ ಏನೂ ಇಲ್ಲ ಎಂದು ಉತ್ತರ ಕೊಟ್ಟಳು. ಹಲ್ಲೆಲೂಯಾ. ನೋಡಿ, ಆ ಸ್ತ್ರೀಯನ್ನು ನೋಡಿಕೊಂಡು ಪ್ರವಾದಿ ಕೇಳುತ್ತಾರೆ, ನಿನ್ನ ಮನೆಯಲ್ಲಿ ಏನಿದೆ? ನಾನು ನಿನಗೇನು ಮಾಡಬೇಕಂತ ನೀ ಕೋರಿತಿ? ನಿನ್ನ ಮನೆಯಲ್ಲಿ ಏನಿದೆ? ಆ ಸ್ತ್ರೀ ಹೇಳ್ತಾರೆ, ನಿನ್ನ ದಾಸಿಯ ಮನೆಯಲ್ಲಿ. ನೋಡಿ, ಅಲ್ಲಿ ಕೂಡ ನಿನ್ನ ದಾಸಿ, ಪ್ರವಾದಿಯ ದಾಸಿ ಎನ್ನುವಾಗ ದೇವರ ದಾಸಿ ಎಂದರ್ಥ. ತಗ್ಗಿಸಿಕೊಂಡು ಹೇಳ್ತಾರೆ, ನಾನು ದೇವರ ದಾಸಿ ಆಗಿದೆ, ದೇವರ ಭಕ್ತನಾಗಿದ್ದಾರೆ. ನೋಡಿ, ದೇವರಲ್ಲಿ ಭಯಪಟ್ಟುಕೊಂಡವಳಾಗಿದ್ದಾರೆ. ನನ್ನ ಮನೆಯಲ್ಲಿ ಒಂದು ಮೊಗ್ಗೆ ಎಣ್ಣೆಯನ್ನೇ ಹೊರತಾಗಿ ಬೇರೆ ಏನೂ ಇಲ್ಲ ಎಂದು ಆಕೆ ಹೇಳ್ತಾ ಇದ್ದಾರೆ. ಪ್ರಿಯರೇ, ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ, ಸಕಲ ವಿಧವಾದ ಇಕ್ಕಟ್ಟಿನಲ್ಲಿಯೂ ಸಂತೈಸುವ ದೇವರು. ಆ ಸಹೋದರಿಯ ಜೀವನದಲ್ಲಿ ಬಂದ ಆ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಪ್ರವಾದಿ ಹೇಳುತ್ತಾರೆ, ಸರಿ, ನಿನ್ನ ಮನೆಯಲ್ಲಿರೋದು ಒಂದೇ ಒಂದು ಮೊಗೆ ಎಣ್ಣೆ ಅಷ್ಟೇ ಇರೋದ? ಸರಿ, ಅದರಲ್ಲಿ ಅದ್ಭುತ ಮಾಡುವನಾಗಿದ್ದಾರೆ ನನ್ನ ದೇವರು. ನಿನಗೆ ಇರುವುದರಲ್ಲಿ ನಿನ್ನ ಇಕ್ಕಟ್ಟನ್ನು ನೀಗಿಸಿ ನಿನ್ನನ್ನು ಸಂತೈಸುವನಾಗಿದ್ದಾರೆ ನನ್ನ ದೇವರು. ಹಲ್ಲೆಲೂಯಾ. ಆ ಸ್ತ್ರೀಗೆ ಪ್ರವಾದಿ ಹೇಳುತ್ತಾ ಇದ್ದಾರೆ, ಸರಿ, ನೀನು ನಿನ್ನ ಮನೆಯಲ್ಲಿರುವಂಥ ಎಲ್ಲ ಪಾತ್ರೆಗಳನ್ನು ತೆಗೆದಿಟ್ಟುಕೊಳ್ಳಿರಿ. ಮಾತ್ರವಲ್ಲ, ನಿನ್ನ ನೆರೆಹೊರೆಯವರತ್ರನೂ ನೀವು ಪಾತ್ರೆಗಳನ್ನು ತೆಗೆದುಕೊಂಡು ಬಂದು ಇಟ್ಟುಕೊಳ್ಳಿರಿ. ನೋಡಿ, ನಿನ್ನ ಜೀವನದಲ್ಲಿ ಇವತ್ತು ಅದ್ಭುತ ಮಾಡುತ್ತಾರೆ. ಮಾತ್ರವಲ್ಲ, ನೀವು ಪಾತ್ರೆಗಳನ್ನು ತೆಗೆದುಕೊಂಡು ಬಂದು ನೀವು ಆ ಮೊಗ್ಗೆಯಲ್ಲಿ ಇರುವಂಥ ಎಣ್ಣೆಯನ್ನು ನೀವು ಒಂದೊಂದು ಪಾತ್ರೆಗಳಲ್ಲಿ ನೀವು ಉಯ್ಯುವಳಾಗಿರಲಿ. ಹಲ್ಲೆಲೂಯಾ. ಆ ಸಹೋದರಿ ಹೇಳಿದ, ನನ್ನ ಮನೆಯಲ್ಲಿ ಒಂದು ಮೊಗ್ಗೆ ಎಣ್ಣೆ ಇರೋದು ಅಂತ ಹೇಳಿದ್ದಾರೆ. ಅದರ ಪ್ರವಾದಿ ಹೇಳ್ತಾರೆ, ನೀ ಪಾತ್ರೆಗಳನ್ನೇ ತೆಗೆದುಕೊಂಡು ಬನ್ನಿ. ನೋಡಿ, ಅಲ್ಲಿ ನಾವು ಓದಬಹುದು 3ನೇ ವಾಕ್ಯದಲ್ಲಿ, ಹಾಗೆ ಎಲೀಷನು ಆಕೆಗೆ ಹೋಗಿ, ನಿನ್ನ ನೆರೆಯವರಿಂದ ಸಿಕ್ಕುವಷ್ಟು ಬರೀ ಪಾತ್ರೆಗಳನ್ನು ಕೇಳಿಕೊಂಡು ಬಾ. ಸ್ತೋತ್ರ. ಹಲ್ಲೆಲೂಯಾ. ಸಿಕ್ಕುವಷ್ಟು ಬರೀ ಪಾತ್ರೆಗಳನ್ನು, ಖಾಲಿ ಪಾತ್ರೆಗಳನ್ನು ತೆಗೆದುಕೊಂಡು ಬಾ. ಹಲ್ಲೆಲೂಯಾ. ಇರುವುದು ಒಂದು ಮೊಗ್ಗೆ ಎಣ್ಣೆ, ಆದರೆ ಪ್ರವಾದಿ ಹೇಳ್ತಾರೆ, ನೀ ಸಿಕ್ಕುವಷ್ಟು ಖಾಲಿ ಪಾತ್ರೆ ನೀ ತೆಗೆದುಕೊಂಡು ಬಾ. ಹಲ್ಲೆಲೂಯಾ. ಆಕೆಯು ತನ್ನ ಮಕ್ಕಳನ್ನು ಕಳಿಸಿ ಅಕ್ಕಪಕ್ಕ ಮನೆಗಳಲ್ಲಿರುವಂತ ಎಲ್ಲರ ಮನೆಯಲ್ಲಿ ಹೋಗಿ ಖಾಲಿ ಪಾತ್ರೆಗಳನ್ನು ತೆಗೆದುಕೊಂಡು ಬಂದು, ಪ್ರವಾದಿ ಹೇಳಿದೆ, ನೀವು ಪಾತ್ರೆಗಳನ್ನು ತೆಗೆದುಕೊಂಡು ಬಂದು ನೀನು ನಿನ್ನ ಮಕ್ಕಳು ಮನೆಯೊಳಗಡೆ ಹೋಗಿ ಬಾಗಲ ಹಾಕಿಕೊಳ್ಳಿರಿ. ಆ ಎಣ್ಣೆ ಒಂದೊಂದು ಪಾತ್ರೆಗಳಲ್ಲಿ ಉಯ್ಯುವುದು ಅದೊಂದು ಸೈಡಕ್ಕೆ ಪಕ್ಕಕ್ಕೆ ಇಟ್ಟುಕೊಳ್ಳಿರಿ. ಹಲ್ಲೆಲೂಯಾ. ಅದೇ ತರ ಆ ಸಹೋದರಿ ತನ್ನ ಮಕ್ಕಳನ್ನು ಕಳುಹಿಸಿಕೊಟ್ಟು ಆ ಮಕ್ಕಳು ಕೂಡ ಅದೇ ತರ ಹೇಳಿದ ಹಾಗೆ ನೆರೆಹೊರೆಯವರ ಮನೆಯ ಹತ್ರ ಹೋಗಿ ಆ ಪಾತ್ರೆಗಳನ್ನು ತೆಗೆದುಕೊಂಡು ಬಂದು ಅವರು ಪ್ರವಾದಿ ಹೇಳಿದ ಹಾಗೆ ಕದ ಹಾಕಿ ಆ ಪಾತ್ರೆಗಳಲ್ಲಿ ಎಣ್ಣೆ ಉಯ್ಯಲಿಕ್ಕೆ ಶುರುವಾಯಿತು. ಒಂದೊಂದು ಪಾತ್ರೆಗಳಲ್ಲಿ ಎಣ್ಣೆ ಉಯ್ತಾ ಒಂದೊಂದು ಸೈಡಕ್ಕೆ ಇಟ್ಟುಕೊಂಡು ಲಾಸ್ಟು ಇನ್ನೂ ಒಂದು ಮೊಗ್ಗೆಯಲ್ಲಿರುವಂಥ ಎಣ್ಣೆ ಇನ್ನು ಉಯ್ತಾ ಇರ್ತದೆ, ಪಾತ್ರೆಗಳು ತುಂಬುತ್ತಾ ಇರ್ತದೆ. ಆದರೆ ಲಾಸ್ಟು ಆ ಮಗನು ಬಂದು ಇನ್ನೊಂದು ಪಾತ್ರೆ ಇಡುವಂಥ ತಾಯಿ ಕೇಳುವಾಗ ಮಗ ಹೇಳ್ತಾರೆ, ಅಮ್ಮ ಎಲ್ಲ ಪಾತ್ರೆಗಳು ಖಾಲಿ ಆಯಿತು ಎಂದು ಹೇಳಿದರು. ಹಾಗೆ ಹೇಳುವಷ್ಟಕ್ಕೆ ಆ ಮೊಗ್ಗೆಯಲ್ಲಿ ಉಕ್ಕುತ್ತಾ ಇರುವ ಎಣ್ಣೆ ಅಲ್ಲೇ ನಿಂದು ಹೋಯಿತು. ಹಲ್ಲೆಲೂಯಾ. ಪ್ರಿಯ ದೇವರ ಮಕ್ಕಳಿರ, ನಿನ್ನ ಸಕಲ ವಿಧವಾದ ಇಕ್ಕಟ್ಟಿನಲ್ಲಿಯೂ ಸಂತೈಸುವ ದೇವರು. ಆ ಸಹೋದರಿಯ ಜೀವನದಲ್ಲಿ ಇನ್ನು ನನಗೆ ಮುಂದೆ ಒಂದು ದಾರಿ ಇಲ್ಲ, ನನಗೆ ಮುಂದೆ ಬದುಕಲಿಕ್ಕೆ ಮಾರ್ಗವಿಲ್ಲ, ನನ್ನ ಮಕ್ಕಳನ್ನು ಕೂಡ ನೋಡಿ ಸಾಲದವರು ಬಂದು ಹಿಡಿದುಕೊಂಡು ಹೋಗುತ್ತಾರೆ ಎಂದಿರುವ ಪರಿಸ್ಥಿತಿಯಲ್ಲಿ ಆ ಸಹೋದರಿಗೆ ಪ್ರವಾದಿ ಹೇಳಿದ ಮಾತು, ನಿನ್ನ ಮನೆಯಲ್ಲಿ ಏನಿದೆ? ನನ್ನ ಮನೆಯಲ್ಲಿ ಒಂದೇ ಒಂದು ಮೊಗ್ಗೆ ಎಣ್ಣೆ ಅಷ್ಟೇ ಇರುವುದು. ಆ ಇರುವುದರಲ್ಲಿ ನೋಡಿ ನಿನ್ನ ಇಕ್ಕಟ್ಟನ್ನು ತೀರಿಸಲಿಕ್ಕೆ ದೇವರು ಸರ್ವಶಕ್ತನಾಗಿದ್ದಾರೆ. ಈ ವಾಕ್ಯ ಕೇಳುವ ಪ್ರಿಯ ಸಹೋದರ, ಪ್ರಿಯ ಸಹೋದರಿ, ನೀವು ಅನೇಕ ವಿಷಯಗಳಲ್ಲಿ ಇಕ್ಕಟ್ಟಲ್ಲಿ ಇರುವವರಾಗಿದ್ದರೆ, ನಿಮ್ಮ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಸಕಲ ವಿಧವಾದ ಇಕ್ಕಟ್ಟಿನಲ್ಲಿ ಸಂತೈಸುವ ದೇವರು ಇವತ್ತು ನಿಮ್ಮನ್ನು ಕೇಳ್ತಾ ಇದ್ದಾರೆ, ನಿಮ್ಮ ಮನೆಯಲ್ಲಿ ಏನಿದೆ? ಹಲ್ಲೆಲೂಯಾ.
ನಾವು ಅನೇಕ ಸಮಯಗಳಲ್ಲಿ ಹೇಳುದು ನಮ್ಮ ಮನೆಯಲ್ಲಿ ಏನು ಇಲ್ಲ ಎಂದು ಹೇಳುವುದು, ಎಲ್ಲ ನಷ್ಟ ಅಂತ ಹೇಳುದು. ಆದರೆ ಎಲ್ಲವೂ ನಷ್ಟವಾಗಿರುವಾಗಲೂ ನಿನ್ನ ಮನೆಯಲ್ಲಿ ಏನಿದೆ ಇರುವುದು ಎಂಬುದು ಹೇಳಲಿಕ್ಕೆ. ಹಲ್ಲೆಲೂಯಾ. ಆ ಸ್ತ್ರೀಯ ಮನೆಯಲ್ಲಿ ಒಂದೇ ಒಂದು ಮೊಗ್ಗೆ ಎಣ್ಣೆಯಷ್ಟೇ ಇರುವುದು. ಪ್ರಿಯರೇ, ನನ್ನ ಜೀವನದಲ್ಲಿಯೂ ನಿಮ್ಮ ಜೀವನದಲ್ಲಿಯೂ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿರುವಾಗ ಕರ್ತನು ಕೇಳುತ್ತಾ ಇದ್ದಾರೆ, ನಿನ್ನ ಮನೆಯಲ್ಲಿ ಏನಿದೆ? ಹಲ್ಲೆಲೂಯಾ. ನಿನ್ನ ಮನೆಯಲ್ಲಿ ಇರುವುದನ್ನಿಟ್ಟುಕೊಂಡೇ ನಾನು ನಿಮ್ಮನ್ನು ಅಭಿವೃದ್ಧಿಪಡಿಸುತ್ತೇನೆ. ಹಲ್ಲೆಲೂಯಾ. ಆ ಸ್ತ್ರೀಗೆ ಹೇಳಿರುವಾಗ ಒಂದು ಮಗು ಎಣ್ಣೆ ಕೈ ಇರದೆ ಹೇಳುವಾಗ ಆ ಪ್ರವಾದಿ ಹೇಳಿದ ಮಾತು ನೋಡಿ, ನಿಮ್ಮ ನೆರೆಹೊರೆಯವರ ಮನೆಯಲ್ಲಿ ಹೋಗಿ ಖಾಲಿ ಪಾತ್ರಗಳು ತೆಗೆದುಕೊಂಡು ಬನ್ನಿರಿ. ಪ್ರಿಯರೇ, ನಾವು ಈ ಒಂದು ಸಂದರ್ಭದಲ್ಲಿ ಈ ಮಾತು ನಮಗೆ ಹೇಳಿದರೆ ನಾವು ಅದನ್ನು ನಂಬುತ್ತೀರಾ? ಇರುವುದು ಒಂದೇ ಒಂದು ಮಗು ಎಣ್ಣೆ. ಆವಾಗ ಹೇಳ್ತಾರೆ ಖಾಲಿ ಪಾತ್ರೆಗಳು ತೆಗೆದುಕೊಂಡು ಬನ್ನಿ ಎಂದು. ನಾವು ನಂಬುತ್ತೀರಾ? ಇರುವ ಒಂದೇ ಒಂದು ಮೊಗ್ಗೆ ಎಣ್ಣೆ ಇದೆ ಎಂದು ಪ್ರವಾದಿಗೆ ಹೇಳಿದ ಮೇಲೆ ಖಾಲಿ ಪಾತ್ರೆಗಳು ತೆಗೆದುಕೊಂಡು ಬನ್ನಿ ಎಂದು ಕೇಳುವಾಗ ಆ ಸಹೋದರಿ ತಿರುಗಿ ಪ್ರಶ್ನೆ ಹಾಕಬೇಕಾಯಿತು, ಸ್ವಾಮಿ, ಒಂದೇ ಒಂದು ಮೊಗ್ಗೆ ಎಣ್ಣೆ ಇದೆ, ನೀ ಖಾಲಿ ಪಾತ್ರೆ ತೆಗೆದುಕೊಂಡು ಬಾ ಅಂತ ಹೇಳ್ತೀರಿ, ಮತ್ತು ಮನೆಯೊಳಗಡೆ ಹೋಗಿ ನೀನು ನಿನ್ನ ಮಕ್ಕಳು ಕದೆ ಹಾಕಿಕೊಳ್ಳಿ ಅಂತ ಹೇಳ್ತಾ ಇದ್ದೀರಿ. ಇದರಲ್ಲಿ ಈ ಖಾಲಿ ಪಾತ್ರೆ ತಕೊಂಡ್ಬಂದು ನಾವೇನ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀರಿ ಅಂತ ಪ್ರಶ್ನೆ ಹಾಕಬಹುದಾಯಿತು. ಹಲ್ಲೆಲೂಯಾ. ಆದರೆ ಆ ಸಹೋದರಿ ಪ್ರವಾದಿಯ ಮಾತನ್ನು ನಂಬಿದಳು. ಹಲ್ಲೆಲೂಯಾ. ಒಂದೇ ಒಂದು ಮೊಗ್ಗೆ ಎಣ್ಣೆಯನ್ನು ಇರುವುದು, ಆದರೂ ಕೂಡ ಪ್ರವಾದಿ ಹೇಳುತ್ತಾರೆ, ಒಂದು ಪಾತ್ರೆ ಅಲ್ಲ, ಎರಡು ಪಾತ್ರೆ ಅಲ್ಲ, ನಿನ್ನ ನೆರೆಹೊರೆಯವರ ಹತ್ರ ಹೋಗಿ ಸಿಕ್ಕುವಷ್ಟು ಬರೀ ಪಾತ್ರೆ ತೆಗೆದುಕೊಂಡು ಬಾ. ಒಂದು ಎರಡು ಅಂದಲ್ಲ ಹೇಳಿದೆ, ಎಷ್ಟು ನಿನಗೆ ಸಿಕ್ಕುತ್ತದೋ ಅಷ್ಟು ತೆಗೆದುಕೊಂಡು ಬಾ ಅಂತ ಹೇಳುವಾಗ ಆ ಸಹೋದರಿ ಆವಾಗ ಸಂದೇಹ ಪಡಬಹುದಾಯಿತು, ಅನುಮಾನ ಪಡಬಹುದಾಯಿತು. ಅಯ್ಯೋ, ಎಷ್ಟೋ ಒಂದು ಪಾತ್ರೆ ತಕೊಂಡು ಬಾ ಅಂತ ಹೇಳ್ತೀರಲ್ಲ, ಇಷ್ಟೆಲ್ಲ ಪಾತ್ರೆ ತಕೊಂಡ್ಬಂದು ಏನ್ ಮಾಡ್ಲಿಕ್ಕೆ ಹೋಗ್ತೀರಿ? ಈ ಪ್ರವಾದಿ ಏನೇ ಮಾಡ್ಲಿಕ್ಕೆ ಹೇಳ್ತಾ ಇದ್ದೀರಾ ಅಂತ ಏನೆಲ್ಲ ಒಂದು ತಿರುಗಿ ಪ್ರಶ್ನೆ ಹಾಕಬಹುದಾಯ್ತು, ಅನುಮಾನ ಪಡಬಹುದಾಯ್ತು. ಆದರೆ ಆಕೆ ಪ್ರವಾದಿಯಲ್ಲಿಯೂ ನಂಬಿದರು, ಪ್ರವಾದಿಯ ದೇವರಲ್ಲಿಯೂ ನಂಬಿದರು. ಹಲ್ಲೆಲೂಯಾ. ಇವತ್ತು ವಚನ ಕೇಳುವ ಸಹೋದರ ಸಹೋದರಿ, ನಿಮಗೆ ಇಕ್ಕಟ್ಟಿನ ಪರಿಸ್ಥಿತಿ ಇದೆ ನಿಜ, ಆದರೆ ಈ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ನಿಮ್ಮನ್ನು ಸಂತೈಸುವ ದೇವರಲ್ಲಿಯೂ ಆ ದೇವರ ನೇಮಿಸಲ್ಪಟ್ಟಿರುವ ದೇವರ ಸೇವಕರಲ್ಲಿಯೂ ನಿಮಗೊಂದು ನಂಬಿಕೆ ಇದೆಯಾ? ದೇವ ಸೇವಕರು, ದೇವರು ಹೇಳುವಂತ ಆಲೋಚನೆಗಳು ದೇವ ಸೇವಕರು ಹೇಳುವಾಗ ಅದು ಸ್ವೀಕರಿಸಲಿಕ್ಕೆ ಒಂದು ಮನಸ್ಸಿದೆಯಾ? ಹಲ್ಲೆಲೂಯಾ. ದೇವ ಸೇವಕರ ಮುಖಾಂತರವಾಗಿ ದೇವರೇ ಮಾತನಾಡುವಾಗ ಆವಾಗ ಇವರು ಹೇಳಿದ ತರೆಲ್ಲ ಮಾಡ್ಲಿಕ್ಕೆ ನಮ್ಮ ಕೈಲಾಗತ್ತ, ಇವರು ಹೇಳಿದ ತರೆಲ್ಲ ನಡೆಯುತ್ತದ, ಇವರು ಹೇಳಿದ ತರಲ್ಲ ಆಗಿದ್ರೆ ಈಗ ಎಲ್ಲಿ ಇರ್ತಾ ಇತ್ತು ಅಂತ ರೀತಿಯಲ್ಲಿ ನೀವು ಅನುಮಾನದ ಮಾತುಗಳು ಹೇಳುವುದರಿಂದ ನಮ್ಮ ಮನೆಯಲ್ಲಿ ಇಕ್ಕಟ್ಟು ನೀಗುತ್ತಾ ಇಲ್ಲ. ಹಲ್ಲೆಲೂಯಾ. ಆದರೆ ಪ್ರವಾದಿಯ ಮಾತನ್ನು ಆಕೆ ನಂಬಿದರು, ಪ್ರವಾದಿಯ ದೇವರಲ್ಲಿಯೂ ಆಕೆ ನಂಬಿದರು. ಅದಕ್ಕೆ ತಿರುಗಿ ಪ್ರಶ್ನೆ ಹಾಕಲಿಕ್ಕೆ ಹೋಗಲಿಲ್ಲ, ತಿರುಗಿ ಅದಕ್ಕೆ ಅನುಮಾನ ಪಡಲಿಕ್ಕೆ ಹೋಗಲಿಲ್ಲ. ಆಕೆ ಪ್ರವಾದಿ ಏನು ಹೇಳಿದೆಯೋ ಅದೇ ಮಾಡಿದೆ. ಅದು ಮಾತ್ರವಲ್ಲ ನೋಡಿ, ಅಲ್ಲಿ ಅವರ ಮಕ್ಕಳು ಕೂಡ, ಆ ಮಕ್ಕಳು ಕೂಡ ಆ ತಾಯಿ ಹೇಳಿದ ಹಾಗೆ, ಓ ಪ್ರವಾದಿ ನೋಡಿ ಈ ಮಾತು ಹೇಳಿದ್ದಾರೆ ಮಕ್ಕಳೇ ಅಂತ ಹೇಳುವಾಗ ಆ ಮಕ್ಕಳು ಕೂಡ ಹೌದಾ ಸರಿ, ಹಾಗಾದರೆ ನಾವು ಆ ಪ್ರವಾದಿ ಹೇಳಿದ ಥರನೇ ಮಾಡಿಕೊಳ್ಳೋಣ ಅಂತ ಮಕ್ಕಳು ಅದಕ್ಕೆ ನಂಬಿಕೆಯಿಂದ ಹೇಳಿದ ಕೆಲಸ ಮಾಡಿದರು. ಮಕ್ಕಳಿಗೆ ಕೊಟ್ಟ ಕೆಲಸ ಏನು? ನೆರೆಹೊರೆಯವರ ಮನೆಯಲ್ಲಿ ಹೋಗಿ ಬರೀ ಖಾಲಿ ಪಾತ್ರೆ ತೆಗೆದುಕೊಂಡು ಬಾ ಎಂಬುದು. ಆ ಮಕ್ಕಳು ಆವಾಗ ಹೇಳಬಹುದಾಯ್ತು, ನನ್ನ ಕೈಯಲ್ಲಿ ಆಗಲ್ಲ, ನನಗೆ ನಾಚಿಕೆ ಆಗುತ್ತದೆ, ಅವ್ರ ಮನೆಯಲ್ಲಿ ಹೋಗಿ ಏನಂತ ಕೇಳೋದು. ಆವಾಗ ಅವ್ರು ಏನು ಗೇಳಿ ಮಾಡಿಬಿಡ್ತಾರೆ, ಅವ್ರು ನಮ್ಮನ್ನು ತಮಾಷೆ ಮಾಡಿ ಕಳಿಸ್ಬಿಡ್ತಾರೆ, ನಾನಂತೂ ಹೋಗಲ್ಲ ಅಂತ ಎಷ್ಟು ಬೇಕಾದ್ರೆ ಹೇಳ್ಬೋದಾಯ್ತು. ಅದರ ಮಕ್ಕಳು ಕೂಡ ಖುಷಿಯಾಗಿ, ಓ ತಾಯಿ ಹೇಳಿದ್ದಾರೆ, ತಾಯಿಗೆ ಪ್ರವಾದಿ ಹೇಳಿದ್ದಾರೆ, ಪ್ರವಾದಿಯಲ್ಲಿ ದೇವರು ಮಾತಾಡಿದ್ದಾರೆ ನೋಡಿ. ಆ ಮಕ್ಕಳು ಕೂಡ ಆ ಮನೆಯ ಪರಿಸ್ಥಿತಿಯಲ್ಲಿ ಅನುಸರಣೆ ಉಳ್ಳವರಾಗಿತ್ತು. ಇವತ್ತು ವಾಕ್ಯ ಕೇಳುವ ಪ್ರಿಯ ಮಕ್ಕಳೀರ, ಚಿಕ್ಕ ಮಕ್ಕಳಿಗೆ ನಾನು ಕೇಳ್ತಾ ಇದ್ದೀನಿ, ಹೀಗೆ ನಿಮ್ಮ ಮನೆಯಲ್ಲಿ ಇಕ್ಕಟ್ಟಿದೆ, ನಿಮ್ಮ ಮನೆಯಲ್ಲಿ ಪರಿಸ್ಥಿತಿಗಳು ವಿಪರೀತವಾಗಿದೆ, ಆದರೆ ಆ ವಿಪರೀತ ಪರಿಸ್ಥಿತಿಯಲ್ಲಿ
ತಾಯಿ ಹೇಳುವ ಮಾತು ಕೇಳುವರಾಗಿದ್ದೀರಾ? ತಂದೆ ಹೇಳುವ ಮಾತು ಕೇಳುವರಾಗಿದ್ದೀರಾ? ಆ ತಂದೆ ತಾಯಿಯವರಿಗೆ ಆಲೋಚನೆ ಕೊಡುವಂತ ದೇವರಲ್ಲಿ ನಿಮಗೊಂದು ನಂಬಿಕೆ ಇದೆಯಾ? ಇಲ್ಲ, ತಾಯಿ ತಂದೆಯವರ ಮೇಲೆ ನೀವು ಜಗಳ ಮಾಡಿಕೊಂಡು, ನೋಡಿ ನನ್ನ ಮನೆಯಲ್ಲಿ ಏನೂ ಇಲ್ಲ, ನನಗಿದು ಬೇಕಾಯಿತು, ನನಗೆ ಅದು ಬೇಕಾಯಿತು, ನೀನೇನು ಕೊಡಿಸುವುದಿಲ್ಲ, ನೋಡು ಅವರ ಮನೆಯಲ್ಲಿ ನೋಡಿರಿ ಅವರೆಲ್ಲ ಕೇಳೋದೆಲ್ಲ ತೆಗೆದುಕೊಡ್ತಾರೆ, ಅವ್ರೇನು ಬೇಕಂದ್ರೆ ಅವರು ಮಕ್ಕಳಿಗೆ ತಂದು ಕೊಡ್ತಾರೆ, ಈ ಮನೆಯಲ್ಲಿ ಏನಿದೆ ನೀವು ಏನು ನಮ್ಗೆ ಕೊಡ್ತಾ ಇದೆ ಅಂತ ಹೇಳಿಕೊಂಡು ತಂದೆ ತಾಯಿಯವರ ಮೇಲೆ ಬೇಜಾರಾಗಿ ಮಾತಾಡುವ ಮಕ್ಕಳಾಗಿದ್ದೀರಾ? ಹಾಗಾದರೆ ನನ್ನನ್ನು ಕೇಳುವ ಮಕ್ಕಳೀರಾ? ನೋಡಿ, ಆ ಮಕ್ಕಳಿಗೆ ತಾಯಿ ಒಂದು ಮಾತು ಹೇಳುವಾಗೆ ಆ ತಾಯಿಗೆ ಪ್ರವಾದಿ ಮಾತು ಹೇಳಿದೆ ಎಂದು ಹೇಳುವ ಅದನ್ನು ಅವರು ಅನುಸರಿಸಿಕೊಂಡಿದ್ರು. ಓ, ಪ್ರವಾದಿ ನಮಗೊಂದು ಮಾತು ಹೇಳಿದ್ದಾರೆ ಮಕ್ಕಳೇ, ಹೀಗೆ ನಮಗೆ ಹೇಳಿದ್ದಾರೆ, ನಾವು ಹಾಗೆ ಮಾಡೋಣ ಅಂತ ಹೇಳುವಾಗ ಆ ಮಕ್ಕಳು ಕೂಡ ಪ್ರವಾದಿಯ ಮಾತನ್ನು ನಂಬಿದರು. ಹಲ್ಲೆಲೂಯಾ. ಇವತ್ತು ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಇರುವಂತ ಪ್ರಿಯ ಮಕ್ಕಳಿರ, ಹೀಗೆ ದೇವರು ಪ್ರವಾದಿ ಮೂಲಕ ಮಾತನಾಡುವ ಮಾತುಗಳು ಅದು ಒಂದು ವೇಳೆ ನಮಗೆ ತಮಾಷೆಯಾಗಿ ಅನ್ಬೋದು. ಹೀಗೆ ಮನೆಯಲ್ಲಿ ಕಷ್ಟ, ಸಾಲಗಾರರು ಬಂದು ಮನೆಯಲ್ಲಿ ಜಗಳಕ್ಕೆ ಬರ್ತಾರೆ, ಮಕ್ಕಳನ್ನು ಹಿಡ್ಕೊಂಡು ಹೋಗ್ಲಿಕ್ಕೆ ಬರ್ತಾರೆ, ಪಕ್ಕದ ಮನೆಯಲ್ಲಿ ಹೋಗಿ ಖಾಲಿ ಪಾತ್ರೆ ತಕೊಂಡ್ ಬಾ. ಇದಕ್ಕೂ ಅದಕ್ಕೆ ಏನು ಸಂಬಂಧ? ಸಾಲಗಾರರೇ ಬಂದು ಹಿಡ್ಕೊಂಡು ಹೋಗ್ಲಿಕ್ಕೆ ನೋಡ್ತೀನಿ ಅಂತ ಹೇಳುವಾಗ ಖಾಲಿ ಪಾತ್ರೆ ತಕೊಂಬ ಅಂತ ಹೇಳಿದ್ರೆ ಏನು ಸಂಬಂಧ ಬರ್ತದೆ? ಹಲ್ಲೆಲೂಯ. ಆದರೆ ಆ ಮಕ್ಕಳು ಅದರಲ್ಲಿ ಪ್ರಶ್ನೆ ಹಾಕ್ಲಿಕ್ಕೆ ಹೋಗಿಲ್ಲ. ಸಾಲಿಗೆ ಖಾಲಿ ಪಾತ್ರಕ್ಕೆ ಏನು ಸಂಬಂಧ ಅಂತ ಅವ್ರು ಕೇಳಲಿಕ್ಕೆ ಹೋಗಿಲ್ಲ. ಅವರು ಪ್ರವಾದಿ ಹೇಳಿದ್ದಾರೆ, ನಮ್ಮ ತಾಯಿ ಹೇಳಿ ಒಂದು ಕೆಲಸ ಕೊಟ್ಟಿದೆ, ನಾವು ಮಾಡಿಕೊಳ್ಳೋಣ. ಮಕ್ಕಳು ನೆರೆಹೊರೆಯವರ ಮನೆಗಳೆಲ್ಲ ಹೋಗಿ ಅವ್ರ ಪಾತ್ರೆಗಳು ತೆಗೆದುಕೊಂಡು ಬಂದು, ಪ್ರಿಯರೇ, ಪ್ರವಾದಿಯ ಮಾತು ಕೇಳುತ್ತೀರಾ? ಪ್ರವಾದಿ ಹೇಳುವಂತ ದೇವರನ್ನು ನಂಬುತ್ತೀರಾ? ಹಾಗಾದರೆ ನಿಮ್ಮ ಜೀವನದಲ್ಲಿ ಇಕ್ಕಟ್ಟಿನ ಪರಿಸ್ಥಿತಿ ಬದಲಾವಣೆ ಆಗುತ್ತದೆ. ಇಕ್ಕಟ್ಟು ಸಕಲ ವಿಧವಾದ ಇಕ್ಕಟ್ಟಲ್ಲಿ ಸಂಧೈಸುವ ದೇವರೇ ಇರಬೇಕಿರುವುದು. ಮತ್ತು ಈಗ ನೋಡಿದರೆ ಆ ಮನೆಯಲ್ಲಿ ತಾಯಿ ಮತ್ತು ಮಕ್ಕಳು ಅವರು ಒಂದು ಒಳ್ಳೆಯ ಒಂದು ಐಕ್ಯತೆಯಲ್ಲಿದ್ದಾರೆ, ಒಂದು ಅನ್ಯೋನ್ಯತೆಯಲ್ಲಿದ್ದಾರೆ. ಆ ತಾಯಿ ಹೇಳಿದ ಮಕ್ಕಳು ಕೇಳೋದು, ಮಕ್ಕಳು ಹೇಳಿದ ಮಾತು ತಾಯಿ ಕೇಳೋದು. ಹಾಗೆ ಅವರು ಪಾತ್ರೆಗಳು ತೆಗೆದುಕೊಂಡು ಬಂದು ಆವಾಗ ನೋಡಿ ಅವರೇನು ಮಾಡಿದ್ದಾರೆ ಅಂದರೆ, ಅನಂತರ ನಿನ್ನ ಮಕ್ಕಳನ್ನು ಒಳಗೆ ಕರೆದುಕೊಂಡು ಬಾಗಿಲನ್ನು ಮುಚ್ಚಿ ಎಣ್ಣೆಯನ್ನು ಪಾತ್ರೆಗಳಲ್ಲಿ ಹುಯ್ದು ತುಂಬಿದವುಗಳೆಲ್ಲವನ್ನು ಒತ್ತಟ್ಟಿಗಿಡು ಎಂದು ಹೇಳಿದರು. ಸ್ತೋತ್ರ. ಹಲ್ಲೆಲೂಯಾ. ನೀನು ನಿನ್ನ ಮಕ್ಕಳು ಮನೆ ಒಳಗಡೆ ಸೇರಿ ಬಾಗಲಾಕಿಕೊಂಡು ಈ ಕಾರ್ಯ ಮಾಡಬೇಕು. ಹಲ್ಲೆಲೂಯಾ. ಪ್ರವಾದಿ ಹೇಳಿದ ಶಿಸ್ತಿನ ಪ್ರಕಾರ ಮಾಡಬೇಕು. ಪಾತ್ರಗಳು ತಕ್ಕೊಂಡ್ಬಂದು ಹೊರಗಡೆ ಎಲ್ಲರೂ ಕಾಣುವಂಥ ರೀತಿಯಲ್ಲಿ ಮಾಡೋದಲ್ಲ. ದೇವರ ಆಶೀರ್ವಾದ ಹೊಂದಿಕೊಳ್ಳಲಿಕ್ಕಾಗಿ ನೀವು ನಿಮ್ಮ ಮನೆ ಒಳಗಡೆ ನೀವು ಬಾಗಲಾಕಿ ನೀವು ನಿನ್ನ ಮಕ್ಕಳು ದೇವರ ಹೇಳಿದ ಹಾಗೆ ಮಾಡಬೇಕಾಗಿರುತ್ತದೆ. ದೇವರು ಏನು ಹೇಳುತ್ತಾರೆ ಎಂಬುದನ್ನು ಕೇಳಲಿಕ್ಕಾಗಿ ನಾವು ಮನೆಯೊಳಗಡೆ ಬಾಗಲಾಕಿ ದೇವರಲ್ಲಿ ಕೇಳುವವರಾಗಿರಬೇಕು ಅಥವಾ ಪ್ರಾರ್ಥಿಸುವವರಾಗಿರಬೇಕು. ನೀನು ನಿನ್ನ ಮಕ್ಕಳು ಮನೆಯೊಳಗಡೆ ಸೇರಿ ಬಾಗಲಾಕಿಕೊಂಡು ನಾನು ಹೇಳುವ ಹಾಗೆ ಮಾಡು. ಹಲ್ಲೆಲೂಯಾ. ಪ್ರಿಯ ದೇವರ ಮಕ್ಕಳಿರ, ನಮ್ಮ ಇಕ್ಕಟ್ಟಿನ ಪರಿಸ್ಥಿತಿಗಳಲ್ಲಿ ನಾವು ನಮ್ಮ ಮನೆಯೊಳಗಡೆ ಬಾಗಲಾಕಿಕೊಂಡು ನೋಡಿ, ನೀನು ನಿನ್ನ ಮಕ್ಕಳು ಅನೇಕ ಕುಟುಂಬಗಳಲ್ಲಿ ಎಷ್ಟು ಇಕ್ಕಟ್ಟಿನ ಪರಿಸ್ಥಿತಿಗಳಿರುವಾಗಲೂ ಮಕ್ಕಳದನ್ನು ಅರ್ಥ ಮಾಡಿಕೊಳ್ಳದೆ ಮಕ್ಕಳು ಹೊರಗಡೆ ಸಂಚಾರ ಮಾಡಿಕೊಳ್ಳುತ್ತಾರೆ. ಮನೆಯಲ್ಲಿ ಪ್ರಾರ್ಥನೆ ಮಾಡುವಂಥ ಸಮಯದಲ್ಲಿ ತಂದೆ ತಾಯಿಯವರು ಪ್ರಾರ್ಥನೆಗೆ ಕುಳಿತುಕೊಳ್ಳುವಂಥ ಸಮಯದಲ್ಲಿ ಮಕ್ಕಳು ಜೊತೆಯಲ್ಲಿ ಕೂತ್ಕೊಳ್ಳುವಂಥ ಒಂದು ರೂಢಿ ನಿಮ್ಮ ಮನೆಗಳಲ್ಲಿ ಇದೆಯಾ? ಹಲ್ಲೆಲೂಯಾ. ಪ್ರವಾದಿ ಹೇಳ್ತಾರೆ, ನೀನು ನಿನ್ನ ಮಕ್ಕಳು ಮನೆಯೊಳಗಡೆ ಇರಬೇಕು. ಅನೇಕ ಕುಟುಂಬಗಳಲ್ಲಿ ಅವರಿಗೆ ಇಕ್ಕಟ್ಟಿನ ಪರಿಸ್ಥಿತಿಗಳಿದೆ, ಅನೇಕ ಸಮಸ್ಯೆಗಳಿದೆ. ಆದರೆ ತಂದೆ ತಾಯಿಯವರು ಪ್ರಾರ್ಥನೆಗಾಗಿ ಕೂತ್ಕೊಳ್ಳುವಾಗ ಅನೇಕ ಮಕ್ಕಳು ಆ ಸಮಯದಲ್ಲಿ ಜೊತೆಯಲ್ಲಿ ಕೂತ್ಕೊಳ್ಳೋದಿಲ್ಲ. ದೇವರು ಹೇಳ್ತಾರೆ, ನೀನು ನಿನ್ನ ಮಕ್ಕಳು ಮನೆಯೊಳಗಡೆ ಕಾಣಬೇಕು. ಮಕ್ಕಳು ಹೊರಗಡೆ ಎಲ್ಲೆಲ್ಲೋ ಹೋಗಿ ಹೊರಗಡೆ ಎಲ್ಲ ಸುತ್ತಾಡಲಿಕ್ಕೆ ಹೋಗಿರೋದು ತಂದೆ ತಾಯಿಯವರು ಪ್ರಾರ್ಥನೆ ಮಾಡೋದು. ಆಮೇಲೆ ಪ್ರಾರ್ಥನೆ ಎಲ್ಲ ಮುಗಿದ ಮೇಲೆ ಊಟಕ್ಕೆ ಆಗುವಂಥ ಸಮಯದಲ್ಲಿ ಮಕ್ಕಳೆಲ್ಲ ಬರುವುದು. ಆವಾಗ ತಂದೆ ತಾಯಿಯವರು ಅವರಿಗೆ ಊಟ ಪಡಿಸಿಕೊಡುವುದು. ಪ್ರಿಯರೇ,
ಇವತ್ತು ನಿಮ್ಮ ಮನೆಯಲ್ಲ ಇಕ್ಕಟ್ಟಿನ ಪರಿಸ್ಥಿತಿ ನೀಗಬೇಕಂದರೆ ದೇವರು ಹೇಳ್ತಾ ಇದ್ದಾರೆ, ಸಕಲ ವಿಧವಾದ ಇಕ್ಕಟ್ಟಿನಲ್ಲಿಯೂ ನಿಮ್ಮನ್ನು ಸಂಭವಿಸುವ ದೇವರು ಹೇಳ್ತಾ ಇದ್ದಾರೆ, ನೀನು ನಿನ್ನ ಮಕ್ಕಳು ಮನೆಯೊಳಗಡೆ ಸೇರಬೇಕು. ಹಲ್ಲೆಲೂಯಾ. ಮತ್ತು ಬಾಗಲಾಕಿಕೊಳ್ಳಬೇಕು. ದೇವರ ವಾಕ್ಯದಲ್ಲಿ ಹೇಳ್ತಾ ಇದ್ದಾರೆ, ನೀವು ಪ್ರಾರ್ಥಿಸುವಾಗ ನಿಮ್ಮ ಏಕಾಂಗವಾದ ಕೋಣೆಯೊಳಗಡೆ ನೀವು ಬಾಗಲಾಕಿಕೊಂಡು ಕದ ಹಾಕಿಕೊಂಡು ಅಂತರಂಗದಲ್ಲಿ ನಿನ್ನನ್ನು ಕಾಣುವ ದೇವರನ್ನು ಪ್ರಾರ್ಥಿಸಿರಿ ಎಂದು ಪವಿತ್ರ ಗ್ರಂಥದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಹೇಳಿದ್ದಾರೆ. ಹಲ್ಲೆಲೂಯಾ. ಸ್ವಾಮಿ ಹೇಳ್ತಾರೆ, ನೀವು ಪ್ರಾರ್ಥಿಸುವಾಗ ನಿಮ್ಮ ಏಕಾಂಗವಾದ ಕೋಣೆಯೊಳಗಡೆ ಹೋಗಿ ನೀ ಕದ ಹಾಕಿಕೊಂಡು ಅಂತರಂಗದಲ್ಲಿ ಕಾಣುವ ದೇವರನ್ನು ಪ್ರಾರ್ಥಿಸಿರಿ. ಅದಕ್ಕೆ ಕದ ಹಾಕಿಕೊಂಡು ನೋಡಿ, ಮಕ್ಕಳು ಸಹಿತವಾಗಿ ಅಂತರಂಗದಲ್ಲಿ ಕಾಣುವ ದೇವರ ಹತ್ರ ನೀವು ಪ್ರಾರ್ಥಿಸುವಾಗ ನೋಡಿ, ದೇವರು ನಿಮಗೆ ಮಾತನಾಡುತ್ತಾರೆ, ನೀನು ಏನು ಮಾಡಬೇಕು ಎಂಬುದನ್ನು, ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು ಎಂಬುದನ್ನು ದೇವರು ನಿಮಗೆ ಮಾತಾಡುತ್ತಾರೆ. ನಿಮ್ಮ ಅಂತರಾತ್ಮಗಳಲ್ಲಿ ಮಾತಾಡುತ್ತಾರೆ, ನಿಮ್ಮ ಹೃದಯಗಳಲ್ಲಿ ಮಾತಾಡುತ್ತಾರೆ, ಮತ್ತು ಪ್ರವಾದಿಗಳ ಮೂಲಕ ಮಾತಾಡುತ್ತಾರೆ, ದೇವ ಸೇವಕರ ಮೂಲಕ ಮಾತಾಡುತ್ತಾರೆ, ದೇವರ ವಚನದಲ್ಲಿ ದೇವರು ನಿಮ್ಮೊಂದಿಗೆ ಮಾತನಾಡುತ್ತಾರೆ. ಹಲ್ಲೆಲೂಯಾ. ಇವತ್ತು ಇಕ್ಕಟ್ಟು ನೀಗಬೇಕಾ? ನಿಮ್ಮ ಸಕಲ ವಿಧವಾದ ಇಕ್ಕಟ್ಟಿನಿಂದ ಸಂತೈಸಲಿಕ್ಕೆ ದೇವರು ಹೇಳುತ್ತಾರೆ, ನೀ ಬಾಗಲಾಕಿಕೊಂಡು ಮಕ್ಕಳ ಸಹಿತವಾಗಿ, ನೀ ಕುಟುಂಬ ಸಹಿತವಾಗಿ ದೇವರು ಹೇಳುವ ಮಾತನ್ನು ಅನುಸರಿಸು. ಹಲ್ಲೆಲೂಯಾ. ಹಾಗೆ ಅವರು ಮೊದಲನೇದಾಗಿ ಪ್ರವಾದಿ ಹೇಳಿದ ಮಾತಿನಂತೆ ಅವರು ಪಾತ್ರೆಗಳು ತೆಗೆದುಕೊಂಡು ಬಂದು, ಎರಡನೇದಾಗಿ ಅವರು ಬಾಗಲಾಕಿಕೊಂಡು ಕದ ಹಾಕಿಕೊಂಡು ನೀನು ನಿನ್ನ ಮಕ್ಕಳು ಒಟ್ಟಿಗಿರಬೇಕು, ಅವರು ಹಾಗೇ ಮಾಡಿದರು. ಮೂರನೇದಾಗಿ ಪ್ರವಾದಿ ಹೇಳಿದರು, ನೀವು ಆ ಪಾತ್ರೆಗಳಲ್ಲಿ, ಖಾಲಿ ಪಾತ್ರೆಗಳಲ್ಲಿ ಉಯ್ದು ಅದನ್ನು ತುಂಬಿದ ಬಗಳು ಒಂದೊಂದು ಸೈಡಕ್ಕೆ ಇಡಬೇಕು. ಹಲ್ಲೆಲೂಯಾ. ಹಲ್ಲೆಲೂಯಾ. ನೋಡಿ, ಅಲ್ಲಿ ನೋಡಿ 5ನೇ ವಾಕ್ಯದಲ್ಲಿ, ಆಕೆಯು ಹೋಗಿ ಮಕ್ಕಳನ್ನು ಒಳಗೆ ಕರಕೊಂಡು ಬಾಗಲನ್ನು ಮುಚ್ಚಿ ಅವರು ಮುಂದಿಟ್ಟ ಪಾತ್ರೆಗಳಲ್ಲೆಲ್ಲ ಎಣ್ಣೆ ಹುಯ್ದಳು. ಪಾತ್ರೆಗಳು ತುಂಬಿದಾಗ ಆಕೆಯು ಆ ಮಗನಿಗೆ ಇನ್ನೊಂದು ಪಾತ್ರೆಯನ್ನು ತಂದಿಡು ಎಂದು ಹೇಳಿದರು. ಹಲ್ಲೆಲೂಯಾ. ಹಲ್ಲೆಲೂಯಾ. ನೋಡಿ, ಎಷ್ಟು ಚೆನ್ನಾಗಿದೆ. ಅವರು ಪ್ರವಾದಿ ಹೇಳಿದ ತರ ಪಾತ್ರೆಗಳು ತೆಗೆದುಕೊಂಡು ಬಂದರು, ಬಾಗಲಾಕಿದರು. ಹೀಗೆ ಪ್ರವಾದಿ ಹೇಳಿದೆ, ಆ ನಿನ್ನ ಕೈಯಲ್ಲಿರುವ ಒಂದೇ ಒಂದು ಮೊಗ್ಗೆ ಎಣ್ಣೆಯಿಂದ ಈ ಖಾಲಿ ಪಾತ್ರೆಗಳಲ್ಲಿ ನೀನು ಉಯ್ಯಬೇಕು. ಈಗ ನೋಡಿದರೆ ತಾಯಿ ಎಣ್ಣೆ ಉಯ್ತಾರೆ, ಮಕ್ಕಳು ಪಾತ್ರೆ ಇಟ್ಟು ಕೊಡ್ತಾ ಇದ್ದಾರೆ. ಆ ಪಾತ್ರೆ ಒಬ್ಬರು, ನನ್ನ ಭಾವನೆಯಲ್ಲಿ ನಾನು ನೋಡ್ತೀನಿ, ಒಬ್ಬ ಮಗನು ಖಾಲಿ ಪಾತ್ರೆ ತೆಗೆದು ಇಡ್ತಾ ಇದ್ದಾರೆ, ಇನ್ನೊಂದು ಮಗನು ತುಂಬಿದ ಪಾತ್ರೆ ಸೈಡ್ಗೆ ಇಡ್ತಾ ಇದ್ದಾರೆ. ಇನ್ನೊಂದು ಮಗನು ಇರಬಹುದೇನು, ಆವಾಗ ಆ ಮಗನು ಇನ್ನೊಂದು ಖಾಲಿ ಪಾತ್ರೆ ಸೈಡ್ಗೆ ಎತ್ಕೊಂಡು ಬರ್ತಾ ಇದ್ದಾರೆ. ಹಲ್ಲೆಲೂಯಾ. ಪ್ರಿಯರೇ, ನೋಡಿದರೆ ಅಲ್ಲಿ ಒಬ್ಬರೆಲ್ಲರೂ ಆ ಕಾರ್ಯಗಳಲ್ಲಿ ಸಜೀವವಾಗಿ ಪಾಲ್ಗೊಳ್ಳುತ್ತಾ ಇದೆ ಅಂತ ಅರ್ಥ. ಹಲ್ಲೆಲೂಯಾ. ತಾಯಿ ಉಯ್ತಾ ಇದ್ದಾಳೆ, ಮಕ್ಕಳು ಅದರಲ್ಲಿ ಪಾತ್ರೆ ಪಕ್ಕದಲ್ಲಿ ಇಟ್ಕೊಡ್ತಾರೆ, ಒಬ್ಬರು ಎತ್ಕೊಂಡು ಸೈಡ್ಗೆ ಇಡ್ತಾರೆ. ನೋಡಿ, ಎಲ್ಲರೂ ಅದರಲ್ಲಿ ಪ್ರವಾದಿ ಹೇಳಿದ ಮಾತಿನ ಪ್ರಕಾರ ಮಾಡುತ್ತಾ ಇದ್ದಾರೆ. ಹಲ್ಲೆಲೂಯಾ. ಪ್ರಿಯ ದೇವರ ಮಕ್ಕಳೇ, ಬೇಕಾದ್ರೆ ಮಕ್ಕಳು ಪಾತ್ರೆ ತಗೊಂಬಂದು ಕೊಟ್ಟುಬಿಟ್ಟು, ಅಮ್ಮ ಪಾತ್ರೆ ಏನು ತಗೊಂಬ ಅಂತ ಹೇಳಿದೆ, ತಗೊಂಬಂದಾಯ್ತು, ನೀನೇನಾದ್ರೂ ಮಾಡಿಕೋ ಹೇಳ್ಬಿಟ್ಟು ಮೊಬೈಲು ಕೈಯಲ್ಲಿ ಹಿಡ್ಕೊಂಡ್ಬಿಟ್ಟು ಸೈಡಕ್ಕೆ ಹೋಗ್ಬಿಟ್ಟು ಅದರಲ್ಲಿ ಬೇಜಾನ್ ಕೆಲಸ ಮಾಡಿಕೊಂಡು ಮಕ್ಕಳು ಇರಬಹುದಾಯಿತು. ಹಲ್ಲೆಲೂಯಾ. ಆದರೆ ಪ್ರಿಯರೇ, ಮಕ್ಕಳು ಕೂಡ ಅದಕ್ಕೆ ಸಪೋರ್ಟ್ ಆಗಿ ನಿಂದು ಪ್ರವಾದಿ ಏನು ಹೇಳಿದೆಯೋ ಅದು ತಾಯಿ ಮಾತ್ರ ಮಾಡಬೇಕಾದಲ್ಲ, ಅದು ತಂದೆ ಮಾತ್ರ ಮಾಡಬೇಕಾದಲ್ಲ, ಮಕ್ಕಳು ಮಾಡಬೇಕು. ಅಂದ್ರೆ ಆ ಮಕ್ಕಳು ಖುಷಿಯಾಗಿ ಒಂದೊಂದು ಪಾತ್ರೆ ಇಡ್ತಾ ಇದ್ದಾರೆ, ಆ ಪಾತ್ರೆಗಳು ತುಂಬುತ್ತಾ ಇದೆ, ಒಬ್ಬರಾದ ಸೈಡ್ಗೆ ಹಾಕ್ತಾ ಇದ್ದಾರೆ. ಇವತ್ತು ನಮ್ಮ ಜೀವನದಲ್ಲಿ ಸಕಲ ವಿಧವಾದ ಇಕ್ಕಟ್ಟುಗಳಲ್ಲಿ ಪರಿಹಾರಕ್ಕಾಗಿ ಈಗ ದೇವರ ಸನ್ನಿಧಿಯಲ್ಲಿ ನಾವು ಮೊರೆ ಇಟ್ಟು ಪ್ರಾರ್ಥಿಸುವಾಗ ದೇವರು ಹೇಳುವ ಮಾತಿನ ಪ್ರಕಾರ ತಾಯಿ, ತಂದೆ, ಮಕ್ಕಳು ಒಟ್ಟಾಗಿ ಅದರಲ್ಲಿ ಪಾಲ್ಗೊಳ್ಳುವಾಗ ನಿನ್ನ ಪಾತ್ರೆಗಳು ತುಂಬಿ ಹರಿಯುತ್ತದೆ. ನಿನ್ನ ಖಾಲಿ ಪಾತ್ರಗಳು ತುಂಬಿಸುತ್ತಾರೆ ದೇವರು. ನಿನ್ನ ಮನೆಗಳಲ್ಲಿ ಏನಿದೆ, ನಿನ್ನ ಮನೆಯಲ್ಲಿ ಇರುವುದರಲ್ಲಿಯೇ ದೇವರು ಅದ್ಭುತ ಮಾಡುತ್ತಾರೆ. ಇರುವುದರಲ್ಲಿ ದೇವರು ದೊಡ್ಡ ಅದ್ಭುತ ಕಾರ್ಯ ಮಾಡುವನಾಗಿರುತ್ತಾರೆ. ಹಲ್ಲೆಲೂಯಾ. ನಾವು ಮನಸ್ಸುಳ್ಳವರಾಗಿರೋಣ. ಹಾಗೆ ಪಾತ್ರಗಳು ತುಂಬಿದ ಮೇಲೆ ಇನ್ನೂ ಅಲ್ಲಿ ಉಯ್ತಾ ಇದೆ,
ಅಲ್ಲಿ ಪಾತ್ರೆಗಳು ತುಂಬುತ್ತಾ ಇದೆ, ಸೈಡಕ್ಕೆ ಹೋಗ್ತಾ ಇದೆ. ಲಾಸ್ಟು ತಾಯಿ ಹೇಳ್ತಾರೆ, ಇನ್ನೊಂದು ಪಾತ್ರೆ ಮಗನೇ ಅಂತ ಹೇಳುವಾಗ ಮಗ ಹೇಳ್ತಾರೆ, ಅಮ್ಮ ಇನ್ನು ಪಾತ್ರೆಗಳಿಲ್ಲ, ಎಲ್ಲ ಪಾತ್ರೆಗಳೆಲ್ಲ ಖಾಲಿ ಆಯಿತು ಎಂದರು. ಹಲ್ಲೆಲೂಯಾ. ಆವಾಗ ಎಣ್ಣೆ ನಿಂತು ಹೋಯಿತು. ಹಲ್ಲೆಲೂಯಾ. ಯಾವಾಗ ದೇವರೆಲ್ಲ ನಿಲ್ಲಿಸಿರುವುದು ನಮ್ಮ ಮನೆಯಲ್ಲಿ ಸಾಕಾಯಿತು, ಇನ್ನು ನಮ್ಮ ಮನೆಯಲ್ಲಿ ಪಾತ್ರೆಗಳಿಲ್ಲ, ನಮ್ಮ ಮನೆಯಲ್ಲಿ ತುಂಬಿದೆ ಎಂದು ಆ ಮನೆಯಲ್ಲಿರುವವರು ಹೇಳಿದ ಮೇಲೆ ಎಣ್ಣೆ ನಿಂದೋಯಿತು. ಸುಮಾರು ಪಾತ್ರೆ ತುಂಬಿದ ಮೇಲೆ ದೇವರಾಗಿ ಆ ಉಕ್ಕುವ ಎಣ್ಣೆ ನಿಲ್ಲಿಸಲಿಲ್ಲ. ಅಷ್ಟು ಪಾತ್ರೆ ಸಾಕು, ಇನ್ನು ಅಷ್ಟಿರ್ಲಿ ಅಂತ ಹೇಳಿಕೊಂಡ ದೇವರಾಗಿ ನಿಲ್ಲಿಸಲಿಲ್ಲ. ಆ ಮೊಗ್ಗೆಯಲ್ಲಿ ಎಣ್ಣೆ ಉಕ್ಕುತ್ತಾ ಇದೆ, ಉಯ್ತಾ 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 ಆ ಪಾತ್ರೆಯಲ್ಲಿ ಎಣ್ಣೆ ತುಂಬುತ್ತಾ ಇದೆ. ಈ ಅದ್ಭುತ ಕರ್ತನು ಮಾಡಿದ್ದಾರೆ. ಆದರೆ ಯಾವಾಗ ನಮ್ಮ ಪಾತ್ರೆ ಎಲ್ಲ ಖಾಲಿ ಆಯಿತು, ಇರೋ ಪಾತ್ರೆ ಎಲ್ಲ ತುಂಬಿ ಆಯಿತು, ಇನ್ನು ನಮ್ಮ ಮನೆಯಲ್ಲಿ ಪಾತ್ರೆ ಇಲ್ಲ ಎಂದು ಯಾವಾಗ ಹೇಳಿದಿರೋ ಅಲ್ಲಿ ತನಕ ತುಂಬಿಸಿಕೊಂಡ ದೇವರು ನನ್ನ ಜೀವನದಲ್ಲಿಯೂ ನಿನ್ನ ಜೀವನದಲ್ಲಿಯೂ ತುಂಬಿಸುತ್ತಾ 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 ತುಂಬಿ ಆಯಿತು, ಇನ್ನು ನಮ್ ತುಂಬಿಸಲಿಕ್ಕೆ ಜಾಗನೇ ಇಲ್ಲ ಎಂದು ಹೇಳುವ ಹಾಗೆ ಆ ಮಾತು ಬರುವ ತನಕ ತುಂಬಿಸಲಿಕ್ಕೆ ನನ್ನ ದೇವರು ಶಕ್ತನಾಗಿದ್ದಾರೆ. ಆ ದೇವರಲ್ಲಿ ಭರವಸೆ ಇದೆಯಾ? ಆ ದೇವರಲ್ಲಿ ನಿರೀಕ್ಷೆ ಇದೆಯಾ? ಆ ದೇವರಲ್ಲಿ ನಂಬಿಕೆ ಇದೆಯಾ? ಆ ದೇವರಲ್ಲಿ ಒಂದು ಭಕ್ತಿ ಇಟ್ಟುಕೊಂಡಿದ್ದೀರಾ? ನಾವು ಅನುಮಾನ ಪಡುವರಾಗಿರಬೇಡ, ನಾವು ನಿರಾಶೆ ಪಡುವರಾಗಿರಬೇಡ, ನಾವು ಬೇಜಾರು ಮಾಡಿಕೊಳ್ಳುವರಾಗಿರಬೇಡ. ನಾವು ಆ ಕರ್ತನಲ್ಲಿ ಯಥಾರ್ಥವಾಗಿಯೂ ನಿರೀಕ್ಷೆ ಉಳ್ಳವರಾಗಿಯೇ ಇರೋಣ. ಅವರು ಒಂದು ಮೊಗ್ಗೆಯಲ್ಲಿ ಎಣ್ಣೆಯನ್ನು ಅಲ್ಲೇ ಸೃಷ್ಟಿ ಮಾಡುವ ದೇವರು, ಇಲ್ಲದೆ ಇರುವುದನ್ನು ಇರುವ ಹಾಗೆ ಹೆಸರೇಳಿ ಕರೆಯುವರೇ ನಮ್ಮ ದೇವರು. ಉಂಟಾಗಲಿ ಎಂದು ಹೇಳುವಾಗ ಉಂಟಾಯಿತು. ಆಕಾಶವನ್ನು ದೇವರು ತನ್ನ ಮಾತಿನಿಂದಲೇ ಸೃಷ್ಟಿ ಮಾಡಿರುವುದು. ಹಲ್ಲೆಲೂಯಾ. ಆಕಾಶ ಸೃಷ್ಟಿಯಾಗಲಿ ಎಂದು ಹೇಳಿದೆ, ಆಕಾಶ ಸೃಷ್ಟಿ ಆಯಿತು. ಭೂಮಿ ಸೃಷ್ಟಿಯಾಗಲಿ ಎಂದು ಹೇಳಿದೆ, ಭೂಮಿ ಸೃಷ್ಟಿಯಾಯಿತು. ಈ ಪ್ರಪಂಚದ ಕೋಟಾನುಕೋಟಿ ನಕ್ಷತ್ರಗಳಿಗೆ ದೇವರು ಅಪ್ಪಣೆ ಕೊಟ್ಟಿದೆ, ಒಂದೊಂದು ನಕ್ಷತ್ರಗಳು ಆಕಾಶದಲ್ಲಿ ಸೃಷ್ಟಿಯಾಯಿತು. ಹಲ್ಲೆಲೂಯಾ. ಈ ಭೂಮಿ ಬರಿದಾಗಿಯೂ ಕ್ರಮವಲ್ಲದೆ ಇರುವಾಗ ದೇವರು ಹೇಳಿದ್ದಾರೆ, ಭೂಮಿ ಕ್ರಮವಾಗಲಿ, ಅದರಲ್ಲಿ ನೀರು ಒಂದು ಸೈಡ್ಗೆ ಬರಲಿ ಎಂದು ಹೇಳಿದೆ. ನೀರುಗಳು ಒಂದು ಸೈಡಕ್ಕೆ ಬಂದಿದೆ, ಅದು ಸಮುದ್ರ ಎಂದು ಕರೆಯಲ್ಪಟ್ಟಿದೆ. ಒಣ ಭೂಮಿ ಕಾಣಿಸಿತ್ತು, ಅದಕ್ಕೆ ಭೂಮಿ ಎಂದು ಕರೆಯಲ್ಪಟ್ಟಿದೆ. ಹಲ್ಲೆಲೂಯಾ. ಆ ಭೂಮಿಯಲ್ಲಿ ತರತರವಾದ ಸಸ್ಯಗಳು ಉತ್ಪತ್ತಿ ಆಗಲಿ ಎಂದು ದೇವರು ಹೇಳಿದೆ. ತರತರವಾದ ಸಸ್ಯಗಳು ಉತ್ಪತ್ತಿಯಾಯಿತು. ದೇವರನ್ನು ನಾಟ್ಯ ಮಾಡಲಿಕ್ಕೆ ಹೋಗಿಲ್ಲ. ದೇವರು ಅದಕ್ಕೆ ಯಾರಾದರೂ ಮನುಷ್ಯರನ್ನು ನೇಮಿಸಿ ಅಲ್ಲಿ ಸ್ವಲ್ಪ ಗಿಡಗಳು ನಟ್ಟು ಬಿಡು ಅಂತ ಹೇಳಿಲ್ಲ. ದೇವರು ತನ್ನ ಬಾಯಿ ಮಾತಿನಿಂದಲೇ ಅಪ್ಪಣೆ ಕೊಟ್ಟಿದೆ, ಈ ತರತರವಾದ ಸಸ್ಯಗಳು ಸೃಷ್ಟಿಯಾಗಲಿ, ಸೃಷ್ಟಿಯಾಯಿತು. ಮತ್ತು ಕಾಡು ಪ್ರಾಣಿಗಳು ದೇವರು ಒಂದೊಂದು ಜೀವಿಗಳನ್ನು ಇನ್ನೊಂದು ಜೀವಿಗಳು ಸೃಷ್ಟಿ ಆಗಲಿ ಎಂದು ಅಂದಿದೆ. ಒಂದೊಂದು ಸೃಷ್ಟಿಗಳು ಆಗಿದ್ದು ಪ್ರಿಯರೇ. ಹಲ್ಲೆಲೂಯಾ. ಮನುಷ್ಯನಿಗೆ ಉಸಿರಾಡಲಿಕ್ಕೆ ಜೀವ ಶ್ವಾಸವನ್ನು ಮನುಷ್ಯನ ಮೂಗಿನಲ್ಲಿ ದೇವರೇ ಊದಿಕೊಟ್ಟವನು. ಹಲ್ಲೆಲೂಯಾ. ಮನುಷ್ಯನನ್ನು ಮಣ್ಣಿನಿಂದ ದೇವರು ತನ್ನ ಕೈಗಳಿಂದ ರೂಪಿಸಿದ್ದೇನೆ. ಹಲ್ಲೆಲೂಯಾ. ಎಲ್ಲ ಪ್ರಾಣಿ ಪಕ್ಷಿಗಳನ್ನು, ಸಸ್ಯಗಳನ್ನು, ಗಿಡಗಳನ್ನು, ಎಲ್ಲ ಜೀವ ಜರಾಶಿಗಳನ್ನು ದೇವರು ಬಾಯಿ ಮಾತಿನಿಂದ ಒಂದಾಗಲಿ ಎಂದು ಅಪ್ಪಣೆ ಕೊಟ್ಟ ಮೇಲೆ ಮನುಷ್ಯನನ್ನು ಮಾತ್ರ ಮಣ್ಣಿನಿಂದ ಗೊಂಬೆ ಮಾಡಿ ಮನುಷ್ಯನ ಆ ಗೊಂಬೆಯ ಮೂಗಿನಲ್ಲಿ ದೇವರು ಜೀವ ಶ್ವಾಸವನ್ನು ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ಪ್ರಿಯರೇ, ಆ ಕರ್ತನು ಮನುಷ್ಯನನ್ನು ಕೈಗಳಿಂದ ರೂಪಿಸಿದ ದೇವರು ಆ ಮನುಷ್ಯನಿಗಾಗಿ ಏನೆಲ್ಲ ಬೇಕಾಗಿದೆಯೋ ಬೇಕಾಗಿದ್ದನ್ನು ಈಗಲೂ ಕೂಡ ದೇವರು ತನ್ನ ಮಾತಿನಿಂದ ಸೃಷ್ಟಿ ಮಾಡಿ ಕೊಡುವ ದೇವರಾಗಿದ್ದಾರೆ. ಹಲ್ಲೆಲೂಯಾ. ಎಣ್ಣೆಯನ್ನು ಸೃಷ್ಟಿ ಮಾಡಿದ ದೇವರು ಆ ಮೊಗ್ಗೆಯಲ್ಲಿರುವ ಎಣ್ಣೆಯನ್ನು ಮತ್ತು ಉತ್ಪತ್ತಿಯಾಗಲಿ, ಆ ಎಣ್ಣೆ ಮತ್ತು ತುಂಬುತ್ತಾ ಇರಲಿ ಎಂದು ಹೇಳುವಾಗ ಆ ಎಣ್ಣೆ ತುಂಬುತ್ತಾ ಇದೆ, ಉಕ್ಕುತ್ತಾ ಇದೆ. ಹಲ್ಲೆಲೂಯಾ. ನನ್ನ ಜೀವನದಲ್ಲಿಯೂ ನಿಮ್ಮ ಜೀವನದಲ್ಲಿಯೂ ಅದ್ಭುತ ಮಾಡುವ ಕರ್ತನ ಪ್ರಿಯರೇ. ಅದೇ ರೀತಿಯಾಗಿ ಮತ್ತು ಏಲಿಯ ಪ್ರವಾದಿಯ ಕಾಲದಲ್ಲಿ ಕೂಡ ಇದೇ ರೀತಿಯಾಗಿ ಒಂದು ವಿಧವೆಯ ಜೀವನದಲ್ಲಿ ಅದ್ಭುತ ಮಾಡಿದೆ. ಒಂದು ಅರಸುಗಳ ಪುಸ್ತಕದಲ್ಲಿ 17ನೇ ಅಧ್ಯಾಯದಲ್ಲಿ ಈ ವಿಷಯ ಉಂಟು, ನೀವು ಮನೆಯಲ್ಲಿ ಓದಿಕೊಳ್ಳಿರಿ. ಅಲ್ಲಿ ಕೂಡ ಒಬ್ಬ ವಿಧವೆ
ಆ ಒಂದು ವಿಧವೆ ಇದೇ ಥರ ತನ್ನ ಮಗನ ಜೊತೆಯಲ್ಲಿ ಒಂದು ರೊಟ್ಟಿ ಮಾಡಿ ತಿಂದು ಇನ್ನು ಮತ್ತೆ ರೊಟ್ಟಿ ಮಾಡಲಿಕ್ಕೆ ದುಡ್ಡು ಏನು ಅವರ ಮನೆಯಲ್ಲಿ ಇಲ್ಲ ಅಂತ ಹೇಳಿಕೊಂಡು ಮಗನ ಜೊತೆಯಲ್ಲಿ ಸೌದೆ ಆಯ್ಕೊಳ್ಳುತ್ತಾ ಇದೆ. ಆವಾಗ ಏಲಿಯ ಪ್ರವಾದಿ ಬಂದು ಕೇಳುತ್ತಾರೆ, ನೋಡಿ ನನಗೆ ಕುಡಿಯಲಿಕ್ಕೆ ಸ್ವಲ್ಪ ನೀರು ಕೊಡಿರಿ ಎಂದು ಕೇಳುತ್ತಾರೆ. ಆವಾಗ ಆ ಸ್ತ್ರೀ ನೀರು ತೆಗೀಲಿಕ್ಕೆ ಒಳಗಡೆ ಹೋಗುವಾಗ ಪ್ರವಾದಿ ಹೇಳಿದರು, ನೀರು ತೆಗೆದುಕೊಂಡು ಬರುವಾಗ ನನಗೆ ಒಂದು ತುಂಡು ರೊಟ್ಟಿ ಕೂಡ ತಕ್ಕೊಂಡು ಬನ್ನಿರಿ. ಆವಾಗ ಸ್ತ್ರೀ ನಿಂತುಕೊಂಡು ಹೇಳುತ್ತಾರೆ, ಯಜಮಾನರೇ, ನನ್ನ ಮನೆಯಲ್ಲಿ ಒಂದೇ ಒಂದು ರೊಟ್ಟಿ ಮಾಡಲಿಕ್ಕಷ್ಟು ಹಿಟ್ಟು, ಅದರಕ್ಕಷ್ಟು ಎಣ್ಣೆಯು ಇರುವುದು, ನಾನು ನನ್ನ ಮಗನೂ ಈ ಮನೆಯಲ್ಲಿದ್ದೀರಿ. ಅಲ್ಲಿ ಕೂಡ ಅವರ ಯಜಮಾನರಿದೆ ಅಂತ ಅಲ್ಲಿ ಮಾತು ಹೇಳಿಲ್ಲ, ನಾನು ನನ್ನ ಮಗನೂ ಎಂದು ಹೇಳ್ತಾರೆ. ಅವರು ಒಂದು ವಿಧವೆಯಾದವರು. ಅಲ್ಲಿ ಹೇಳ್ತಾ ಇದ್ದಾರೆ, ನನಗೂ ನನ್ನ ಮಗನಿಗೂ ಒಂದೇ ಒಂದು ರೊಟ್ಟಿ ಮಾಡಿ ನಾವು ಇಬ್ಬರು ಅದನ್ನು ಹಂಚಿಕೊಂಡು, ಮತ್ತು ನಾಳೆಯಿಂದ ನಮಗೆ ರೊಟ್ಟಿ ಇಲ್ಲ, ನಾಳೆಯಿಂದ ನಮಗೆ ಊಟ ಇಲ್ಲ, ನಾವು ಸಾಯುವಂಥ ಪರಿಸ್ಥಿತಿ ಇಲ್ಲಿದೆ ಎಂದು ಹೇಳುವಾಗ ಪ್ರವಾದಿ ಹೇಳಿದರು, ಇಲ್ಲ, ನಿನಗಿರುವುದರಲ್ಲಿ ಒಂದು ಚಿಕ್ಕದು ರೊಟ್ಟಿ ನನಗೆ ಮಾಡಿಕೊಂಡು ಬನ್ನಿ, ಆಮೇಲೆ ಬಾಕಿ ಇರುವುದರಲ್ಲಿ ನೀನು ನಿನ್ನ ಮಗನ ತಿಂದುಕೊಂಡು ಹೇಳಿದೆ. ಅಲ್ಲಿ ಕೂಡ ವಿಧವೆ ಆ ಮಾತು ಕೇಳಿಕೊಂಡು ಒಂದು ಪ್ರವಾದಿ ಹೇಳಿದ ಹಾಗೆ ಇರುವುದು ಒಂದು ಹಿಡಿ ಇಟ್ಟು ಮತ್ತು ಅದರಷ್ಟು ಎಣ್ಣೆ, ಒಂದೇ ಒಂದು ರೊಟ್ಟಿ ಮಾಡಲಿಕ್ಕಷ್ಟೇ ಇತ್ತು. ಆದರೆ ಪ್ರವಾದಿ ಹೇಳಿದ ಮಾತಿನ ಮೇಲೆ ಆಕೆ ಒಂದು ಚಿಕ್ಕದು ರೊಟ್ಟಿ ಮಾಡಿಕೊಂಡು ಬಂದು ಪ್ರವಾದಿಗೆ ಕೊಡೋದು ಹೇಳಿದ ಹಾಗೆ ಒಂದು ರೊಟ್ಟಿ ಮಾಡಿ ಪ್ರವಾದಿಗೆ ಕೊಟ್ಟಿದೆ. ಆದರೆ ಮತ್ತೆ ನೋಡಿದರೆ ಆ ಪಾತ್ರೆಯಲ್ಲಿ ಹಿಟ್ಟು ಅಷ್ಟೇ ಕಾಣಿಸ್ತಾ ಇದೆ. ತಾನು ತನ್ನ ಮಗನಿಗೋಸ್ಕರ ರೊಟ್ಟಿ ಮಾಡಿದೆ, ಆ ಹಿಟ್ಟಿನಲ್ಲಿ ರೊಟ್ಟಿ ಮಾಡಿದೆ, ಎಣ್ಣೆಯಲ್ಲಿ ಅವರು ರೊಟ್ಟಿ ಸುಟ್ಟಿದೆ, ಆದರೆ ನೋಡಿದರೆ ಆ ಪಾತ್ರೆಯಲ್ಲಿ ಎಣ್ಣೆ ಖಾಲಿಯಾಗಲಿಲ್ಲ, ಹಿಟ್ಟು ಖಾಲಿಯಾಗಲಿಲ್ಲ. ಹಲ್ಲೆಲೂಯಾ. ಪ್ರಿಯರೇ, ಆ ವಿಧವೆಯ ಮನೆಯಲ್ಲಿ ಕೂಡ ಪ್ರವಾದಿಯ ಮಾತಿನ ಮೇರೆಗೆ ಮಾಡಿದ ಕುಟುಂಬದಲ್ಲಿ ಅವರ ದಾರಿದ್ರ್ಯ ಮುಗಿದು ಹೋಯಿತು, ಅವರ ಇಕ್ಕಟ್ಟು ನೀಗಿ ಹೋಯಿತು, ಅವರ ಬಡಸ್ತನ ನೀಗಿ ಹೋಯಿತು, ಅವರ ಆಹಾರಕ್ಕಿರುವಂಥ ಕೊರತೆ ನೀಗಿ ಹೋಯಿತು. ಪ್ರವಾದಿಯ ಮಾತು ಕೇಳಿದರು. ಹಲ್ಲೆಲೂಯಾ. ಪ್ರಿಯರೇ, ಇಲ್ಲಿ ಈ ಒಂದು ವಿಧವೆ ಎಣ್ಣೆಯನ್ನು ಪಾತ್ರೆಗಳಲ್ಲಿ ತುಂಬಿಸಿ ಪ್ರವಾದಿ ಹೇಳಿದೆ, ನೀವು ಅದನ್ನು ಮಾರಿ ನಿನ್ನ ಸಾಲ ಎಲ್ಲ ತೀರಿಸಿಕೊ, ಬಾಕು ಉಳಿದದರಲ್ಲಿ ನಿನ್ನ ಜೀವನಕ್ಕೂ ನೀವು ಉಪಯೋಗಿಸಿಕೊಳ್ಳಿ ಎಂದು ಹೇಳಿದ್ದಾರೆ. ಹಲ್ಲೆಲೂಯಾ. ನನ್ನ ಪ್ರಿಯ ಸಹೋದರ ಸಹೋದರಿ, ಈ ಸಕಲ ವಿಧವಾದ ಇಕ್ಕಟ್ಟಿನಲ್ಲಿಯೂ ಸಂತೈಸುವ ದೇವರು. ಒಂದು ವಿಧವೆಗೆ ಅವರ ಮನೆಯಲ್ಲಿ ಹಿಟ್ಟು ಮತ್ತು ಎಣ್ಣೆಯು ಇತ್ತು, ಅದರಲ್ಲಿ ಅವರನ್ನು ಪೋಷಿಸಿಕೊಂಡು ಬಂದು, ಇನ್ನೊಂದು ವಿಧವೆಯ ಮನೆಯಲ್ಲಿ ಸಾಲಗಾರರಿಗೆ ಸಾಲ ಕೊಡಬೇಕಾಗಿರುವಾಗ ಇರುವ ಎಣ್ಣೆಯನ್ನು ದೇವರು ಪಾತ್ರಗಳಲ್ಲಿ ತುಂಬಿಸಿಕೊಟ್ಟು ಪ್ರವಾದಿ ಹೇಳಿದೆ, ನೀನು ಅದೆಲ್ಲ ಮಾರಿಕೊಂಡು ನೀನು ಸಾಲ ತೀರಿಸು ಮತ್ತು ನಿನ್ನ ಜೀವನಕ್ಕಾಗಿ ಬಾಕಿ ಉಳಿಸಿಕೊಳ್ಳಿದೆ. ಹಲ್ಲೆಲೂಯಾ. ಪ್ರಿಯ ದೇವರ ಮಕ್ಕಳಿರ, ನನ್ನ ಜೀವನದಲ್ಲಿಯೂ ನಿನ್ನ ಜೀವನದಲ್ಲಿಯೂ ಸಕಲ ವಿಧವಾದ ಇಕ್ಕಟ್ಟುಗಳಿಂದ ನಮ್ಮನ್ನು ಬಿಡಿಸಿ, ನಮ್ಮನ್ನು ಸಂತೈಸಿ, ನಮ್ಮನ್ನು ಪೋಷಿಸುವ ದೇವರು. ಅವರು ನಮ್ಮ ಸಾಲೆಯನ್ನು ತೀರಿಸ್ತಾರೆ ಮತ್ತು ನಮ್ಮ ಪೋಷಣಕ್ಕೆ ಬೇಕಾದನ್ನು ಕೊಡುವನಾಗಿದ್ದಾರೆ. ಆದರೆ ಆ ದೇವರಲ್ಲಿ ನಮಗೆ ಸಂಪೂರ್ಣ ನಂಬಿಕೆ ಇದೆಯಾ? ಆ ದೇವರಲ್ಲಿ ಪರಿಪೂರ್ಣ ವಿಶ್ವಾಸ ಇದೆಯಾ? ಆ ಸಮಸ್ಯೆಗಳ ಮಧ್ಯದಲ್ಲಿ ಪ್ರವಾದಿಯ ಮಾತು ಕೇಳುವರಾಗಿದ್ದೀರಾ? ನಾವು ಇಕ್ಕಟ್ಟಿನ ಸಮಯದಲ್ಲಿ ಈ ಪ್ರವಾದಿಯ ಬಳಿಯಲ್ಲಿ ಕೇಳಿಕೊಳ್ಳುವಾಗ ಪ್ರವಾದಿಯ ಮೂಲಕ ದೇವರು ಮಾತನಾಡುತ್ತಾರೆ. ಸೇವಕರಲ್ಲಿ ಪ್ರಾರ್ಥನೆ ಕೇಳುವಾಗ ಆ ಸೇವಕರು ದೇವರಲ್ಲಿ ಒಂದು ಪ್ರಾರ್ಥಿಸುತ್ತಾರೆ, ದೇವರೊಂದು ಆಲೋಚನೆ ಕೊಡುವರಾಗಿರುತ್ತಾರೆ. ಪ್ರಿಯರೇ, ನೀವು ಇಕ್ಕಟ್ಟಿನ ಸಮಯದಲ್ಲಿ ದೇವರ ಸನ್ನಿಧಾನಕ್ಕೆ ಹೋಗುವರಾಗಿರಲಿ, ದೇವರನ್ನು ಹುಡುಕುವರಾಗಿರಲಿ, ದೇವರನ್ನು ಪ್ರಾರ್ಥಿಸುವರಾಗಿರಲಿ. ಅನೇಕರು ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಇನ್ನು ಸಾಯುವುದೇ ಲೇಸು ಎಂದು ತಿಳ್ಕೊಳ್ಳುತ್ತಾರೆ. ಸತ್ತಿದರೆ ಸಾಕಾಯಿತು, ಇನ್ನು ಯಾಕೆ ಬದುಕಬೇಕು ಅಂತ. ಆದರೆ ಪ್ರಿಯರೇ, ಸಾವಿನಿಂದ ಪರಿಹಾರವಿಲ್ಲ. ಮತ್ತೆ ಅದೇ ಸಮಯ ನೀ ದೇವರ ಸನ್ನಿಧಿಯಲ್ಲಿ ಹೋಗಿರಿ, ದೇವರ ಬಳಿಯಲ್ಲಿ ಹೋಗುವರಾಗಿರಲಿ. ಕರ್ತನು ನಿಮ್ಮೊಂದಿಗೆ ಮಾತನಾಡುತ್ತಾರೆ. ನೋಡಿರಿ, ಮಕ್ಕಳನ್ನು ಹಿಡಿದುಕೊಂಡು ಹೋಗುವಂಥ ಪರಿಸ್ಥಿತಿ, ಸಾಲಗಾರರು ಬಂದು ಇಲ್ಲ ಜಪ್ತಿ ಮಾಡಿಕೊಂಡು ಹೋಗುವಂಥ ಪರಿಸ್ಥಿತಿ, ಆ ಸಮಯದಲ್ಲೂ ನಿಮಗಾಗಿ ಕಾರ್ಯ ಮಾಡುವ ದೇವರಿದ್ದಾರೆ. ಹಲ್ಲೆಲೂಯಾ. ದೇವರು ನಿಮ್ಮನ್ನೆಲ್ಲರನ್ನು ಆಶೀರ್ವದಿಸಲಿ ಪ್ರಿಯರೇ. ಮತ್ತು ಒಂದು ವಾಕ್ಯ ಕೂಡ ನಿಮಗೆ ಹೇಳಲಿಕ್ಕೆ ಇಷ್ಟಪಡುತ್ತೇನೆ. ಕೊರಿಂಥಿಯ ಪತ್ರಿಕೆಯಲ್ಲಿ ಪೌಲ ಅಪೊಸ್ತಲನು ಈ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಸಂತೈಸುವುದರ ಬಗ್ಗೆ ಹೇಳುವಾಗ
ಮತ್ತೊಂದು ವಿಷಯ ಕೂಡ ಅಲ್ಲಿ ಹೇಳ್ತಾ ಇದ್ದಾರೆ. 5ನೇ ವಾಕ್ಯದಲ್ಲಿ ಹೇಳ್ತಾ ಇದ್ದಾರೆ, ಯಾಕೆಂದರೆ ಕ್ರಿಸ್ತನ ನಿಮಿತ್ತ ನಮಗೆ ಬಾಧೆಗಳು ಹೇಗೆ ಹೇರಾಳವಾಗಿ ಉಂಟಾಗುತ್ತದೆಯೋ ಹಾಗೆಯೇ ಆದರಣೆಯು ಕೂಡ ಕ್ರಿಸ್ತನ ಮೂಲಕ ಹೇರಾಳವಾಗಿ ಉಂಟಾಗುತ್ತದೆ. ಹಲ್ಲೆಲೂಯಾ. ಸಕಲ ವಿಧವಾದ ಇಕ್ಕಟ್ಟಿನಲ್ಲಿ ಸಂತೈಸುವ ದೇವರು ಇಕ್ಕಟ್ಟುಗಳಲ್ಲಿ ಸಂತೈಸಿ ಪೋಷಿಸಿ ಅಭಿವೃದ್ಧಿಪಡಿಸಿ ಆಶೀರ್ವದಿಸುವನಾಗಿದ್ದಾರೆ. ಆದರೆ ಅದರ ಜೊತೆಯಲ್ಲಿ ಕ್ರಿಸ್ತನ ನಿಮಿತ್ತವಾಗಿ ನಿಮಗೆ ಏನಾದರೂ ಬಾಧೆಗಳು ಬಂದಿದ್ದರೆ ಕೂಡ ಬಾಧಗಳ ಮಧ್ಯದಲ್ಲಿಯೂ ಆದರಿಸುವ ದೇವರು ಆಗಿದ್ದಾರೆ. ನೋಡಿ, ಇಕ್ಕಟ್ಟಿನ ಸಮಯದಲ್ಲಿ ನೀವು ದೇವರ ಆಲಯಕ್ಕೆ ಹೋಗಿದೆ, ನಿಮ್ಮ ಇಕ್ಕಟ್ಟಿನ ಸಮಯದಲ್ಲಿ ಸಂತೈಸುವ ದೇವರ ಸನ್ನಿಧಾನಕ್ಕೆ ನೀವು ಹೋಗಿದೆ, ಆ ದೇವರಲ್ಲಿ ನೀವು ಪ್ರಾರ್ಥಿಸಿದೆ, ದೇವರು ನಿಮಗೆ ಉಪಕಾರ ಮಾಡಿದ್ದಾರೆ, ದೇವರು ನಿಮ್ಮ ಈ ಪರಿಸ್ಥಿತಿ ಬದಲಾಯಿಸಿದ್ದಾರೆ, ದೇವರು ನಿಮ್ಮ ಇಕ್ಕಟ್ಟು ನೀಗಿಸಿದ್ದಾರೆ, ನಿಮಗೆ ದೇವರಲ್ಲಿ ಭಕ್ತಿಯಾಯಿತು, ನಿಮಗೆ ದೇವರಲ್ಲಿ ನಂಬಿಕೆಯಾಯಿತು, ನೀವು ದೇವರಲ್ಲಿ ವಿಶ್ವಾಸದಲ್ಲಿ ಮುಂದೆ ಬರುವ ಹಾಗೆ ಅನೇಕರಿಗೆ ಅದು ಹಿಡಿಸುವುದಿಲ್ಲ, ಅನೇಕರಿಗೆ ಅದು ಸಂತೋಷ ಕೊಡುವಂಥದ್ದಿಲ್ಲ. ಹೀಗೆ ನೀವು ಇಕ್ಕಟ್ಟಲ್ಲಿ ಇದ್ದೆ ಎಂಬುದನ್ನು ಅವರಿಗೆ ಗೊತ್ತಿದ್ದರೂ ಅವರಿಗೆ ಸಹಾಯ ಮಾಡಲಿಕ್ಕೆ ಅವರ ಕೈಯಲ್ಲಿ ಆಗಲಿಲ್ಲ. ನೀವು ಸಾಲಗಾರರು ಬಂದು ಮಕ್ಕಳನ್ನು ಹಿಡಿದುಕೊಂಡು ಹೋಗುವ ಪರಿಸ್ಥಿತಿಯಲ್ಲಿರುವಾಗಲೂ ಅದಕ್ಕೊಂದು ವ್ಯವಸ್ಥೆ ಮಾಡಿಕೊಡಲಿಕ್ಕೆ ಒಂದು ವೇಳೆ ಅವರ ಕೈಯಲ್ಲಿ ಆಗಲಿಲ್ಲ. ಆದರೆ ನೀವು ನಿಮ್ಮ ಕಷ್ಟದ ಮಧ್ಯದಲ್ಲಿ ಒಂದು ಪ್ರವಾದಿ ಹತ್ರ ಹುಡುಕಿ, ಒಂದು ಪ್ರವಾದಿ ಹತ್ರ ನಿಮ್ಮ ಸಂಕಟ ಹೇಳಿ, ಒಂದು ಸಭೆ ಹತ್ರ ಹೋಗಿ, ಒಂದು ಸೇವಕರ ಹತ್ರ ನಿಮ್ಮ ಸಂಕಷ್ಟಗಳು ಹೇಳಿ, ಒಂದು ಸೇವಕರ ಮೂಲಕ ನೀವು ಸಂತೈಸಲ್ಪಟ್ಟು ದೇವರು ನಿಮ್ಮನ್ನು ಅಭಿವೃದ್ಧಿಪಡಿಸುವಾಗೆ, ದೇವರು ನಿಮ್ಮ ಕಷ್ಟ ಸಂಕಟ ನೀಗಿಸುವಾಗೆ, ಆ ದೇವರ ಮೇಲೆ ನೀವೊಂದು ನಂಬಿಕೆ ಇಟ್ಟು ಬರುವಾಗೆ ಒಂದು ವೇಳೆ ನಿಮಗೆ ಹಿಂಸೆಗಳಾಗಬಹುದು. ಇಲ್ಲಿ ಹೇಳ್ತಾ ಇದ್ದಾರೆ, ಕ್ರಿಸ್ತನ ನಿಮಿತ್ತ ನಿಮಗೆ ಬಾಧೆಗಳು. ಯೇಸು ಕ್ರಿಸ್ತನನ್ನು ನಂಬಿದರಿಂದ ನಿಮಗೆ ಬಾಧೆಗಳು. ಯೇಸು ಕ್ರಿಸ್ತನಲ್ಲಿ ನೀವು ವಿಶ್ವಾಸ ಇಟ್ಟದರಿಂದಲೇ ನಿಮಗೆ ಕೆಲ ಸಂಕಷ್ಟಗಳು, ಅದರಿಂದಲೇ ಕೆಲ ಸಮಸ್ಯೆಗಳು ಬರಬಹುದು. ಆದರೆ ದೇವರ ವಾಕ್ಯ ಹೇಳ್ತಾ ಇದ್ದಾರೆ, ಕ್ರಿಸ್ತನ ನಿಮಿತ್ತ ನಿಮಗೆ ಬಾಧೆಗಳು ಹೇಗೋ ಹೇರಾಳವಾಗಿ ಉಂಟಾಗುತ್ತದೋ ಅದೇ ಪ್ರಕಾರ ಹಾಗೆಯೇ ಆದರಣೆಯು ಹೇರಾಳವಾಗಿ ದೇವರು ಒದಗಿಸುವನಾಗಿರುತ್ತಾರೆ. ಹಲ್ಲೆಲೂಯಾ. ಪ್ರಿಯ ದೇವರ ಮಕ್ಕಳಿರ, ನೀವು ಯಾವುದಾದರೂ ಸಂದರ್ಭದಲ್ಲಿ ಯೇಸು ಕ್ರಿಸ್ತನ ಹೆಸರಿನ ನಿಮಿತ್ತವಾಗಿ ಬಾಧೆಗಳಿಗೆ ಒಳಪಟ್ಟಿದ್ದರೆ, ಹಿಂಸೆಗಳಿಗೆ ಒಳಪಟ್ಟಿದ್ದರೆ, ಕಷ್ಟ ಸಂಕಷ್ಟಗಳಿಗೆ ಒಳಪಟ್ಟಿದ್ದರೆ, ಇಲ್ಲಿ ಕ್ರಿಸ್ತನ ಮೂಲಕವಾಗಿಯೇ ನಿಮಗೆ ಆದರಣೆಯೂ ಒದಗಿಸುವನಾಗಿರುತ್ತಾರೆ. ಹಲ್ಲೆಲೂಯಾ. ಒಂದು ವಾಕ್ಯ ನಿಮಗೆ ಇದಕ್ಕಾಗಿ ತೋರಿಸಿಕೊಡುತ್ತೇನೆ. ಅಪೊಸ್ತಲರ ಕೃತ್ಯಗಳು 16ನೇ ಅಧ್ಯಾಯ 23ನೇ ವಾಕ್ಯ ನಾವು ಓದಿಕೊಳ್ಳೋಣ. ಅವನಿಗೆ ಬಹಳ ಪೆಟ್ಟುಗಳನ್ನು ಹೊಡೆಸಿದ ಮೇಲೆ ಸೆರೆಮನೆಯೊಳಗೆ ಹಾಕಿಸಿ ಇವರನ್ನು ಭದ್ರವಾಗಿ ಕಾಯಬೇಕೆಂದು ಸೆರೆಯ ಯಜಮಾನನಿಗೆ ಖಂಡಿತವಾಗಿ ಹೇಳಿದರು. ಅವನು ಇಂಥ ಅಪ್ಪಣೆಯನ್ನು ಹೊಂದಿ ಅವರನ್ನು ಸೆರೆಮನೆಯ ಒಳಕೋಣೆಯಲ್ಲಿ ಹಾಕಿ ಅವರ ಕಾಲುಗಳಿಗೆ ಕೋಳವನ್ನು ಹಾಕಿ ಬಿಗಿಸಿದನು. ನಾವು ಓದಿದ ವಾಕ್ಯದಲ್ಲಿ ಪೌಲ ಅಪೊಸ್ತಲನನ್ನು ಮತ್ತು ಶೀಲರು ಸಹೋದರರು ಇಬ್ಬರು ಸೇರಿ ಕರ್ತನಾದ ಯೇಸು ಕ್ರಿಸ್ತನ ಸೇವೆ ಮಾಡಿಕೊಂಡು ಬರುವಾಗ ಒಂದು ಸಂದರ್ಭದಲ್ಲಿ ಅವರನ್ನು ಹಿಡಿದು ಅಲ್ಲಿ ಅಧಿಕಾರಿಗಳು ಅವರಿಗೆ ಹೇಳ್ತಾ ಇದ್ದಾರೆ, ಇವರನ್ನು ಚಡಿಗಳಿಂದ ಒಡೆದು ಇವರನ್ನು ಭದ್ರವಾಗಿ ಅವರನ್ನು ಸೆರೆಮನೆ ಒಳಗಡೆ ಕಾಯಲಿ ಎಂದು ಹೇಳುತ್ತಾರೆ. ಹಲ್ಲೆಲೂಯಾ. ಇದೇ ಪೌಲನು ಒಂದು ಕಾಲದಲ್ಲಿ ಕರ್ತನಾದ ಯೇಸು ಕ್ರಿಸ್ತನಿಗೆ ವಿರುದ್ಧವಾಗಿ ನಿಂದವನೇ ಈ ಪೌಲನು. ಆ ಕಾಲದಲ್ಲಿ ಯೆರೂಸಲೇಮಿನಲ್ಲಿ ಕರ್ತನಾದ ಯೇಸು ಕ್ರಿಸ್ತನನ್ನು ಅಂಗೀಕರಿಸಿಕೊಂಡವರಿಗೆ ಹಿಂಸೆ ಕೊಟ್ಟು ಅವರನ್ನು ಬಹಳವಾಗಿ ಹಿಂಸೆ ಪಡಿಸಿ ಅಲ್ಲಿ ಕ್ರೂರವಾದ ರೀತಿಯಲ್ಲಿ ವರ್ತಿಸಿದಂಥ ವ್ಯಕ್ತಿ ಪೌಲ ಅಪೊಸ್ತಲನು. ಒಂದಾನೊಂದು ದಿವಸ ಅವನು ಅಂದೋಕ್ಯದಲ್ಲಿ ಹೋಗಿ ಅಲ್ಲಿರುವವರನ್ನು ಕೂಡ, ಆ ಸ್ಥಳಗಳಲ್ಲಿರುವಂಥ ಯೇಸು ಕ್ರಿಸ್ತನ ಅಂಗೀಕರಿಸುವವರನ್ನು ಕೂಡ ಹಿಂಸೆ ಪಡಿಸಿ ಅವರನ್ನು ಯೆರೂಸಲೇಮಿಗೆ ಎಳಕೊಂಡು ಬಂದು ಇಲ್ಲಿ ಮತ್ತು ಅವರನ್ನು ಹಿಂಸೆ ಪಡಿಸಬೇಕು ಅಂತ ಆ ಅಧಿಕಾರಿಗಳಿಂದ ಅಧಿಕಾರ ಪತ್ರವನ್ನು ತೆಗೆದುಕೊಂಡು ಹೋಗಿದವನು ಪೌಲನು. ಆವಾಗ ಅವನು ಕ್ರಿಸ್ತನಿಗೆ ವಿರುದ್ಧವಾಗಿ ನಡೆದವನೇ,
ಯೇಸು ಕ್ರಿಸ್ತನಿಗೆ ಎದುರಾಗಿ ನಿಂತವನೇ. ಆದರೆ ಆ ಪ್ರಯಾಣದ ಮಧ್ಯದಲ್ಲಿ ದಮಸ್ಕ ಪಟ್ಟಣದ ಬಾಗಿಲಿನಲ್ಲಿ ಬರುವಾಗ ಕರ್ತನಾದ ಯೇಸು ಕ್ರಿಸ್ತನು ಶೌಲನನ್ನು ಹಿಡಿದು ಹೇಳ್ತಾನೆ, ಶೌಲನೇ ಶೌಲನೇ, ಯಾಕೆ ನನ್ನನ್ನು ಹಿಂಸೆಪಡಿಸುತ್ತೀಯಾ ಎಂದು ಕೇಳುತ್ತಾನೆ. ನೀನು ಯಾರು ಕರ್ತನೆ ಎಂದು ಕೇಳುತ್ತಾನೆ. ನೀನು ಹಿಂಸೆಪಡಿಸುವ ಯೇಸುವೆ ನಾನು. ಅವನ ಶಬ್ದ ಕೇಳ್ತಾ ಇದೆ, ಆದರೆ ಕಣ್ಣಿಗೆ ಕಾಣುವುದು ಒಂದು ಮನುಷ್ಯನಲ್ಲ, ಅವನ ಕಣ್ಣಿಗೆ ಅದನ್ನು ನೋಡಲಿಕ್ಕೆ ಅಸಖ್ಯವಾದ ಬೆಳಕು ಕಾಣಿಸ್ತಾ ಇದೆ. ದೇವರು ಪ್ರಕಾಶವಾಗಿದ್ದಾರೆ, ದೇವರು ಬೆಳಕಾಗಿದ್ದಾರೆ. ಆ ಬೆಳಕು ಮಧ್ಯಾಹ್ನ ಸೂರ್ಯನಕ್ಕಿಂತ ಪ್ರಕಾಶವುಳ್ಳ ಬೆಳಕದು. ಹಲ್ಲೆಲೂಯಾ. ಆ ಮಧ್ಯಾಹ್ನ ಸೂರ್ಯನನ್ನು ನಾವು ನೋಡಲಿಕ್ಕೆ ಆಗುತ್ತದ? ಮಧ್ಯಾಹ್ನ ಸೂರ್ಯನನ್ನು ನೋಡಲಿಕ್ಕೆ ಹೋದ್ರೆ ಕಣ್ಣೇ ನಾವು ಗೊತ್ತಿಲ್ಲದೆ ಮುಚ್ಕೊಂಡ್ಬಿಡುತ್ತದೆ. ಆ ಪೌಲನ ಕಣ್ಣುಗಳು ತಾನಾಗಿ ಮುಚ್ಚಿಕೊಂಡಿದ್ದಲ್ಲ, ಅವನ ಕಣ್ಣೆ ಕಾಣದೆ ಹೋಯಿತು. ಆ ಬೆಳಕಿನಲ್ಲಿ ನಮ್ಮ ಸೃಷ್ಟಿಕರ್ತನಾದ ದೇವರು ಆಕಾಶ ಭೂಮಿಯನ್ನು, ಸೂರ್ಯ ಚಂದ್ರ ನಕ್ಷತ್ರಗಳನ್ನು ಉಂಟು ಮಾಡಿದ ಸೃಷ್ಟಿಕರ್ತನಾದ ದೇವರು ಅವರು ಉರಿಯುವ ಜ್ವಾಲೆಯಂತೆ ಕಣ್ಣುಗಳುಳ್ಳವನಾಗಿದ್ದಾನೆ. ಮಧ್ಯಾಹ್ನ ಸೂರ್ಯನಕ್ಕಿಂತ ಪ್ರಕಾಶವುಳ್ಳ ಮುಖವುಳ್ಳವನಾಗಿದ್ದಾರೆ. ಆ ಬೆಳಕಿನಲ್ಲಿ ವಾಸ ಮಾಡುವ ದೇವರು ಪ್ರಕಾಶವನ್ನೇ ವಸ್ತ್ರವಾಗಿ ಧರಿಸಿಕೊಂಡಿದ್ದವನಾಗಿದ್ದಾನೆ. ಆ ಮಹಿಮೆಯಲ್ಲಿ ವಾಸಿಸುವ ದೇವರು ಆ ತನ್ನ ಭಕ್ತನಿಗಾಗಿ ಮಾತನಾಡುವಾಗ ತನ್ನ ಭಕ್ತನಿಗೆ ಹಿಂಸೆ ಕೊಡಲಿಕ್ಕೆ ಹೋಗದ ಶೌಲನನ್ನು ನೋಡಿಕೊಂಡು, ಶೌಲನೇ ಶೌಲನೇ, ಯಾಕೆ ನನ್ನನ್ನು ಹಿಂಸೆ ಪಡಿಸಿ ಅಂತ ಮಾತು ಕೇಳುವಾಗಲೇ ಆ ಮಾತಿನಲ್ಲೇ ಶೌಲನು ಕುದುರೆ ಮೇಲೆ ಹೋಗುವ ಶೌಲನ ಕೆಳಗಡೆ ಬಿದ್ದಿದ್ದಾನೆ. ಹಲ್ಲೆಲೂಯಾ. ಅವನ ಆ ಶಬ್ದದಲ್ಲಿ ಆ ಕೆಳಗಡೆ ಬಿದ್ದಿದ್ದಾನೆ. ಗುಡುಗಿನ ಶಬ್ದ ಪ್ರಕಟಣೆಯಲ್ಲಿ ಹೇಳ್ತಾ ಇದೆ, ದೇವರ ಶಬ್ದ ಗುಡುಗಿನ ಶಬ್ದವಾಗಿದೆ. ಕುದುರೆ ಮೇಲೆ ಪ್ರಯಾಣ ಮಾಡುವ ಒಂದು ವ್ಯಕ್ತಿ ಒಂದು ಶಬ್ದದಲ್ಲಿ ಕೆಳಗಡೆ ಬಿದ್ದಿದೆ ಅಂತ ಹೇಳಿದರೆ ಅದು ಎಂಥ ಶಬ್ದವಾಗಿರಬಹುದು? ಯೆಹೋವನ ಶಬ್ದವು ಅದು ಗುಡುಗಿನ ಶಬ್ದವು. ಹಲ್ಲೆಲೂಯಾ. ಆ ಗುಡುಗಿನ ಶಬ್ದದಲ್ಲಿ ಶೌಲನೆಂಬವನು ಕೆಳಗಡೆ ಬಿದ್ದಿದ್ದಾನೆ. ಅವನ ಆ ಶಬ್ದದ ಜೊತೆಯಲ್ಲಿ ಬರುವ ಬೆಳಕಿನಲ್ಲಿ ಅವನ ಕಣ್ಣೇ ಕಾಣದವನಾಗಿದ್ದಾನೆ. ಅದೇ ಶೌಲನು ಅನನ್ಯನೆಂಬ ಆ ಶಿಷ್ಯನು ಬಂದು ಅವನ ತಲೆ ಮೇಲೆ ಕೈಗಳಿಟ್ಟು ಪ್ರಾರ್ಥನೆ ಮಾಡಿ ಅವನ ಕಣ್ಣಿಗೆ ಬೆಳಕು ಬಂದು ಅವನು ಯೇಸುವಿನ ಶಿಷ್ಯನಾಗಿ ಮಾರ್ಪಟ್ಟಿದ್ದಾನೆ. ಪ್ರಿಯರೇ, ಶೌಲನು 3 ದಿವಸ ಕಣ್ಣು ಕಾಣದವನಾಗಿದ್ದವನು. 3 ದಿವಸ ಅವನ ಕಣ್ಣೇ ಕಾಣಲಿಲ್ಲ. ಈ ಕರ್ತನಾದ ಯೇಸು ಕ್ರಿಸ್ತನು ಅನನ್ಯನೆಂಬ ಶಿಷ್ಯನಿಗೆ ಹೇಳುತ್ತಾನೆ, ನೋಡಿ, ನೆಟ್ಟನೆ ಬೀದಿಯಲ್ಲಿ ಯೂತನ ಮನೆಯಲ್ಲಿ ತರ್ಷೀಷಿನ ಶೌಲನೆಂಬವನಿದ್ದಾನೆ, ಅವನ ಕಣ್ಣು ಕಾಣದವನಾಗಿದ್ದಾನೆ. ನೀನು ಹೋಗಿ ಅವನಿಗಾಗಿ ಪ್ರಾರ್ಥಿಸು, ಅವನಿಗೆ ಕಣ್ಣು ಬರುವಂತೆ ಪ್ರಾರ್ಥಿಸು. ಹಲ್ಲೆಲೂಯಾ. ಆ ಅನನ್ಯನೆಂಬ ಶಿಷ್ಯನು ಯೇಸುವಿನ ಮಾತು ಕೇಳಿ ಆ ಶೌಲನ ಬಳಿಯಲ್ಲಿ ಹೋಗಿ, ಸಹೋದರನಾದ ಶೌಲನೇ, ನೀನು ದಾರಿಯಲ್ಲಿ ಬರುವಾಗ ನಿನಗೆ ಮಾತನಾಡಿದ, ನಿನಗೆ ದರ್ಶನ ಕೊಟ್ಟ ಅದೇ ಯೇಸು ನಿನಗೆ ಕಣ್ಣು ಬರುವಂತೆ ಪ್ರಾರ್ಥಿಸಲಿಕ್ಕಾಗಿ ನನ್ನನ್ನು ಕಳುಹಿಸಿಕೊಟ್ಟಿದೆ. ಸಹೋದರನಾದ ಶೌಲನೇ, ಈಗ ಪವಿತ್ರಾತ್ಮ ಪೂರ್ಣನಾಗಿ ನೀ ಕಣ್ಣು ಕಾಣುವಂತವನಾಗು ಎಂದೇಳಿ ಅವನ ತಲೆ ಮೇಲೆ ಕೈಯಿಟ್ಟು ಪ್ರಾರ್ಥಿಸುವಾಗಲೇ ಅವನ ಕಣ್ಣುಗಳಿಂದ ಪೊರೆಗಳಿಂದ ಕೆಳಗಡೆ ಬಿದ್ದು ಹೋಯಿತು. ಅವನು 3 ದಿವಸದ ಅನಂತರ ಕಣ್ಣು ಕಾಣುವನಾಗಿದ್ದಾನೆ. ಅದೇ ಶೌಲನು ಕರ್ತನಾದ ಯೇಸು ಕ್ರಿಸ್ತನು ನಿಜವಾದ ದೇವರು ಎಂದು ಒಪ್ಪಿಕೊಂಡನು, ಅಂಗೀಕರಿಸಿಕೊಂಡನು. ಅದೇ ಶೌಲನು ಅವನು ಪೌಲನೆಂಬ ಹೆಸರಿನಲ್ಲಿ ಈಗ ಕರ್ತನಿಗೆ ಸೇವೆ ಮಾಡುವಾಗ ಈಗ ಅದೇ ಪೌಲನಿಗೆ ಈಗ ಹಿಂಸೆ ಆಗ್ತಾ ಇದೆ. ಹಲ್ಲೆಲೂಯಾ. ಒಂದು ಕಾಲ ಕ್ರಿಸ್ತನಿಗೆ ಹಿಂಸೆ ಕೊಟ್ಟವನೇ ಈಗ ಕ್ರಿಸ್ತನಿಗೆ ಶಿಷ್ಯನಾಗಿ ಮಾರ್ಪಟ್ಟಿದೆ. ಈಗ ಅವನು ಶಿಕ್ಷೆ ಅನುಭವಿಸ್ತಾ ಇದ್ದಾರೆ. ಆದರೆ ಇಲ್ಲಿ ಹೇಳ್ತಾ ಇದೆ, ನಮ್ಮ ವಾಕ್ಯ ಏನಿದೆ, ಕರ್ತನಾದ ಯೇಸು ಕ್ರಿಸ್ತನ ನಿಮಿತ್ತ ನೀವು ಹಿಂಸೆಗಳಿಗೆ ಬಾಧೆಗಳಿಗೆ ಒಳಪಡುವಾಗ ನಿಮಗೆ ಹೇರಾಳವಾದ ಆದರಣೆಯು ಉಂಟಾಗುತ್ತದೆ. ಇಲ್ಲಿ ಪೌಲನನ್ನು ಮತ್ತು ಶೀಲನನ್ನು ಅವರು ಬಹಳವಾಗಿ ಒಡೆದು ಅವರ ಕಾಲುಗಳಿಗೆ ಕೋಳ ಹಾಕಿ ಅವರನ್ನು ಸರಮನೆ ಒಳಗಡೆ ಕಾವಲಲ್ಲಿ ಇಟ್ಟಿದ್ದಾರೆ. ಹಲ್ಲೆಲೂಯಾ. ಅವರು ಆ ಮೈಯೆಲ್ಲ ಗಾಯವಾಗಿ ಅವರು ರಕ್ತ ಹರಿಯುತ್ತಾ ಇರುವಾಗ ಕಾಲುಗಳು ಅಲಗಾಡಿಸಲಿಕ್ಕಾಗ್ತಾ ಇಲ್ಲ. ಕಾಲುಗಳಲ್ಲಿ ಕೋಳ ಹಾಕಿಕೊಂಡಿದೆ, ಕೈಗಳಲ್ಲಿ ಸರಪಳಿಗಳು ಹಾಕಿಕೊಂಡಿದೆ. ನೋಡಿ, ಅವರಿಗೆ ಅಲಗಾಡಲಿಕ್ಕಾಗದಿರುವಾಗಲೂ ಅವರ ಬಾಯಿಗೆ ಸರಪಳಿ ಇರಲಿಲ್ಲ, ಅವರ ಬಾಯಿಗೆ ಬಂಧನವಿರಲಿಲ್ಲ. ಅವರ ಬಾಯಿಗಳಲ್ಲಿ ರಾತ್ರಿ ಜಾಮದಲ್ಲಿ ಸರಮನೆಯೊಳಗಡೆ ದೇವರನ್ನು ಸ್ತುತಿಸುವಾಗ, ಆ ವೇದನೆಯಲ್ಲಿ ದೇವರನ್ನು ಆರಾಧಿಸುವಾಗ
ರಾತ್ರಿಯ ಜಾಮದಲ್ಲಿ ಸೆರೆಮನೆಯ ಅಸ್ಥಿಪಾರವನ್ನು ದೇವರು ಕದಲಿಸಿದ್ದಾರೆ. ಹಲ್ಲೆಲೂಯಾ. ಆ ಸೆರೆಮನೆಯ ಅಸ್ಥಿಪಾರ ಕದಲಿಕೊಂಡು ಅಲ್ಲಿ ಅವರ ಕೈಗಳಿಂದ ಸರ್ಪಳಿಗಳು ಕಳಚಿ ಬಿದ್ದಿದ್ದವು, ಕೋಳಗಳು ಅವರಿಂದ ಬಿಚ್ಚಿ ಹೋಯಿತು. ಅವರು ನೋಡುವಾಗ ಸ್ವತಂತ್ರರಾಗಿದ್ದರು. ಈ ಸಮಯದಲ್ಲಿ ನೋಡಿ ಆ ಸೆರೆಮನೆ ಅಧಿಕಾರಿ ಬಂದು ಅವರ ಮುಂದೆ ನಿಂತುಕೊಂಡು ಕೇಳುತ್ತಾನೆ. 28ನೇ ವಾಕ್ಯದಲ್ಲಿ ನೋಡೋಣ. ಆದರೆ ಪೌಲನು ಮಹಾಶಬ್ದದಿಂದ ಕೂಗಿ ಅವನಿಗೆ, ನೀನೇನು ಮಾಡಿಕೊಳ್ಳಬೇಡ, ನಾವೆಲ್ಲರೂ ಇಲ್ಲಿ ಇದ್ದೇವೆ ಎಂದು ಹೇಳಲು ಅವನು ದೀಪ ತರಬೇಕು ಎಂದು ಕೂಗಿ ಒಳಗೆ ಹಾರಿ ನಡುಗುತ್ತಾ ಪೌಲ ಸೀಲರ ಮುಂದೆ ಬಿದ್ದನು ಮತ್ತು ಅವರನ್ನು ಹೊರಗೆ ಕರೆದುಕೊಂಡು ಬಂದು, ಸ್ವಾಮಿಗಳೇ, ನಾನು ರಕ್ಷಣೆ ಹೊಂದುವುದಕ್ಕೆ ಏನು ಮಾಡಬೇಕು ಎಂದು ಕೇಳಲು ಅವರು, ಕರ್ತನಾದ ಯೇಸುವಿನ ಮೇಲೆ ನಂಬಿಕೆ ಇಡು, ಆಗ ನೀನು ರಕ್ಷಣೆ ಹೊಂದಿವಿ, ನಿನ್ನ ಮನೆಯವರು ರಕ್ಷಣೆ ಹೊಂದಿವಿ ಎಂದು ಹೇಳಿ ಅವನಿಗೂ ಅವನ ಮನೆಯಲ್ಲಿದ್ದವರೆಲ್ಲರಿಗೂ ದೇವರ ವಾಕ್ಯವನ್ನು ತಿಳಿಸಿದನು. ಆಮೇಲೆ ಅವನು ರಾತ್ರಿಯ ಅದೇ ಗಳಿಗೆಯಲ್ಲಿ ಅವರನ್ನು ಕರೆದುಕೊಂಡು ಹೋಗಿ ಅವರ ಗಾಯಗಳನ್ನು ತೊಳೆದು ಕೂಡಲೇ ತಾನು ತನ್ನವರೆಲ್ಲರೂ ಸಹಿತವಾಗಿ ದೀಕ್ಷಾಸ್ನಾನ ಮಾಡಿಸಿಕೊಂಡನು. ತರುವಾಯ ಅವರನ್ನು ತನ್ನ ಮನೆಗೆ ಕರೆದುಕೊಂಡು ಹೋಗಿ ಊಟ ಮಾಡಿಸಿದನು. ಅವರು ತನ್ನ ಮನೆಯವರೆಲ್ಲರ ಸಂಗಡ ನಂಬಿ ಉಲ್ಲಾಸಗೊಂಡರು. ಹಲ್ಲೆಲೂಯಾ. ಕ್ರಿಸ್ತನ ನಿಮಿತ್ತವಾಗಿ ನೀವು ಹೇರಾಳವಾದ ಬಾಧೆಗಳಿಗೆ ಒಳಪಟ್ಟಿದ್ದರೆ ಅದೇ ಕ್ರಿಸ್ತನ ಮೂಲಕವಾಗಿ ನಿಮಗೆ ಆದರಣೆಯು ಹೇರಾಳವಾಗಿ ದೊರೆಯುವಂಥದ್ದು. ಹಲ್ಲೆಲೂಯಾ. ಪ್ರಿಯರೇ, ಇಲ್ಲಿ ಶೌಲನನ್ನು ಮತ್ತು ಶೀಲನನ್ನು ಅವರು ಹೊಡೆದು ಹಿಂಸಪಡಿಸಿ ಕಾಲುಗಳಲ್ಲಿ ಕೋಳ ಹಾಕಿ ಕೈಗಳಲ್ಲಿ ಸರ್ಪಳಿ ಹಾಕಿ ಸೆರೆಮನೆಯಲ್ಲಿ ಹಾಕಲ್ಪಟ್ಟಿದ್ದರು. ಅವರು ದೇವರನ್ನು ರಾತ್ರಿಯಲ್ಲಿ ಮಧ್ಯರಾತ್ರಿಯಲ್ಲಿ ದೇವರನ್ನು ಆರಾಧನೆ ಮಾಡುತ್ತಾ ಇರುವಾಗ ದೇವರ ಪವಿತ್ರಾತ್ಮನು ಇಳಿದು ಬಂದು ಸೆರೆಮನೆಯ ಅಸ್ಥಿಭಾರವನ್ನು ಕದಲಿಸಿ ಅಲ್ಲಿರುವ ಕೈದಿಗಳು ಓಡಿ ಹೋಗಿದ್ದಾರೆ ಎಂದು ತಿಳಿದು ಸೆರೆಮನೆ ಅಧಿಕಾರಿ ತನ್ನನ್ನೇ ಕತ್ತಿಯಿಂದ ಹಿಡಿದು ತಿವಿದು ಸಾಯಲಿಕ್ಕೆ ನೋಡುವಾಗ ಪೌಲನು ಮತ್ತು ಶೀಲನು ಹೇಳ್ತಾರೆ, ನೀವು ಏನು ನಿಮ್ಮ ಪ್ರಾಣಕ್ಕೆ ಅಪಾಯ ಮಾಡಲಿಕ್ಕೆ ಹೋಗಬೇಡ, ನಾವೆಲ್ಲರೂ ಇಲ್ಲಿದ್ದೀರಿ, ಯಾರು ಓಡಿ ಹೋಗಲಿಲ್ಲ. ನೋಡುವಾಗ ದೀಪ ತರಬೇಕು ಅಂತ ಹೇಳಿಕೊಂಡು ಬೆಳಕು ತಂದು ನೋಡುವಾಗ ಆ ಕೊಳಗಳು ಹಾಕಿರುವಂತ ಪಾದಗಳಲ್ಲಿ ಕೊಳಗಳಿಲ್ಲ, ಕೈಗಳಲ್ಲಿ ಸರ್ಪಳಿ ಹಾಕಿರುವ ಕೈಗಳಲ್ಲಿ ಸರ್ಪಳಿಗಳಿಲ್ಲ. ಅವರು ಬಿಡುಗಡೆ ಹೊಂದಿಕೊಂಡಿದ್ದಾರೆ. ಬಿಡುಗಡೆ ಹೊಂದಿಕೊಂಡಿರುವ ಅವರನ್ನು ಹೊರಗಡೆ ಕರೆದುಕೊಂಡು ಬಂದು ಅವರನ್ನು ಕೇಳುತ್ತಾರೆ, ಸ್ವಾಮಿಗಳೇ, ನಾನು ರಕ್ಷಣೆ ಹೊಂದಿಕೊಳ್ಳಲಿಕ್ಕೆ ಏನು ಮಾಡಬೇಕು? ಹಲ್ಲೆಲೂಯಾ, ಹಲ್ಲೆಲೂಯಾ. ಸೆರೆಮನೆ ಅಧಿಕಾರಿ ಕೇಳುತ್ತಾರೆ, ನಮ್ಮ ಮೇಲಧಿಕಾರಿ ಬಂದು ನನಗೆ ಈ ಪರಿಸ್ಥಿತಿಯಲ್ಲಿ ಅವರು ನನ್ನನ್ನು ಶಿಕ್ಷೆ ಪಡುತ್ತಾರೆ, ನನ್ನ ಶಿಕ್ಷೆಗೆ ಒಳಪಡಿಸ್ತಾರೆ, ಅದು ನಾನು ಈ ಶಿಕ್ಷೆಗೆ ಒಳಪಡಲಿಕ್ಕೆ ಈ ಪರಿಸ್ಥಿತಿಯಲ್ಲಿ ನಾನು ಏನು ಮಾಡಬೇಕು ಅಂತ ಕೇಳುವಾಗ ಅವರು ಪೌಲನು ಹೇಳ್ತಾನೆ, ಕರ್ತನಾದ ಯೇಸು ಕ್ರಿಸ್ತನನ್ನು ನಂಬಿ ನೀ ರಕ್ಷಣೆ ಹೊಂದುವಿ, ಮಾತ್ರವಲ್ಲ ನಿನ್ನ ಮನೆಯವರು ರಕ್ಷಣೆ ಆಗುತ್ತದೆ. ಹಲ್ಲೆಲೂಯಾ. ಈ ಸಂದೇಶ ಕೇಳುವ ಪ್ರಿಯ ಸಹೋದರ, ಪ್ರಿಯ ಸಹೋದರಿ, ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಡುವೆ, ನೀ ರಕ್ಷಣೆ ಆಗುತ್ತದೆ, ನಿನ್ನ ಮನೆಯವರೆಗೂ ರಕ್ಷಣೆ ಆಗುತ್ತದೆ. ಹಲ್ಲೆಲೂಯಾ. ಪ್ರಿಯರೇ, ಆ ರಾತ್ರಿಯಲ್ಲಿ ನೋಡಿ ಆ ಸೆರೆಮನೆ ಅಧಿಕಾರಿ ಪೌಲನನ್ನು ಮತ್ತು ಶೀಲರನ್ನು ಕರೆದುಕೊಂಡು ಹೋಗಿ ಅವರದು ಆ ಗಾಯಗಳು ಒಡೆದು ಗಾಯಪಡಿಸಿರುವ ಆ ಗಾಯಗಳಲ್ಲಿ ರಕ್ತ ಹರಿಯುವಂಥ ಗಾಯಗಳಲ್ಲಿ ಎಲ್ಲ ತೊಳೆದು ಆ ಗಾಯಗಳೆಲ್ಲ ಆರಿಸಿ ಅವರಿಗೆ ಎಣ್ಣೆ ಹಚ್ಚಿಸಿ ಅವರಿಗೆ ಏನು ಮಾಡಿದ್ದಾರೆ, ಅವರನ್ನು ಮನೆಗೆ ಕರೆದುಕೊಂಡು ಹೋಗಿ ಊಟ ಮಾಡಿಸಿದ್ದಾರೆ. ಹಲ್ಲೆಲೂಯಾ. ಒಡೆದು ಹಿಂಸೆಪಡಿಸಿರುವ ಅದೇ ಸೆರೆಮನೆ ಅಧಿಕಾರಿ, ಗಾಯ ಬರುವ ತಂದ್ರೆ ಒಡೆದಿರುವ ಸೆರೆಮನೆ ಅಧಿಕಾರಿ ಈಗ ಮನೆಯಲ್ಲಿ ಕರೆದುಕೊಂಡು ಹೋಗಿ ಅವರ ಗಾಯಗಳನ್ನು ಕಟ್ಟಿ ಅವರಿಗೆ ಒಳ್ಳೆ ಊಟವನ್ನು ಬಡಿಸಿದ್ದಾರೆ. ಹಲ್ಲೆಲೂಯಾ. ಅದೇ ಪೌಲನ ಅದಕ್ಕೆ ಹೀಗೆ ಕೊರಿಂಥಿಯ ಪತ್ರಿಕೆಯಲ್ಲಿ ಪೌಲನು 1ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ಅದಕ್ಕಾಗಿ ಧೈರ್ಯವಾಗಿ ಪೌಲನು ಹೇಳ್ತಾ ಇದ್ದಾನೆ, ಕರ್ತನಾದ ಯೇಸು ಕ್ರಿಸ್ತನ ನಿಮಿತ್ತವಾಗಿ ನೀವು ಹಿಂಸೆಗಳಿಗೆ ಒಳಪಟ್ಟಿದ್ದರೆ, ನೀ ಬಾಧೆಗಳಿಗೆ ಒಳಪಟ್ಟಿದ್ದರೆ ಹೇರಾಳವಾದ ಆದರಣೆಯು ನಿಮಗೆ ದೊರೆಯುತ್ತದೆ ಎಂದು ಪೌಲನು ಅನುಭವದಿಂದ ಹೇಳುತ್ತಾ ಇದ್ದಾರೆ. ಹಲ್ಲೆಲೂಯಾ. ಈ ಸಂದೇಶ ಕೇಳುವ ಪ್ರಿಯ ಸಹೋದರ, ಪ್ರಿಯ ಸಹೋದರಿ, ನೀವು ಇಕ್ಕಟ್ಟಿನಲ್ಲಿ ಸಂತೈಸುವ ದೇವರ ಬಳಿಯಲ್ಲಿ ಹೋಗಿ ಆ ದೇವರು ನಿಮ್ಮನ್ನು ಇಕ್ಕಟ್ಟಿನಲ್ಲಿ ನಿಮ್ಮನ್ನು ಸಂತೈಸಿ ನಿನ್ನ ಮನೆಯಲ್ಲಿ ಇರುವುದರಲ್ಲಿ ನಿಮ್ಮನ್ನು ಅಭಿವೃದ್ಧಿಪಡಿಸಿ, ನಿಮ್ಮ ಮನೆಯಲ್ಲಿ ಇರುವುದರಲ್ಲಿ ನಿಮ್ಮನ್ನು ದೇವರು ಅಭಿವೃದ್ಧಿಪಡಿಸಿ ನಿಮ್ಮನ್ನು ಉದ್ಧಾರಣ ಮಾಡಿ ಅದರಲ್ಲಿ ನಿಮ್ಮನ್ನು ಮೇಲಸ್ಥಿತಿಗೆ ತರುವಾಗ ಯಾರಾದರೂ ನಿಮ್ಮನ್ನು ನೋಡಿಕೊಂಡು
ಬೇಜಾರು ಮಾಡಿ ಬೇಸರಗೊಂಡು ನಿಮ್ಮನ್ನು ಕ್ರಿಸ್ತ ಯೇಸುವಿನ ನಿಮಿತ್ತ ನಿಮ್ಮನ್ನು ಹಿಂಸೆ ಪಡಿಸಲಿಕ್ಕೆ ಬರುವಾಗ, ಯೇಸು ಕ್ರಿಸ್ತನ ನಿಮಿತ್ತವಾಗಿ ನಿಮ್ಮನ್ನು ಬಾಧೆಗೆ ಒಳಪಡಿಸಲಿಕ್ಕೆ ಬರುವಾಗ ನೀ ಸೋತು ಹೋಗಬೇಡರಿ. ಆ ಕ್ರಿಸ್ತನ ನಿಮಿತ್ತ ನಿಮಗೆ ಹಿಂಸೆ ಬಂದಿದ್ದರೆ ಅದೇ ಕ್ರಿಸ್ತನ ನಿಮಿತ್ತವಾಗಿ ಹೇರಾಳವಾದ ಆಧರಣೆಯು ನಿಮಗೆ ಸಿಕ್ಕುತ್ತದೆ. ಅದು ಪೌಲನ ಅನುಭವದಿಂದ ಹೇಳ್ತಾನೆ. ಅವನೊಡದು ಗಾಯಪಡಿಸಿದ ಅದೇ ಸೆರೆಮನೆ ಅಧಿಕಾರಿನೇ ಅವರ ಮನೆಗೆ ಕರ್ಕೊಂಡು ಹೋಗಿದ್ದಾರೆ. ಅಲ್ಲಿ ಗಾಯಗಳು ಕಟ್ಟಿದ್ದಾರೆ, ಗಾಯ ತೊಳೆದು ಅದಕ್ಕೆ ಸಂದೈಸಿಕೊಂಡಿದ್ದಾರೆ ಮತ್ತು ಅವರಿಗೆ ಊಟ ಮಾಡಿಸಿಕೊಂಡಿದ್ದಾರೆ. ಮಾತ್ರವಲ್ಲ, ಈ ಪೌಲನು ಹೇಳಿದ ಯೇಸು ಕ್ರಿಸ್ತನೇ ನಿಜ ದೇವರು ಎಂಬುದನ್ನು ಅವರು ಒಪ್ಪಿಕೊಂಡು ಅವರ ಮನೆಯವರೆಲ್ಲರ ಸಹಿತವಾಗಿ ಯೇಸು ಕ್ರಿಸ್ತನನ್ನು ನಿಜವಾದ ದೇವರೆಂದು ನಂಬಿ ದೀಕ್ಷಾ ಸ್ನಾನ ಮಾಡಿಕೊಂಡಿದ್ದಾರೆ. ಹಲ್ಲೆಲೂಯಾ. ಈ ಸಂದೇಶ ಕೇಳುವ ಪ್ರಿಯ ಸಹೋದರ ಸಹೋದರಿ, ನೀವು ಒಂದಾನೊಂದು ಕಾಲದಲ್ಲಿ ನೀವಿಕ್ಕಟ್ಟಲ್ಲಿದ್ದ ದಿನಗಳುಂಟು. ಒಂದಾನೊಂದು ದಿನಗಳಲ್ಲಿ ಆ ವಿಧವೆ ಹೇಳಿದ ಹಾಗೆ, ನಾನು ಇಕ್ಕಟ್ಟಿನಲ್ಲಿದ್ದೇನೆ, ನಾನು ಶಾಲೆಯಲ್ಲಿದ್ದೇನೆ, ನನ್ನ ಮಕ್ಕಳನ್ನು ಹಿಡ್ಕೊಂಡು ಹೋಗಲಿಕ್ಕೆ ಸಾಲಗಾರರು ಬರ್ತಾ ಇದ್ದಾರೆ, ನನ್ನ ಮನೆಯಲ್ಲಿ ಏನು ಇಲ್ಲ ನೋಡಿ, ನಾನು ಬಡಸ್ಥಾನದಲ್ಲಿದೆ, ನಾನು ತೀರಾ ಕಷ್ಟದಲ್ಲಿದೆ ಅಂತ ಹೇಳಿ ನೀವು ನಿಮ್ಮ ಇಕ್ಕಟ್ಟಿನ ಸಮಯದಲ್ಲಿ, ನಿಮ್ಮ ಕಷ್ಟದ ಸಮಯದಲ್ಲಿ ನೀವೊಂದು ಸೇವಕರನ್ನು ಹುಡುಕಿ, ಒಂದು ಸೇವಕರ ಮಾತು ಕೇಳಿ, ಅವರ ಆಲೋಚನೆಯನ್ನು ಕೇಳಿ ದೇವರ ಆಶೀರ್ವಾದ ಹೊಂದಿದ ಮೇಲೆ ನಿಮ್ಮ ಮನೆಯಲ್ಲಿರುವಂಥದರಲ್ಲಿಯೇ ದೇವರು ನಿಮ್ಮನ್ನು ಅಭಿವೃದ್ಧಿಪಡಿಸಿದ್ದಾರೆ. ನಿಮ್ಮ ಕೆಲಸದಲ್ಲಿ ನಿಮ್ಮನ್ನು ಅಭಿವೃದ್ಧಿಪಡಿಸಿದ್ದಾರೆ, ನಿಮ್ಮ ವ್ಯವಸಾಯದಲ್ಲಿ ದೇವರು ಅಭಿವೃದ್ಧಿಪಡಿಸಿದ್ದಾರೆ, ನಿಮ್ಮ ಬಿಸ್ನೆಸ್ ಅಲ್ಲಿ ದೇವರು ಅಭಿವೃದ್ಧಿಪಡಿಸಿದ್ದಾರೆ, ನಿಮಗೆ ಏನಿದೆಯೋ ಅದರಲ್ಲಿ ದೇವರು ನಿಮ್ಮನ್ನು ಅಭಿವೃದ್ಧಿಪಡಿಸಿದ್ದಾರೆ. ಆದರೆ ಅನೇಕರು ಅದನ್ನು ಅರ್ಥ ಮಾಡಿಕೊಳ್ಳದೆ ಇವರಿಗೆ ಎಲ್ಲಿಂದೋ ಹೊರಗಡೆ ದೇಶದಿಂದ ಅವರು ಕೊಟ್ಟಿದ್ದಾರೆ, ಇವರಿಗೆ ಬೇರೆ ಎಲ್ಲಿಂದೋ ಏನೋ ಒಂದು ತುಂಬಿಸಿಕೊಟ್ಟಿದ್ದಾರೆ, ಇವರಿಗೆ ಯಾರೋ ಏನೋ ಒಂದು ಹೊರಗಡೆ ದೇಶದಿಂದ ತಂದು ಕೊಟ್ಟಿದ್ದಕ್ಕೆ ಇವರು ಹಿಂಗಿಷ್ಟು ಅಭಿವೃದ್ಧಿ ಆಗಿದೆ ಎಂದು ಹೇಳಿಕೊಂಡು ನಿಮ್ಮ ಮೇಲೆ ಹಿಂಸಕ್ಕೆ ಬರುವುದಾಗಿದ್ದರೆ, ನಿಮ್ಮ ಮೇಲೆ ಕ್ರಿಸ್ತನ ನಿಮಿತ್ತವಾಗಿ ನಿಮ್ಮ ಮೇಲೆ ಕಷ್ಟಗಳನ್ನು ಕೊಡಲಿಕ್ಕೆ ಬರುವುದಾದರೆ, ಬಾಧಗಳಿಗೆ ಒಳಪಡಿಸುವುದಾದರೆ, ಅದೇ ಕರ್ತನು ನಿಮಗೆ ಆದರಣೆ ಕೊಡಲಿಕ್ಕೆ ಬರುವನಾಗಿದ್ದಾರೆ. ಸೋತೋಗಬೇಡರಿ, ಕುಂದಿ ಹೋಗಬೇಡರಿ. ನಿಮ್ಮನ್ನು ಆಧರಿಸುವ ದೇವರಿದ್ದಾರೆ. ನಿಮ್ಮನ್ನು ಗಾಯಪಡಿಸಿದವರ ನಿಮ್ಮ ಗಾಯಗಳನ್ನು ಅವರಿಂದಲೇ ಆ ಗಾಯಗಳನ್ನು ಅವರು ಕಟ್ಟುವರಾಗಿರುತ್ತಾರೆ. ಒಂದು ವೇಳೆ ನಿಮ್ಮ ದೇಹಕ್ಕೆ ಕಾಣುವಂಥ ಗಾಯಗಳು ಒಂದು ವೇಳೆ ಆಗದಿರಬಹುದು, ನಿಮ್ಮ ಮನಸ್ಸಿಗೆ ಗಾಯವಾದ ರೀತಿಯಲ್ಲಿ ನಿಮ್ಮನ್ನು ಮಾತಾಡಿಸಿ ಮನಸ್ಸೇ ಗಾಯಪಡಿಸಿರಬಹುದು. ಆದರೆ ಗಾಯಪಡಿಸಿದವರಿಂದಲೇ ನಿಮ್ಮ ಗಾಯಗಳನ್ನು ಕಟ್ಟುವನಾಗಿದ್ದಾರೆ ದೇವರು. ಅವರೇ ಆದರಣೆ, ಅವರಿಂದಲೇ ನಿಮಗೆ ಆದರಣೆಯನ್ನು ಒದಗಿಸುವನಾಗಿರುತ್ತಾರೆ, ಅವರಿಂದಲೇ ನಿಮ್ಮನ್ನು ಆಧರಿಸುವರಾಗಿದ್ದಾರೆ. ಮಾತ್ರವಲ್ಲ, ಅವರಿಂದಲೇ ನಿಮಗೆ ಒಳ್ಳೆಯ ಔತಣವನ್ನು ಕೊಡುವನಾಗಿರುತ್ತಾರೆ. ಹಲ್ಲೆಲೂಯಾ. ನೋಡಿ, ಅವರನ್ನು ಕರೆದುಕೊಂಡು ಹೋಗಿ ಅವರನ್ನು ಉಪಚಾರ ಮಾಡಿದರು, ಅವರಿಗೆ ಊಟ ಮಾಡಿಸಿದರು. ನೋಡಿರಿ ಪ್ರಿಯರೇ, ಯಾರು ಈ ಸ್ವಲ್ಪ ಮುಂಚೆ ಹೊಡೆದವರು, ಸ್ವಲ್ಪ ಮುಂಚೆ ಹಿಂಸೆ ಪಡಿಸಿದರು, ಕೆಟ್ಟ ಕೆಟ್ಟ ಮಾತಿನಿಂದ ಬೈದವರು, ಅವರೀಗ ಕರೆದುಕೊಂಡು ಹೋಗಿ ಊಟ ಬಡಿಸ್ತಾ ಇದ್ದಾರೆ. ಮಾತ್ರವಲ್ಲ, ಅವರ ಮಾತಿಗೆ ವಿಧೇಯರಾಗಿ ಅವರ ಶಿಷ್ಯರಾಗಲಿಕ್ಕಾಗಿ ಒಪ್ಪಿಕೊಂಡಿದ್ದಾರೆ. ಹಲ್ಲೆಲೂಯಾ. ಪ್ರಿಯ ದೇವರ ಮಕ್ಕಳಿರ, ಈ ವಚನ ಸಂದೇಶವನ್ನು ನಿಮ್ಮ ಮನೆಗಳಲ್ಲಿ ಕೂತ್ಕೊಂಡು ಕೇಳುವಾಗ ನಿಮ್ಮ ಜೀವನದಲ್ಲಿ ಈ ಅನುಭವದಲ್ಲಿ ಇರುವವರು ಯಾರಾದರೂ ಇದನ್ನು ಕೇಳುವರಾಗಿದ್ದಾರೆ, ಹೌದು ನಾನು ಈ ಪರಿಸ್ಥಿತಿಯಲ್ಲಿದ್ದೀನಿ, ನಾನು ಇದೇ ಸ್ಥಿತಿಯಲ್ಲಿದ್ದೀನಿ, ಆದರೆ ಇದುವರೆಗೂ ನನಗೊಂದು ಆದರಣೆ ಸಿಕ್ಕಲಿಲ್ಲಲ್ಲ, ನಾನು ಈಗಲೂ ಈ ಕಷ್ಟದಲ್ಲಿ ಈಗಲೂ ಇದ್ದೀನಿ ಎಂದು ನೀವು ಭಾವಿಸುವರಾಗಿದ್ದಾರೆ, ಈ ದಿವಸ ನಿಮಗೆ ಆಧರಣೆಯ ದಿವಸವಾಗಿದೆ. ಈ ರಾತ್ರಿ ನಿಮಗೆ ಬಿಡುಗಡೆಯ ರಾತ್ರಿಯಾಗಿರುತ್ತದೆ. ಈ ರಾತ್ರಿ ನಿಮಗೆ ಆದರಣೆ ಕೊಡುವ ರಾತ್ರಿಯಾಗಿರುತ್ತದೆ. ಈ ವಾಕ್ಯ ಕೇಳುವಾಗ ನೀವು ಕೇಳಿ, ಕರ್ತನೇ ಪೌಲನನ್ನು ಶೀಲನನ್ನು ನಡುರಾತ್ರಿಯಲ್ಲಿ ಆರಾಧನೆ ಮಾಡುವುದರ ಮಧ್ಯದಲ್ಲಿ ಅವರ ಮಧ್ಯದಲ್ಲಿ ಇಳಿದು ಬಂದ ಕರ್ತನೆ, ನಾನು ಕೂಡ ನನ್ನ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ, ನನ್ನ ಬಂಧನದ ಮಧ್ಯದಲ್ಲಿ ಕರ್ತನೇ ನಾನು ನಿನ್ನನ್ನು ಆರಾಧಿಸುವಾಗ ನೀ ನನಗೂ ಆಧರಣೆಯನ್ನು ನೀಡಿ, ನನ್ನ ಕೂಗನ್ನು ಕೇಳಿ, ನನ್ನ ಸ್ತುತಿ ಸ್ತೋತ್ರವನ್ನು ಕೇಳಿ ದೇವರೇ ನನಗೂ ಆಧರಣೆಯನ್ನು ಕೊಡಿರಿ ಎಂದು ಕೇಳುವಾಗ ನಿಶ್ಚಯವಾಗಿ ನಿಮ್ಮನ್ನು ಸಂತೈಸುವ ದೇವರು ನಿಮ್ಮನ್ನು ಆಧರಿಸಿ ನಿಮ್ಮನ್ನು ಆಧರಣೆ ಕೊಟ್ಟು ನಿಮ್ಮನ್ನು ಆಶೀರ್ವದಿಸುತ್ತಾರೆ. ಹಲ್ಲೆಲೂಯಾ. ಪ್ರಿಯ ದೇವರ ಮಕ್ಕಳೇ, ಎರಡು ವಿಷಯಗಳಿವೆ. ಒಂದು ನಿಮ್ಮನ್ನು ಸಂತೈಸುವ ದೇವರು, ಎರಡು ನಿಮ್ಮನ್ನು ಆಧರಿಸುವ ದೇವರು.
ಆ ದೇವರಲ್ಲಿ ಭರವಸೆ ಇಡಿರಿ, ಆ ದೇವರಲ್ಲಿ ನಂಬಿಕೆ ಇಡಿರಿ, ಆ ದೇವರಲ್ಲಿ ವಿಶ್ವಾಸ ಇಟ್ಟುಕೊಳ್ಳಿ. ಪ್ರಿಯ ಸಹೋದರ, ಪ್ರಿಯ ಸಹೋದರಿ, ಈ ಭೂಮಿಯಲ್ಲಿ ನಮ್ಮನ್ನು ಆಧರಿಸುವ ದೇವರು, ಈ ಭೂಮಿಯಲ್ಲಿ ನಮ್ಮನ್ನು ಬಲಪಡಿಸುವ ದೇವರು, ಈ ಭೂಮಿಯಲ್ಲಿ ನಮ್ಮನ್ನು ಅಭಿವೃದ್ಧಿಪಡಿಸುವ ದೇವರು, ಈ ಭೂಮಿಯಲ್ಲಿ ನಮ್ಮನ್ನು ಸಂತೈಸಿ ಆಧರಿಸಿ ಉದ್ಧಾರಣ ಮಾಡಿಕೊಂಡು ನಡೆಸಿಕೊಳ್ಳುವ ಕರ್ತನು ಇನ್ನೊಂದು ಮಾತು ನಮಗೆ ಹೇಳಿದ್ದಾರೆ. ಯೋಹಾನನ ಸುವಾರ್ತೆ 14ನೇ ಅಧ್ಯಾಯ 1-2 ವಾಕ್ಯದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ: ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ, ತಂದೆಯಲ್ಲೂ ನಂಬಿರಿ, ನನ್ನಲ್ಲಿಯೂ ನಂಬಿಕೆ ಇದೆ. ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳಿದೆ, ಇಲ್ಲದಿದ್ದರೆ ನಾನು ನಿಮಗೆ ಹೇಳುತ್ತಾ ಇದ್ದೆ. ನಾನು ಹೋಗಿ ನಿಮಗೆ ಸ್ಥಳವನ್ನು ಸಿದ್ಧಪಡಿಸಲಿಕ್ಕೆ ಹೋಗುತ್ತೇನೆ. ನಾನು ಹೋಗಿ ಸ್ಥಳವನ್ನು ಸಿದ್ಧಪಡಿಸಿದ ಮೇಲೆ ನಾನಿರುವ ಸ್ಥಳದಲ್ಲಿ ನೀವು ಸಹ ಇರಲಿಕ್ಕಾಗಿ ತಿರುಗಿ ಬರುವನಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಭೂಮಿಯಲ್ಲಿ ಇಕ್ಕಟ್ಟಿನಲ್ಲಿ ನಮ್ಮನ್ನು ಸಂತೈಸುವ ದೇವರು, ಈ ಭೂಮಿಯಲ್ಲಿ ನಮಗೆ ಪಾದಗಳ ಮಧ್ಯದಲ್ಲಿ ನಮ್ಮನ್ನು ಆಧರಿಸುವ ದೇವರು, ಈ ಭೂಯಾತ್ರೆಯನ್ನು ಮುಗಿಯುವಾಗಲೂ ನಮ್ಮನ್ನು ಸಂತೈಸಿ ನಮ್ಮನ್ನು ಆಧರಿಸಿ ತಾನಿರುವ ಸ್ಥಳದ ಕೆಳಗೆ ಕರೆದುಕೊಂಡು ಹೋಗುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಎಷ್ಟು ಪ್ರೀತಿ ದೇವರು, ಎಷ್ಟು ದೇವರ ಪ್ರೀತಿ. ಈ ಭೂಮಿಯಲ್ಲಿ ಸಂತೈಸ್ತಾರೆ, ಈ ಭೂಮಿಯಲ್ಲಿ ಆಧರಿಸುತ್ತಾರೆ ಮತ್ತು ಈ ಭೂಯಾತ್ರೆಯನ್ನು ಮುಗಿಯುವಾಗ ತಾನಿರುವ ಸ್ಥಳಕ್ಕೆ ಕರೆದುಕೊಂಡು ಹೋಗ್ತಾರೆ, ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತಾರೆ. ನೋಡಿ, ಕರ್ತನಿರುವ ಸ್ಥಳಕ್ಕೆ, ನಮಗೆ ಬೇರೆ ಜಾಗ ಇಲ್ಲ, ನಾನು ಇಲ್ಲಿ ಇರ್ತೀನಿ ನೀವು ಅಲ್ಲಿ ಇರುವುದಲ್ಲ, ತಾನಿರುವ ಸ್ಥಳದಲ್ಲಿ ಕರೆದುಕೊಂಡು ಹೋಗುತ್ತಾನೆ. ತನ್ನ ಜೊತೆಯಲ್ಲಿ ನಮ್ಮನ್ನು ಕುತ್ಕೊಳ್ಳುವ ಹಾಗೆ ನಮಗೆ ಅವಕಾಶವನ್ನು ಕೊಡುವನಾಗಿದೆ. ಮಾತ್ರವಲ್ಲ, ಆ ಸ್ಥಳದಕ್ಕೆ ಕರೆದುಕೊಂಡು ಹೋಗಲಿಕ್ಕೆ ತಾನೇ ಬರುವನಾಗಿದ್ದಾನೆ. ಅವರೇ ಬಂದು ನಮ್ಮನ್ನು ಕರೆದುಕೊಂಡು ಹೋಗುತ್ತಾರೆ. ಓ, ಎಷ್ಟು ದೇವರ ಪ್ರಿಯತೆ, ಎಷ್ಟು ದೇವರ ಆ ಕರುಣೆ ಪ್ರಿಯತೆ, ಎಷ್ಟು ಆ ಒಳ್ಳೆ ದೇವರಾಗಿದ್ದಾರೆ. ಅವರು ನಮ್ಮನ್ನು ಭೂಮಿಯಲ್ಲಿ ಸಂತೈಸಿ, ಇಕ್ಕಟ್ಟಿನಲ್ಲಿ ನಮ್ಮನ್ನು ಸಂತೈಸಿ ಮತ್ತು ಆ ಹಿಂಸೆಗಳಲ್ಲಿ ನಮ್ಮನ್ನು ಆಧರಿಸಿ ಈ ಭೂಮಿಯಲ್ಲಿ ನಮ್ಮನ್ನು ಸಮಾಧಾನವಾಗಿ ಬದುಕುವಂತೆ ಮಾಡಿ ಈ ಭೂಯಾತ್ರೆ ಮುಗಿದು ತಾನೇ ಬಂದು ನಮ್ಮನ್ನು ಕರೆದುಕೊಂಡು ಹೋಗಿ ತಾನಿರುವ ಸ್ಥಳದಲ್ಲಿ ಸೇರಿಸಿಕೊಳ್ಳುವಾಗ ಎಂಥ ಒಳ್ಳೆ ದೇವರು, ಎಂಥ ಕರುಣಾಮೂರ್ತಿ, ಎಂಥ ಪ್ರೀತಿ ಸ್ವರೂಪಿ. ಆ ದೇವರಲ್ಲಿ ಭರವಸೆ ಇಡುವವರಾಗಿರ್ತೀರಾ? ಆ ದೇವರಲ್ಲಿ ನಿರೀಕ್ಷೆ ಉಳ್ಳವರಾಗಿರ್ತೀರಾ? ಆ ದೇವರಲ್ಲಿ ಆಶ್ರಯಿಸಿಕೊಳ್ಳುವವರಾಗಿರ್ತೀರಾ? ಆ ದೇವರಲ್ಲಿ ಪ್ರಾರ್ಥಿಸುವವರಾಗಿರ್ತೀರಾ? ಆ ದೇವರು ಹೇಳುವಂತೆ ಮಾಡುವವರಾಗಿರಲಿ. ಅವರು ಏನು ಹೇಳುತ್ತಾರೋ ಅದನ್ನೇ ಮಾಡಿರಿ, ಪ್ರಶ್ನೆ ಹಾಕದೆ ಮಾಡಿರಿ, ಅದಕ್ಕೆ ತಿರುಗಿ ಪ್ರಶ್ನೆ ಹಾಕಲಿಕ್ಕೆ ಹೋಗಬೇಡ್ರಿ. ಖಾಲಿ ಪಾತ್ರೆಗಳನ್ನು ತೆಗೆದುಕೊಂಡು ಬನ್ನಿ ಹೇಳುವಾಗ ಖಾಲಿ ಪಾತ್ರೆಯಿಂದ ಏನಾಗುತ್ತೆ ಅಂತ ಕೇಳಲಿಕ್ಕೆ ಹೋಗಬೇಡ. ಕರ್ತನ ಹೇಳಿದಾರ ಮಾಡುವರಾಗಿರೋಣ. ಅವರು ಏನು ಹೇಳಿದೆಯೋ ಹಾಗೆ ಮಾಡೋಣ. ಬಾಗಿಲು ಹಾಕಿಕೊಳ್ಳಿದ್ದು ಹೇಳಿದ್ರೆ ಬಾಗಿಲು ಹಾಕಿಕೊಳ್ಳೋಣ. ನೀನು ನಿನ್ನ ಮಕ್ಕಳು ಹೀಗೆ ಒಳಗಡೆ ಸೇರ್ಕೊಂಡು ಹೇಳಿದ್ರೆ ಹಾಗೆ ಮಾಡಿಕೊಳ್ಳೋಣ. ಅವರೇನು ಹೇಳಿದೆಯೋ ಅದೇ ಮಾಡಿಕೊಳ್ಳೋಣ. ಹಲ್ಲೆಲೂಯಾ. ಇನ್ನೊಂದು ಪ್ರವಾದಿಗೆ ಇನ್ನೊಂದು ವಿಧವೆ ಒಂದು ಚಿಕ್ಕ ತುಂಡು ರೊಟ್ಟಿ ಕೊಡಿ ಎಂದು ಕೇಳುವಾಗ, ಇಲ್ಲ ನನ್ನ ಕೈಲಿ ಇಲ್ಲ, ಇರುವುದು ನನಗೂ ನನ್ನ ಮಕ್ಕಳಿಗೂ ಸಾಕಾಗಲ್ಲ ಅಂದ್ರುವಾಗಲು ಪ್ರವಾದಿ ಹೇಳಿದೆ, ಒಂದು ಚಿಕ್ಕದು ನನಗೆ ಕೊಡಿ, ಆಮೇಲೆ ನೀನು ನಿನ್ನ ಮಗನು ತಕ್ಕೊಳ್ಳಿ ಹೇಳುವಾಗ ಆ ಒಂದು ಪ್ರವಾದಿಯ ಮಾತು ನೋಡಿ ಅವರ ಮನೆಗೆ ಸಮೃದ್ಧಿಗೆ ಕಾರಣವಾಯಿತು. ಆ ಪ್ರವಾದಿಗೆ ಚಿಕ್ಕದೊಂದು ಕೊಟ್ಟದಕ್ಕೆ, ಆ ಪ್ರವಾದಿಗೆ ಒಂದು ಸ್ವಲ್ಪವಾಗಿ ಒಂದು ಕೈ ಚಾಚಲಿಕ್ಕೆ ಹೋಗಿದ್ದಕ್ಕೆ ನೋಡಿ ಅವರ ಇಡೀ ಜೀವನವೇ ಸಮೃದ್ಧಿಯಾಗಿತ್ತು. ಅವರ ಬರಕಾಲ ಮುಗಿಯೋ ತನಕ ಅವರ ಹಿಟ್ಟು ಖಾಲಿಯಾಗಲಿಲ್ಲ, ಎಣ್ಣೆ ಮುಗಿಯಲಿಲ್ಲ. ಹಾಗಾದರೆ ಪ್ರಿಯ ಸಹೋದರ, ಪ್ರಿಯ ಸಹೋದರಿ, ಕರ್ತನು ಹೇಳುವಂತೆಯೇ ಮಾಡೋಣ. ಅವ್ರು ಹೇಳುವಂತೆಯೇ ಮಾಡೋಣ, ಪ್ರಶ್ನೆ ಹಾಕದೆ ಮಾಡೋಣ. ಅವರೇನು ಹೇಳಿದೆಯೋ ಅದಕ್ಕೆ ಅನುಸರಣೆಯಿಂದ ವಿಧೇಯತೆಯಿಂದ ಮಾಡೋಣ. ಅವರು ನಮ್ಮನ್ನು ಸಂತೈಸುವವರಾಗಿರುತ್ತಾರೆ ಮತ್ತು ಹಿಂಸೆಗಳಲ್ಲಿ ಆಧರಿಸುವವರಾಗಿರುತ್ತಾರೆ ಮತ್ತು ತಾನಿರುವ ಸ್ಥಳದಲ್ಲಿ ನಮ್ಮನ್ನು ಕರೆದುಕೊಂಡು ಹೋಗುವವರಾಗಿರುತ್ತಾರೆ. ಸದಾ ಕಾಲ ಅವರ ಜೊತೆಯಲ್ಲಿ ನಮ್ಮನ್ನು ಇರಿಸುವವರಾಗಿರುತ್ತಾರೆ. ಆ ಒಳ್ಳೆ ಕರ್ತನ ಮುಂಚೆ ಸೆರೆಬಾಗೋಣ. ಆ ಒಳ್ಳೆ ಕರ್ತನ ಮುಂಚೆ ಕಣ್ಣುಗಳು ಮುಚ್ಚಿಕೊಂಡು ಹೀಗೆ ನೀವಿರುವ ಸ್ಥಳದಲ್ಲಿ ಆ ಒಳ್ಳೆ ದೇವರನ್ನು ಧ್ಯಾನ ಮಾಡಿ ನೋಡಿರಿ. ಆ ವಿಧವೆಯ ಮನೆಗೆ ಪ್ರವಾದಿಯನ್ನು ಕಳಿಸಿಕೊಟ್ಟು ಪ್ರವಾದಿ ಮೂಲಕ ಅದ್ಭುತ ಮಾಡಿದ ಆ ಒಳ್ಳೆ ದೇವರು
ಇನ್ನೊಂದು ವಿಧವೆಯ ಮನೆಗೆ ಪ್ರವಾದಿಯನ್ನು ಕಳಿಸಿ ಆ ಪ್ರವಾದಿ ಮೂಲಕ ಆ ವಿಧವೆಯ ಬರಕಾಲದಲ್ಲಿ ವಿಧವೆಯನ್ನು ಸಂತೈಸಿದ ದೇವರು. ಸೆರೆಮನೆಯಲ್ಲಿ ಹಾಕಲ್ಪಟ್ಟ ಅಪೊಸ್ತಲರ ಬಳಿಯಲ್ಲಿ ಅಸ್ಥಿಪಾರಗಳನ್ನು ಕದಲಿಸಿ ಅವರನ್ನು ಹೊರಗಡೆ ತಂದ ಕರ್ತನು, ಅವರಿಗೆ ಆದರಣೆ ಕೊಡಲಿಕ್ಕೆ ಸೆರೆಮನೆ ಅಧಿಕಾರಿಯ ಮನಸ್ಸನ್ನು ಬದಲಾಯಿಸಿದ ದೇವರು, ಅವರಿಗೆ ಔತಣವನ್ನು ಬಡಿಸಿಕೊಟ್ಟ ಸೆರೆಮನೆ ಅಧಿಕಾರಿ, ಮನೆಯವರ ಸಹಿತವಾಗಿ ದೀಕ್ಷಾಸ್ನಾನ ಮಾಡಲಿಕ್ಕೆ ಅವರನ್ನು ಮಾರ್ಪಡಿಸಿದ ದೇವರು. ಆ ಒಳ್ಳೆಯ ದೇವರನ್ನು ಮನಸ್ಸಿನಲ್ಲಿ ಧ್ಯಾನ ಮಾಡಿ, ಆ ಒಳ್ಳೆಯ ದೇವರನ್ನು ಮನಸ್ಸಿನಲ್ಲಿ ತಿಳಿದುಕೊಂಡು ನಿಮ್ಮ ಮುಂದೆ ನಿಂತಿದ್ದಾರೆ ದೇವರು. ಆ ಕರ್ತನು ಈಗ ನಿಮ್ಮ ಮುಂದೆ ನಿಂತಿದ್ದಾರೆ. ಅದೃಶ್ಯನಾದ ದೇವರ ಸಾನ್ನಿಧ್ಯ ನೀವು ಕಾಣಿಸ್ತಾ ಇದೆ. ಆ ದೇವರು ನಿಮ್ಮ ಬಳಿಯಲ್ಲಿ ಬಂದಿದ್ದಾರೆ. ಮಗನೇ ಎಂದು ಹೇಳಿಕೊಂಡು ಬಂದಿದ್ದಾರೆ, ಮಗಳೇ ಎಂದು ಕೇಳಿಕೊಂಡು ಬಂದಿದ್ದಾರೆ, ನನ್ನ ಮುದ್ದು ಕಂದ ಎಂದು ಕೇಳಿಕೊಂಡು ಬಂದಿದ್ದಾರೆ. ಅವರ ಮುಂದೆ ನಿಮ್ಮನ್ನು ಸಮರ್ಪಣೆ ಮಾಡಿಕೊಡು. ಸರ್ವಶಕ್ತನಾದ ದೇವರೇ, ಭೂಮಿಯು ಆಕಾಶವು ಸಮುದ್ರವು ಅವುಗಳಲ್ಲಿರುವಂಥ ಸಮಸ್ತವನ್ನು ನಿರ್ಮಾಣ ಮಾಡಿದ ನಿರ್ಮಾಣಿಗನಾದ ಕರ್ತನೇ, ಆತನ ಮೂಲಕವಾಗಿ ಸಮಸ್ತವು ಉಂಟಾಯಿತು. ಉಂಟಾಗಿರುವ ವಸ್ತುಗಳಲ್ಲಿ ಆದನಿಲ್ಲದೆ ಒಂದಾದರೂ ಉಂಟಾಗಲಿಲ್ಲ ಎಂದು ಹೇಳಿ ಕರ್ತನಾದ ಯೇಸುವೇ, ಆ ವಾಕ್ಯವೆಂಬವನು ನರ ಅವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿರುವ ಪ್ರಭು ಯೇಸುವೇ, ನೀವು ನಮ್ಮನ್ನು ಸಂತೈಸುವ ದೇವರು, ನೀವು ನಮ್ಮನ್ನು ಆಧರಿಸುವ ದೇವರು. ನಿಮಗೆ ಸ್ತೋತ್ರ ಕರ್ತನೆ, ನಿಮಗೆ ವಂದನೆಗಳು ಸ್ವಾಮಿ, ನಿಮಗೆ ಆರಾಧನೆ ಕರ್ತನೆ. ಈ ವಾಕ್ಯ ಸಂದೇಶವನ್ನು ಕೇಳಿರುವಂಥ ಪ್ರತಿಯೊಂದು ಮಕ್ಕಳ ಜೀವನದಲ್ಲಿ ಕರ್ತನೇ, ನೀವು ಅವರನ್ನು ಸಂತೈಸುವ ದೇವರಾಗಿದ್ದಕ್ಕಾಗಿ ಸ್ತೋತ್ರ. ಅವರ ಇಕ್ಕಟ್ಟುಗಳನ್ನು ನೀಗಿಸುವ ದೇವರಾಗಿದ್ದಕ್ಕಾಗಿ ಸ್ತೋತ್ರ. ಅವರ ಮನೆಯಲ್ಲಿ ಏನಿದೆಯೋ ಅದರಲ್ಲಿ ಅವರನ್ನು ಅಭಿವೃದ್ಧಿಪಡಿಸುವ ದೇವರಾಗಿದ್ದಕ್ಕಾಗಿ ಸ್ತೋತ್ರ. ಅವರ ಬಿಸಿನೆಸ್ ಅಲ್ಲಿ ಅವರನ್ನು ಅಭಿವೃದ್ಧಿಪಡಿಸುವ ದೇವರಾಗಿದ್ದಕ್ಕೆ ಸ್ತೋತ್ರ. ಅವರ ವ್ಯವಸಾಯದಲ್ಲಿ ಅವರನ್ನು ಅಭಿವೃದ್ಧಿಪಡಿಸುವುದಕ್ಕಾಗಿ ಸ್ತೋತ್ರ. ಅವರ ಮನೆಯಲ್ಲಿ ಇರುವಂತಹ ದುಡಿಮೆಯಲ್ಲಿ ಅವರನ್ನು ಆಶೀರ್ವದಿಸುವ ದೇವರಾಗಿದ್ದಕ್ಕಾಗಿ ಸ್ತೋತ್ರ. ಅವರಿಗಾಗಿ ಏನಿದೆಯೋ ಅದರಲ್ಲಿ ಅವರನ್ನು ದೇವರೇ ನೀವು ಅಭಿವೃದ್ಧಿಪಡಿಸಿ ಅವರನ್ನು ಉಲ್ಲಾಸ ಪಡುವಂತೆ ಮಾಡುವ ದೇವರಾಗಿದ್ದಕ್ಕಾಗಿ ಸ್ತೋತ್ರ. ಈ ವಚನ ಕೇಳುವ ಮಕ್ಕಳ ಮನೆಯಲ್ಲಿ ತಾವು ಇಕ್ಕಟ್ಟುಗಳಲ್ಲಿರುವಾಗ ಅವರಿಗೆ ಏನಿದೆಯೋ ಅದರಲ್ಲೇ ಅವರನ್ನು ಅಭಿವೃದ್ಧಿಪಡಿಸುವ ದೇವರೇ, ಅವರಿಗೆ ಏನಿದೆಯೋ ಅದರಲ್ಲೇ ಅವರನ್ನು ಉದ್ಧಾರ ಮಾಡುವ ದೇವರೇ, ಅವರನ್ನು ಬಲಪಡಿಸು ಕರ್ತನೇ ಎಂದು ಪ್ರಾರ್ಥಿಸುತ್ತೇವೆ. ಓ ದೇವರೇ, ಶಾಲೆಗಳಲ್ಲಿರುವವರಿರಬಹುದು, ಈಗ ಸಾಲಗಾರರು ಬಂದು ಹಿಡಿದುಕೊಂಡು ಹೋಗುತ್ತಾರೆ ಎಂದ ಭಯದಲ್ಲಿರುವವರಿರಬಹುದು. ಆದರೆ ಕರ್ತನೇ, ಆ ಸಾಲಗಾರರು ಹಿಡಿದುಕೊಂಡು ಹೋಗಲಿಕ್ಕೆ ಬರುವಂತ ಮಕ್ಕಳ ಮೂಲಕವಾಗಿ ಯಾವ ಮಕ್ಕಳನ್ನು ಸಾಲಗಾರರು ಹಿಡಿದುಕೊಂಡು ಹೋಗುತ್ತಾರೆ ಅಂತ ಹೇಳಿದೆಯೋ ಆ ಮಕ್ಕಳ ಮೂಲಕವಾಗಿ ಅವರನ್ನು ಮುಂದೆ ಇಟ್ಟುಕೊಂಡು ಅವರಲ್ಲಿಯೂ ಅದ್ಭುತಗಳು ಮಾಡುವ ಕರ್ತನೇ, ನಿನಗೆ ಸ್ತೋತ್ರ ಕರ್ತನೇ. ನಿನ್ನ ಮಕ್ಕಳನ್ನು ಬಲಪಡಿಸು, ನಿನ್ನ ಮಕ್ಕಳನ್ನು ಸಂತೈಸು, ನಿನ್ನ ಮಕ್ಕಳನ್ನು ಧೈರ್ಯಗೊಳಿಸು ಕರ್ತನೇ. ಓ ದೇವ, ಈ ನಿನ್ನ ಆಶೀರ್ವಾದಗಳನ್ನು ನೀವು ಕೊಟ್ಟ ಆಶೀರ್ವಾದಗಳನ್ನು ನಂಬಿ ನಿನ್ನ ಆ ಅದ್ಭುತಗಳಲ್ಲಿ ವಿಶ್ವಾಸ ಇಟ್ಟು ನಿಮ್ಮನ್ನು ಹಿಂಬಾಲಿಸಿಕೊಂಡು ಬರುವಾಗ, ನಿಮ್ಮ ಮೇಲೆ ನಿರೀಕ್ಷೆ ಇಟ್ಟುಕೊಂಡು ಬರುವಾಗ, ನಿಮ್ಮ ಮೇಲೆ ಭರವಸೆ ಇಟ್ಟುಕೊಂಡು ಬರುವಾಗ ಕರ್ತನೇ, ನಿನ್ನ ನಿಮಿತ್ತವಾಗಿ ಯಾರೆಲ್ಲ ಬಾಧಗಳು ಒಳಪಡುತ್ತಾರೋ ಅವರಿಗೆ ಹೇರಾಳವಾದ ಆದರಣೆ ಕೊಡುವ ದೇವರು. ಅನೇಕರ ಕುಟುಂಬಗಳಲ್ಲಿ ಕರ್ತನೇ, ನಿನ್ನ ನಿಮಿತ್ತವಾಗಿ ಹಿಂಸೆ ಪಡುವ ಮಕ್ಕಳಿದ್ದಾರೆ, ನಿನ್ನ ನಿಮಿತ್ತವಾಗಿ ಅವರು ಬಾಧೆ ಪಡುವ ಮಕ್ಕಳಿದ್ದಾರೆ, ನಿನ್ನ ನಿಮಿತ್ತವಾಗಿ ದೇವರ ಜೀವನ ಮಾಡಲಿಕ್ಕೆ ಒತ್ತಾಡುವಂತ ಮಕ್ಕಳಿದ್ದಾರೆ. ಪೌಲನ ಕಾಲುಗಳಲ್ಲಿ ಕೋಳ ಹಾಕಿದರೆ ಕರ್ತನೆ, ಅನೇಕರ ಮನಸ್ಸುಗಳಲ್ಲಿ ಕೋಳ ಹಾಕಿಕೊಂಡವರಾಗಿ, ಅನೇಕರ ಹೃದಯಗಳಲ್ಲಿ ಸರ್ಪಳಿಗಳಿಂದ ಬಂಧಿಸಲ್ಪಟ್ಟವರಾಗಿ, ಅವರಿಗೆ ದೇವರ ಆ ಕಡೆ ಈ ಕಡೆ ತಿರುಗಾಡಲಿಕ್ಕೆ ಆಗದಂತೆ ಬಂಧನದಲ್ಲಿರುವಂತ ಮಕ್ಕಳಿದ್ದಾರೆ ಕರ್ತನೆ. ನೀವು ನಿಶ್ಚಯವಾಗಿ ಅವರನ್ನು ಆಧರಿಸುವ ದೇವರಾಗಿದ್ದಕ್ಕಾಗಿ ಸ್ತೋತ್ರ. ಈ ವಾಕ್ಯ ಕೇಳುತ್ತಾ ಇರುವಾಗಲೇ ಬಂಧನದಲ್ಲಿರುವ ಮಕ್ಕಳಿಗೊಂದು ಬಿಡುಗಡೆ ಕಾಣಲಿ. ಇದುವರೆಗೆ ಹಿಂಸೆಗೆ ಒಳಪಟ್ಟ ಮಕ್ಕಳಿಗೆ ಈಗ ಅವರಿಗೆ ಆದರಣೆ ಉಂಟಾಗಲಿ. ಇದುವರೆಗೂ ಗಾಯ ಹೊಂದಿದ ಮಕ್ಕಳ ಗಾಯಗಳ ಕಟ್ಟಲ್ಪಡಲಿ ಯೇಸುವಿನ ನಾಮದಲ್ಲಿ. ಅವರು ಕರ್ತನಾದ ಯೇಸುವಿನ ನಾಮದಲ್ಲಿ ಆ ದೇವರೇ, ಹಿಂಸೆಗೆ ಒಳಪಟ್ಟ ಮಕ್ಕಳಿಗೆ ಇವತ್ತು ಅವರ ಕುಟುಂಬಗಳಲ್ಲಿ ಆದರಣೆ ಉಂಟಾಗಲಿ ಯೇಸುವಿನ ನಾಮದಲ್ಲಿ.
ಅವರು ಕರ್ತನಾದ ಯೇಸು ಕ್ರಿಸ್ತನನ್ನು ಅಂಗೀಕರಿಸಿಕೊಂಡು ದೀಕ್ಷಾಸ್ನಾನ ಮಾಡಿಕೊಂಡು ಅವರು ಕ್ರಿಸ್ತನಿಗೆ ಸಾಕ್ಷಿಗಳಾಗಿ ಮಾರ್ಪಡಲಿ. ಹೌದು ಕರ್ತನೆ, ನೀ ಹಾಗೆ ಮಾಡುವ ದೇವರಾಗಿದ್ದಕ್ಕಾಗಿ ಸ್ತೋತ್ರ. ಒಂದು ಪೌಳನಿಗಾಗಿ ಮಾತ್ರವಲ್ಲ, ಒಂದು ಶೀಲನಿಗಾಗಿ ಮಾತ್ರವಲ್ಲ, ಈಗಲೂ ಕೂಡ ಹಿಂಸಕ್ಕೂ ನಿಂದಗಳಿಗೂ ಅವಮಾನಗಳು ಒಳಪಡುವಂತ ಮಕ್ಕಳಿಗಾಗಿ ಈಗಲೂ ನೀವು ಅದ್ಭುತ ಮಾಡುವ ಜೀವ ಸ್ವರೂಪಿಯಾದ ದೇವರಾಗಿದ್ದಕ್ಕಾಗಿ ಸ್ತೋತ್ರ ಕರ್ತನೆ. ನೀ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಈ ಸಭೆಯಲ್ಲಿಯೂ ಈ ಮಕ್ಕಳಲ್ಲಿಯೂ ನೀ ಅದ್ಭುತಗಳು ಮಾಡುವುದಕ್ಕಾಗಿ ಸ್ತೋತ್ರ. ಬರುವ ದಿನಗಳಲ್ಲಿ ಕರ್ತನೆ, ನೀವು ಮಾಡಿದ ಆದರಣೆಯ ಬಗ್ಗೆ ಅನೇಕ ಸಾಕ್ಷಿಗಳನ್ನು ಕೇಳುವಂತೆ ಮಾಡಿದಕ್ಕಾಗಿ ಸ್ತೋತ್ರ. ಬರುವ ದಿನಗಳಲ್ಲಿ ನಿನ್ನ ಸಂಭವಿಸುವಿಕೆ ಬಗ್ಗೆ ಅನೇಕ ಸಾಕ್ಷಿಗಳನ್ನ ಕೇಳುವುದಕ್ಕಾಗಿ ನಿಮಗೆ ಸ್ತೋತ್ರ. ನೀ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ಕರ್ತನೆ. ನಿನ್ನ ಪಾದ ಸನ್ನಿಧಿಯಲ್ಲಿ ನಿಮ್ಮ ದಾಸರಾಗಿರುವ ನಮ್ಮೆಲ್ಲರನ್ನು ಕೂಡ ತಗ್ಗಿಸಿಕೊಂಡು ಪ್ರಾರ್ಥಿಸುತ್ತೇನೆ ಕರ್ತನೆ. ನಿನ್ನ ರಾಜ್ಯದಲ್ಲಿ, ನಿನ್ನ ಸಮೀಪದಲ್ಲಿ ನೀವು ನಮಗೆ ಸ್ಥಳವನ್ನು ಸಿದ್ಧಪಡಿಸಿ ನೀ ನಮ್ಮನ್ನು ಕರೆದುಕೊಂಡು ಹೋಗಲಿಕ್ಕೆ ಬರ್ಲಿಕ್ಕಿರುವ ದೇವರಾಗಿದ್ದಕ್ಕಾಗಿ ಸ್ತೋತ್ರ. ನಿನ್ನ ಬರೋಣಕ್ಕಾಗಿ ನಾವು ಎದುರು ನೋಡುತ್ತೇವೆ. ನೀ ಸಿದ್ಧಪಡಿಸಿರುವ ಸ್ಥಳದಲ್ಲಿ ಬಂದು ಸೇರಲಿಕ್ಕಾಗಿ ನಾವು ಹಂಬಲಿಸುತ್ತೇವೆ. ದೇವರಿಗೆ ನಿನ್ನ ಕೃಪೆಯಲ್ಲಿ ನಮ್ಮನ್ನು ನೆಲೆಗೊಳಿಸು, ನಿನ್ನ ಪ್ರೀತಿಯಲ್ಲಿ ನಮ್ಮನ್ನು ನೆಲೆಗೊಳಿಸು, ನಿನ್ನ ಭಕ್ತಿಯಲ್ಲಿ ನಮ್ಮನ್ನು ನೆಲೆಗೊಳಿಸು, ನಿಮ್ಮ ವಾಕ್ಯದ ವಿಧೇಯತ್ವದಲ್ಲಿ ನಮ್ಮನ್ನು ನೆಲೆಗೊಳಿಸು. ಎಲ್ಲ ಸ್ತುತಿಯು ಘನವು ಮಹಿಮೆಯು ನಿಮಗೊಬ್ಬರಿಗೆ ಸಲ್ಲಿಸುತ್ತಾ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಸಮರ್ಪಿಸಿ ಪ್ರಾರ್ಥಿಸಿ ಬೇಡುತ್ತೇನೆ ಪರಲೋಕ ತಂದೆಯಾದ ದೇವರೇ, ಆಮೆನ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಪ್ರಿಯರೇ, ನಿಶ್ಚಯವಾಗಿ ನಿಮ್ಮ ಇಕ್ಕಟ್ಟು ನೀಗುತ್ತದೆ. ನಿಮಗೆ ಇಕ್ಕಟ್ಟಿನಲ್ಲಿ ಒಂದು ಸಂತೈಸುವಿಕೆ ಸಿಗುತ್ತದೆ, ನಿಮಗೆ ಆದರಣೆ ಸಿಗುತ್ತದೆ. ನಾನು ಈ ಪ್ರಾರ್ಥನೆಯಲ್ಲಿ ಅದು ಅನುಭವಿಸಿದೆ. ನಾನು ಪ್ರಾರ್ಥನೆ ಮಾಡುವಾಗ ಅನೇಕ ಕುಟುಂಬಗಳಲ್ಲಿ ದೇವರ ಬಿಡುಗಡೆ ಕೊಡೋದನ್ನು ನನಗೊಂದು ಅನುಭವ ಆಗಿದೆ. ನೀವು ನಿಮ್ಮ ಅನುಭವಗಳು ನಮಗೆ ಕಾಲ್ ಮಾಡಿ ಹೇಳಿರಿ, ನಿಮ್ಮ ಸಾಕ್ಷಿ ಹೇಳಿರಿ. ನಿಮಗೆ ಒಂದು ಬಿಡುಗಡೆ ಸಿಕ್ಕಿರೋದನ್ನು, ನಿಮಗೊಂದು ಸಂದೇಶವಿಗೆ ಸಿಕ್ಕಿರೋದನ್ನು, ನಿಮಗೆ ಆದರಣೆ ಸಿಕ್ಕಿರೋದನ್ನು ನೀವು ನಮಗೆ ಫೋನ್ ಮುಖಾಂತರ ತಿಳಿಸಿರಿ. ನಿಮಗೆ ಒಪ್ಪಿಗೆ ಇದ್ದರೆ ನಿಮ್ಮ ಸಾಕ್ಷಿಗಳನ್ನು ನಾವು ಯೂಟ್ಯೂಬಲ್ಲಿ ಹಾಕಬಹುದು. ಪ್ರಿಯರೇ, ನಮ್ಮ ಕರ್ತನು ನಮ್ಮನ್ನು ಪ್ರೀತಿಸುವ ದೇವರು, ನಮ್ಮನ್ನು ಸಂತೈಸುವ ದೇವರು, ನಮ್ಮ ಜೊತೆಯಲ್ಲಿರುವ ದೇವರು. ನಾವು ಅನುಭವದಿಂದ ನಿಮಗೆ ಹೇಳ್ತಾ ಇದ್ದೀನಿ. ಹಲ್ಲೆಲೂಯಾ. ಪ್ರಿಯರೇ, ನಮ್ಮ ಸಭೆಯಲ್ಲಿ ಸಂಡೇ ಕ್ಲಾಸ್ ಮಕ್ಕಳಿಗಾಗಿ ಆನ್ಲೈನ್ ಸಂಡೇ ಕ್ಲಾಸು 4:15 ನಿಮಗೆ ಈ ದಿನಗಳಲ್ಲಿ ಆನ್ಲೈನ್ ಆಗಿ ಸಿಗ್ತಾ ಇರ್ತದೆ. ಸಭೆಯಲ್ಲಿ ಮಕ್ಕಳು ಕೂಡಿ ಬರಲಿಕ್ಕೆ ಇನ್ನೂ ಕೆಲ ಸಮಸ್ಯೆಗಳಿರೋದ್ರಿಂದ ಸಭೆಯಲ್ಲಿ ಸಂಡೇ ಕ್ಲಾಸ್ ಆಗಿ ಮಕ್ಕಳಿಗೆ ಮಾಡದೆ ಆನ್ಲೈನ್ ಆಗಿ ಮಾಡೋದನ್ನು ನೀವು ಅದನ್ನು ವೀಕ್ಷಿಸಿರಿ. ಮಕ್ಕಳು ಮಾತ್ರವಲ್ಲ, ದೊಡ್ಡವರು ಕೂಡ ಮಕ್ಕಳ ಜೊತೆಯಲ್ಲಿ ಕೂತ್ಕೊಂಡು ಅದನ್ನು ಆನ್ಲೈನ್ ಸಂಡೇ ಕ್ಲಾಸಲ್ಲಿ ಭಾಗಿಗಳಾಗಿರಲಿ. ಮಕ್ಕಳಿಗೆ ಮಾತ್ರ ನೀವು ಬಿಟ್ಟು ಬಿಡಬೇಡ. ಅದರಲ್ಲಿ ಮಿಷನರಿ ಸ್ಟೋರಿಗಳಿದೆ. ಒಬ್ಬೊಬ್ಬರು ಯಾವ ರೀತಿಯಲ್ಲಿ ದೇವರಿಂದ ಆಶೀರ್ವದಿಸಲ್ಪಟ್ಟು ಅವ್ರ ಮುಖಾಂತರ ದೇವರು ಅನೇಕರಿಗೆ ಏನು ಉಪಕಾರ ಮಾಡಿದೆ ಎಂಬುದ್ರ ಬಗ್ಗೆ ಮಿಷನರಿ ಸ್ಟೋರಿಗಳು ಕೂಡ ಕೇಳುವಾಗ ನಿಮಗೂ ಅದೊಂದು ಉಜ್ಜೀವನವಾಗುತ್ತದೆ. ಅದಕ್ಕೆ ದೊಡ್ಡವರಾದವರು ಮಕ್ಕಳ ಜೊತೆಯಲ್ಲಿ 4:15 ಸಂಡೇ ಕ್ಲಾಸ್ಗೆ ಆನ್ಲೈನ್ ಸಂಡೇ ಕ್ಲಾಸಲ್ಲಿ ಭಾಗವಹಿಸಿರಿ. ಅದೇ ರೀತಿಯಾಗಿ ಪ್ರಿಯರೇ, ಮತ್ತು ಪ್ರತಿ ಗುರುವಾರ ಸಂಜೆ 9 ಗಂಟೆಗೆ ಸಾಕ್ಷಿಯ ಸಮಯ ಎಂಬ ಒಂದು ಪ್ರೋಗ್ರಾಮನ್ನು ನೀವು ಯೂಟ್ಯೂಬಲ್ಲಿ ವೀಕ್ಷಿಸಬಹುದು. ಪ್ರತಿ ಗುರುವಾರ ಸಂಜೆ ಸಾಕ್ಷಿಯ ಸಮಯ ಅನೇಕರ ಜೀವನದಲ್ಲಿ ಕರ್ತನು ಸಂತೈಸಿದನ್ನು ಮತ್ತು ಆದರಣೆ ಕೊಟ್ಟಿದ್ದ ಬಗ್ಗೆ ಅವರವರ ಜೀವನದಲ್ಲಿ ಆಗಿರುವಂಥ ಸಾಕ್ಷಿಗಳನ್ನು ಅವರು ಹೇಳುತ್ತಾ ಇರೋದನ್ನು ನೀವು ವೀಕ್ಷಿಸಬಹುದು. ಆದ್ದರಿಂದ ಗುರುವಾರ ಸಂಜೆ 9 ಗಂಟೆಗೆ ಸಾಕ್ಷಿಯ ಸಮಯ ಎಂಬ ಪ್ರೋಗ್ರಾಮನ್ನು ನೀವು ವೀಕ್ಷಿಸುವವರಾಗಿರಲಿ. ಇವತ್ತು ಕೇಳಿದ ಸಂದೇಶವನ್ನು ನೀವು ಅನಂತರ ಇನ್ನೂ ಸ್ವಲ್ಪ ಸಮಯ ಬಿಟ್ಟು, ಇಲ್ಲಂದರೆ 1 ದಿವಸ ಬಿಟ್ಟು ಮತ್ತು ಈ ಸಂದೇಶ ನೀವು ಕೇಳಿರಿ. ನಿಮಗೆ ಸಂದೇಶಕ್ಕೆ ಬೇಕಾಗಿದೆಯಲ್ಲ, ಅದಕ್ಕೆ ಒಂದೇ ಸಾರಿ ಕೇಳಿ ನೀವು ಬಿಟ್ಟು ಬಿಡಬೇಡ. ಮಧ್ಯದಲ್ಲಿ ಇನ್ನೊಂದು ಸಾರಿ ನೀವು ಕೇಳುವರಾಗಿರಲಿ. ಅದು ನಿಮ್ಮನ್ನು
ಉಜ್ಜೀವನಪಡಿಸುತ್ತದೆ, ನಿಮ್ಮನ್ನು ಉತ್ಸಾಹಪಡಿಸುತ್ತದೆ. ದೇವರು ತಾನೇ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ನಿಮ್ಮ ಪ್ರಾರ್ಥನೆಯಲ್ಲಿ ನಮ್ಮನ್ನು ಕುಟುಂಬವಾಗಿ ನೆನೆಸಿಕೊಳ್ಳಿರಿ. ದೇವರು ತಾನೇ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಪ್ರಿಯ ವೀಕ್ಷಕರೇ, ನೀವು ಹೊಂದಿದ ಆಶೀರ್ವಾದವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿರಿ. ನೀವು ಸಂಪರ್ಕಿಸಬೇಕಾದ ಮೊಬೈಲ್ ಸಂಖ್ಯೆ 8217761567. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ದೇವರು ತಾನೇ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ.